ನಮಸ್ಕಾರ. ವಾರದ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಮನೋರಂಜನಾತ್ಮಕವಾದಂಥ ನಮ್ಮ ವಾತಾವರಣಗಳನ್ನು ಗಮನಿಸಿದಾಗ ಹಲವು ರೀತಿಯಲ್ಲಿ ಹಲವು ಮಾಧ್ಯಮಗಳು ನಮಗೆ ಪ್ರಭಾವವನ್ನು ಬೀರುತ್ತೆ. ಅದರಲ್ಲಿ ವಿಶೇಷ ಅಂತ ಹೇಳಿದ್ರೆ ಚಲನಚಿತ್ರ ಅಂತ ಹೇಳಿದಾಗ ತುಂಬ ಜನಕ್ಕೆ ಅದು ಒಂದು ರೀತಿಯ ಬೆರಗುಗೊಳಿಸುವಂಥ ಪರದೆಯಾಗಿರುತ್ತೆ. ಯಾಕಂತ ಹೇಳಿದ್ರೆ ಎಲ್ಲ ವ್ಯಕ್ತಿಗಳು ಇದ್ದಾಗ ಇಲ್ಲದೇ ಇದ್ದಾಗಲೂ ಕೂಡ ಜೀವಂತಿಕೆಯಿಂದ ಕಾಣಿಸುವಂಥ ಒಂದು ಮಾಯಾಲೋಕ ಅಂತ ಹೇಳಿದ್ರೆ ತಪ್ಪಿಲ್ಲ. ಆದರೆ ಅಂಥ ಮಾಯಾಲೋಕಕ್ಕೆ ಹಲವರು ತಮ್ಮನ್ನು ತೊಡಗಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಆದರೆ ಇವೆಲ್ಲವನ್ನೂ ಕೂಡ ನಿಭಾಯಿಸುವ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ನಾವೇನು ಹೇಳ್ತೀವಲ್ಲ, ಡೈರೆಕ್ಟರ್ ಒಂದು ದೊಡ್ಡ ಪಾತ್ರವನ್ನು ನಿರ್ವಹಿಸ್ತಾರೆ ಪರದೆಯ ಹಿಂದೆ ನಿಂತು. ಅಂದರೆ ಅವರೊಳಗಿರುವಂಥ ಎಲ್ಲ ವಿಚಾರಗಳು ಅಂದರೆ ಅಮೂರ್ತವಾಗಿರುತ್ತೆ. ಅದನ್ನು ಮೂರ್ತ ರೂಪ ಕೊಟ್ಟು ಪರದೆ ಮೇಲೆ ತಂದಾಗ ನೋಡಿದ ತಕ್ಷಣ ಎಲ್ರಿಗೂ ಕೂಡ ಒಂದು ಕಡೆ ಸೋಜಿಗೆ. ಆದರೆ ಬಹುತೇಕ ಸಿನಿಮಾಗಳು ನಮ್ಮ ಮೇಲೆ ಹೆಚ್ಚಿನ ಪ್ರಭಾವ ಬೀರಿ ನಾವು ಕೂಡ ನಮ್ಮ ಬದುಕಿನಲ್ಲಿ ಬದಲಾವಣೆಯ ತಂದುಕೊಳ್ಬೇಕು ಅನ್ನುವಂಥ ವಿಶೇಷವಾದಂಥ ಸ್ಫೂರ್ತಿ ಕೊಡುತ್ತೆ. ನೀವೇನು ಹೇಳ್ತೀರಾ ಶ್ವೇತಾ? ಖಂಡಿತ, ನೀವು ಹೇಳಿದ ಹಾಗೆ ಜೀವನವೇ ಒಂದು ನಾಟಕ. ನಾವೆಲ್ಲ ಪಾತ್ರಧಾರಿಗಳು, ಆಡಿಸುವವ ಸೂತ್ರಧಾರಿ ಮೇಲಿದ್ದಾನೆ ಅಂತ ಹೇಳ್ತೀವಿ. ತೆರೆಯ ಹಿಂದಿನ ನಿಜ ಜೀವನವೇ ಆಗಿರಲಿ, ತೆರೆಯ ಮುಂದಿನ ಸಿನಿಮಾ ಸೀರಿಯಲ್ಗಳೇ ಆಗಿರಲಿ, ನಿರ್ದೇಶಕನ ಪಾತ್ರ ಬಹಳ ಮಹತ್ವದ್ದಾಗಿರುತ್ತೆ. ಅದರಲ್ಲೂ ಇವರು ಕನ್ನಡ ಚಿತ್ರರಂಗಕ್ಕೆ ರುದ್ರ ತಾಂಡವದ ಮೂಲಕ ಸ್ವತಂತ್ರ ನಿರ್ದೇಶಕರಾಗಿ ಬಂದು ಸಾಕಷ್ಟು ರೀತಿಯ ಸದಭಿರುಚಿಯ ಚಿತ್ರಗಳನ್ನು ಕನ್ನಡ ಚಿತ್ರರಸಿಕರಿಗೆ ಕೊಡುಗೆಯಾಗಿ ನೀಡಿದಂಥ ಪ್ರತಿಭಾವಂತ ನಿರ್ದೇಶಕರು ಇವತ್ತು ನಮ್ಮೊಟ್ಟಿಗೆ ನಮ್ಮ ಅತಿಥಿಯಾಗಿ ಕೂತಿದ್ದಾರೆ. ತೆರೆಯ ಮೇಲಿನ ಸಿನಿಮಾವನ್ನು ನೀವೆಲ್ಲ ತೆರೆಯ ಮೇಲೆ ನೋಡಿ ಮನರಂಜನೆಯನ್ನು ನೋಡಿರ್ತೀರಿ, ಜೊತೆಗೆ ಆಸ್ವಾದಿಸ್ತೀರಿ. ಆದರೆ ಒಂದಿಡೀ ಸಿನಿಮಾ ಮುಗಿಯೋ ಹೊತ್ತಿಗೆ ತೆರೆಯ ಹಿಂದೆ ಸಾಕಷ್ಟು ರೀತಿಯ ಕುತೂಹಲಕಾರಿ ಕೌತುಕ ವಿಷಯಗಳು ನಡೆದಿರುತ್ತೆ. ಹಾಗಾದರೆ ಕನ್ನಡ ಚಿತ್ರರಂಗದ ಆ ಪ್ರತಿಭಾವಂತ ನಿರ್ದೇಶಕರು ಯಾರು, ಅವರ ಒಂದು ಕಿರು ಪರಿಚಯವನ್ನು ನೋಡ್ಕೊಂಡು ಬರೋಣ. ಕನ್ನಡ ಚಿತ್ರರಂಗದ ಜನಪ್ರಿಯ ನಿರ್ದೇಶಕರಾದ ಬಿ ರಾಮಮೂರ್ತಿಯವರ ತಂದೆ GR ಭೀಮರಾವ್ ಅವರು ರಂಗಭೂಮಿ ಹಾಗೂ ಚಿತ್ರರಂಗದಲ್ಲಿ ಪ್ರಸಿದ್ಧರಾಗಿದ್ದ ಕಾರಣವೇ ರಾಮಮೂರ್ತಿಯವರಿಗೆ ತಂದೆಯೇ ಮೊದಲ ಗುರುವಾಗಿ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡು ಮುಂದೆ ಅಂತರ್ ಕಾಲೇಜು ಸ್ಪರ್ಧೆಗಳಲ್ಲಿ ನಾಟಕಗಳನ್ನು ನಿರ್ದೇಶಿಸಿ ಅಪಾರ ಮನ್ನಣೆ ಪಡೆದರು. ಸಿನಿಮಾದ ಹಣಕಾಸಿನ ವ್ಯವಹಾರ ಕ್ಲಾಪ್ ಬಾಯ್ ಹಂತದಿಂದ ಬಡ್ತಿ ಪಡೆದು 1978ರಲ್ಲಿ ಸಹ ನಿರ್ದೇಶಕರಾಗಿ ಮುಂದುವರೆದು 1990ರಲ್ಲಿ ರುದ್ರತಾಂಡವ ಚಲನಚಿತ್ರ ನಿರ್ದೇಶಿಸುವ ಮೂಲಕ ಸ್ವತಂತ್ರ ನಿರ್ದೇಶಕರಾದರು. ಸೂಪರ್ ಹಿಟ್ ಚಿತ್ರಗಳಾದ ರಾಣಿ ಮಹಾರಾಣಿ, ಮರಣ ಮೃದಂಗ, CBI ಶಿವ, ಮನಮೆಚ್ಚಿದ ಸೊಸೆ, ಲವ್ ಟ್ರೈನಿಂಗ್, ನಂಗೂ ಹೆಂಡ್ತಿ ಬೇಕು, ಅಶೋಕ ಚಕ್ರ ಮುಂತಾದ ಸಿನಿಮಾಗಳ ಮೂಲಕ ಚಿತ್ರರಸಿಕರ ಮನಸ್ಸನ್ನು ಗೆದ್ದು ಜನಪ್ರಿಯರಾದರು. ಕಿರುತೆರೆಯ ಧಾರಾವಾಹಿಗಳ ಕಥೆ, ಚಿತ್ರಕಥೆ, ನಿರ್ದೇಶನದ ಮೂಲಕ ಮನೆ ಮಾತಾಗಿದ್ದಾರೆ. 2 ಬಾರಿ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಉಪಾಧ್ಯಕ್ಷರಾಗಿದ್ದರು. ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಸಕ್ರಿಯ ಚಿತ್ರ ನಿರ್ಮಾಪಕ ಸದಸ್ಯರಾಗಿ ತೊಡಗಿಸಿಕೊಂಡಿದ್ದಾರೆ. ಶ್ರೀಯುತ ಬಿ ರಾಮಮೂರ್ತಿಯವರ ಚಿತ್ರ ಜಗತ್ತಿನ ಕೆಲಸಗಳಿಗಾಗಿ ಸಂದ ಗೌರವ ಪ್ರಶಸ್ತಿಗಳು: ಬೆಟ್ಟದ ಹೂವು ಚಿತ್ರಕ್ಕಾಗಿ ಬೆಸ್ಟ್ ಅಸೋಸಿಯೇಟ್ ಡೈರೆಕ್ಟರ್ ಕಾನ್ಫಿಡಾ ಪ್ರಶಸ್ತಿ, 2 ಬಾರಿ KCN ಗೌಡ ಪ್ರಶಸ್ತಿ, ಡಾಕ್ಟರ್ ರಾಜ್ಕುಮಾರ್ ಸದ್ಭಾವನಾ ಪ್ರಶಸ್ತಿ, ಕಾಯಕಶ್ರೀ ಪ್ರಶಸ್ತಿ, ಬಸವಶ್ರೀ ಪ್ರಶಸ್ತಿ, ನಿರ್ದೇಶಕ ರತ್ನ ಪ್ರಶಸ್ತಿ ಮುಂತಾದವು. ಶ್ರೀಯುತ ಬಿ ರಾಮಮೂರ್ತಿಯವರ ಚಿತ್ರ ಜಗತ್ತಿನ ಈ ಯಶಸ್ಸಿನ ಯಾನ ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತಾ ಇಂದಿನ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಸರ್, ನಿಮಗೆ ನಮ್ಮ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್, ತಾವು ಎಂದಿನಂತೆ ಅಂದರೆ ಒಬ್ಬ ನಿರ್ದೇಶಕನ ಪಾತ್ರ ಹೇಗಿರುತ್ತೆ ಅಂದರೆ ಪಾತ್ರಗಳಿಗೆ ಸೂಕ್ತವಾಗಿ ಕಲಾವಿದರನ್ನು ಆಯ್ಕೆ ಮಾಡೋದು, ಬಣ್ಣ ಹಚ್ಚಿಸೋದು, ಅವರನ್ನು ನಿರ್ದೇಶನ ಮಾಡೋದು, ಸ್ವಲ್ಪ ಹೊತ್ತು ಇವತ್ತು ನಮ್ಗೆ ನಿರ್ದೇಶನ ಮಾಡುವಂಥ ಅವಕಾಶ ಸರ್. ಅಂದರೆ ಈ ಪಾತ್ರ ಬದಲಾವಣೆ ಈ ಕ್ಷಣಕ್ಕೆ ಇಷ್ಟೊಂದು ಚಿತ್ರಗಳನ್ನು ಎಲ್ಲ ನೆನಪಿಸುವಂಥ ಒಂದು ಪಯಣಕ್ಕೆ ಒಂದು ಆರಂಭ ಮಾಡ್ತಾ ಇದ್ದೀವಿ. ಯಾಕಂದರೆ ನಿಮ್ಮ ನಿರ್ದೇಶನದ ಒಂದೊಂದು ಚಿತ್ರಗಳನ್ನು ನಾವು ನೆನೆಸ್ಕೊಂಡಾಗ ಇವತ್ತಿಗೂ ಕೂಡ ಎಷ್ಟು ವರ್ಷಗಳಾಯಿತು ಚಿತ್ರಗಳ ತೆರೆ ಮೇಲೆ ಬಂದು, ಆದರೂ ಕೂಡ ಪ್ರತಿಯೊಂದು ಕೂಡ ಬಹಳಷ್ಟು ನೆನಪಿಡುವಂಥ ಚಿತ್ರಗಳು. ಇವತ್ತಿನ ಚಿತ್ರಗಳಿಗೆ ಹೋಲಿಸಿದಾಗ ಜನರ ಮಾನಸದಲ್ಲಿ ಬಹಳ ಅಚ್ಚಳಿಯದೆ ಉಳಿಯುವಂಥ ರಾಣಿ ಮಹಾರಾಣಿ ಆಗಿರಬಹುದು, ಬಹಳಷ್ಟು ಸಿನಿಮಾಗಳು. ಒಂದು ಸಿನಿಮಾಗೆ ಅಂದರೆ ತಾವು ಸ್ವತಂತ್ರ ನಿರ್ದೇಶಕರಾಗೋದಕ್ಕೂ ಮೊದಲು ಸಹಾಯಕ ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಚಿತ್ರಗಳಲ್ಲಿ ಪಾಲ್ಗೊಂಡಿದ್ದೀರಿ ಸರ್. ಮೊದಲ ಅನುಭವ ಹೇಗಿತ್ತು ಸರ್? 1978 ನಾನು ಸಿನಿಮಾ ನಿರ್ದೇಶನ ಭಾಗದಲ್ಲಿ ವೃತ್ತಿ ಶುರು ಮಾಡಿದಂಥ ಕಾಲ. ಆದರೆ ಮೊದಲ ಸಿನಿಮಾದಲ್ಲಿ ನಾನು ಅಸಿಸ್ಟೆಂಟ್ ಅಕೌಂಟೆಂಟಾಗಿ ಶುರು ಮಾಡಿದ್ದು. ಹೌದಾ? ಸಾರಾ ಗೋವಿಂದ್ ಅವರು ಮ್ಯಾನೇಜರು, ಅವ್ರ ಕೈ ಕೆಳಗಡೆ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಶುರು ಮಾಡಿದ್ದು. ಆದರೆ ಅದಕ್ಕೆ ಮುಂಚೆ ನಾನು ಕಾಲೇಜು ದಿನಗಳಲ್ಲಿ ನಾಟಕಗಳನ್ನು ಮಾಡ್ತಾ ಇದ್ದಿದ್ದು,
ರಂಗಾಭ್ಯಾಸ ಇತ್ತು, ಆಮೇಲೆ ನಿರ್ದೇಶನ ಮಾಡ್ತಾ ಇದ್ದೆ ನಾಟಕಗಳನ್ನ. ಅವಾಗ ಅದು ಬಂದಿದ್ದು ಹೇಗೆ ಅಂದರೆ ನಮ್ಮ ತಂದೆಯವರಿಂದ. ನಮ್ಮ ತಂದೆ ಮೂಲತಃ ಕಲಾವಿದರಾಗಿದ್ದರು, ITI ಕಲಾವಿದರ ಸಂಘದಲ್ಲಿ ಅವರು ದೊಡ್ಡ ಕಲಾವಿದರಾಗಿದ್ದರು. ಅವರು ನಿರ್ದೇಶಕರಾಗಿ ಗುರುತಿಸ್ಕೊಂಡಿದ್ರು. ಆಮೇಲೆ ಸಿನಿಮಾದಲ್ಲಿ ಭೂಪತಿ ರಂಗದಿಂದ ಅವರು ನಟರಾಗಿ ಬಂದಿದ್ದು. ಆವಾಗ ಫಸ್ಟ್ ಸಿನಿಮಾ ಅವರು ಭೂಪತಿ ರಂಗ. ಸೊ ಅಲ್ಲಿಂದ ಸುಮಾರು ಚಿತ್ರಗಳು ಅವರು ಪಾತ್ರ ಮಾಡ್ತಾಯಿದ್ರು. ಹೆಸರು ಸರ್ ಗೋರಾ ಭೀಮರಾವ್ ಅಂತ. ಸೊ ಆ ಒಂದು ಇದಿತ್ತಲ್ಲ, ಹಿನ್ನೆಲೆ ಇತ್ತು. ಹಾಗಾಗಿ ಇದಕ್ಕೆ ನಾನು ಕರೆದಾಗ ಅಸಿಸ್ಟೆಂಟ್ ಮ್ಯಾನೇಜರಾಗಿ ಸೇರಿಕೊಂಡೆ. ಅದು ಬಂದಿದ್ದ ಅವಕಾಶ ಹೇಗೆ ಅಂತ ಹೇಳಿದ್ರೆ, ನಮ್ಮ ಮನೆ ಎದುರುಗಡೆನೇ ಇದ್ದರು ಸಿ ಜಯರಾಮ್ ನಿರ್ಮಾಪಕರು, ರಾಜ್ಕುಮಾರ್ ಅವರ ಷಡ್ಕಂದ್ರು, ಪಾರ್ವತಮ್ಮರ ತಂಗಿ ಯಜಮಾನರು. ಸೊ ಅವ್ರ ಮನೆಗೆ ಅವ್ರ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಿದ್ದೆ. ಈಗ ಮಿಲನ ಪ್ರಕಾಶ್ ಏನಂತ ನಿರ್ದೇಶಕರಿದ್ದಾರೆ, ಅವ್ರು ಅವಾಗ ಚಿಕ್ಕ ಹುಡುಗ. ಸೊ ಅವ್ರ ಮನೆಗೆ ಹೋಗಿ ಬರೋದು ವಾಡಿಕೆ ಇತ್ತು, ಪಾಠ ಹೇಳ್ಕೊಡೋದಕ್ಕೆ, ಅದಕ್ಕೆ ಅವರು ನನ್ನ ಗ್ರಾಜುಯೇಷನ್ ಆದಾಗ ಅವ್ರು ಕೇಳಿದ್ರು, ಏನು ಮಾಡ್ತಿದ್ಯಾ ಈಗ ಅಂತ. ಇಲ್ಲ, ಕೆಲಸ ಹುಡುಕ್ತಾ ಇದ್ದೀನಿ ಅಂತ ಹೇಳಿದೆ. ಸರಿ, ನಿಂಗೆ ಆಸಕ್ತಿ ಇದ್ದರೆ ಬಾ, ಇದರಲ್ಲಿ ಮಾಡು ಅಂತ ಅಂದರು. ಹಾಗಾಗಿ ಸಿನಿಮಾ ರಂಗಕ್ಕೆ ಬಂದಂಥ ಅವಕಾಶ ಸಿಕ್ಕಿದ್ದು ನನಗೆ. ಮ್ಯಾನೇಜರ್ ಆದಾಗ ಏನಾಯಿತು, ಈ ಲೆಕ್ಕಾಚಾರ ಇವೆಲ್ಲ ಸ್ವಲ್ಪ ನಮಗೆ ಹಿಂದೆ ಹೋಗ್ಬಿಡ್ತೀವಿ ನಾವು ಅದಕ್ಕೆ. ಸೊ ಬೇಡ ಅಂತಂದಾಗ ಸರಿ ಏನು ಮಾಡಬೇಕು ನೆಕ್ಸ್ಟ್ ಅಂತಂದಾಗ ಮುತ್ತು ಸಿನಿಮಾಗೆ ಸಿ ಚಂದ್ರಶೇಖರ್ ಅವರಿದ್ದರು. ಹುಲಿ ಚಂದ್ರಶೇಖರ್ ಅಂತ ಕರೀತಾರೆ ದೂರದರ್ಶನಲ್ಲಿ ಅಥವಾ ಕಿರುತೆರೆಯಲ್ಲಿ. ಅವರು ನಮ್ಮ ತಂದೆಯನ್ನು ಕೇಳಿದ್ರು, ಏನು ಮಾಡ್ತೀಯ ಮಗ ಅಂತ, ಈ ಥರ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದಾಗ ನಿರ್ದೇಶನದ ಆಸಕ್ತಿ ಏನಾದಿದ್ರೆ ಕಳಿಸಿ ಅಂತಂದ್ರು. ಸೊ ಟೆಕ್ನಿಕಲ್ ಆಗಿ ಒಂದು ಎಕ್ಸ್ಪರ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ಆ ಇದಕ್ಕೆ ಕ್ಲಾಪ್ ಬಾಯ್ ಆಗಿ ಹೋದೆ ನಾನು. RN ಜಯಗೋಪಾಲ್ ಅವ್ರ ಕೈ ಕೆಳಗಡೆ ನಂಜುಂಡೇಗೌಡರು, ಹುಲಿ ಚಂದ್ರಶೇಖರ್ ಇಬ್ಬರು ಅಸೋಸಿಯೇಟ್ಸ್ ಆ ಸಿನಿಮಾಗೆ. ಆಗ ಕ್ಲಾಪ್ ಬಾಯ್ ಆಗಿ ಆ ಸಿನಿಮಾಗೆ ಹೋದೆ. ನಾನಿನ್ನ ಬಿಡಲಾರಿನಲ್ಲಿ ಅನಂತ್ನಾಗ್ ಅವ್ರ ಸಂಪರ್ಕ ಏನಿತ್ತು, ಮುತ್ತುಲು ಅವರೇ ಅಲ್ಲಿ ನಾಯಕರು. ಸೊ ಹಾಗೆ ಒಂದು ಆತ್ಮೀಯತೆ ಬೆಳೀತಾ ಹೋಯ್ತು. ಆ ಪಿಕ್ಚರ್ ಕ್ಲಾಪ್ ಆಗಿ ಬಂದಮೇಲೆ ಮತ್ತೆ ಜಯರಾಮ್ ಅವ್ರು ಆಟೋ ರಾಜ ಶುರು ಮಾಡಿದ್ರು. ಸೊ ಅದಕ್ಕೆ ಅಕೌಂಟೆಂಟ್ ಆಗಿ ಮತ್ತೆ ಶುರು ಮಾಡು ಅಂತಂದ್ರು. ನಾನು ಎದ್ಕೊಂಡು ಇಲ್ಲ ಮಾಮ, ಅವ್ರನ್ನ ಮಾಮ ಅಂತಾನೆ ಕರಿತಾ ಇದ್ದೆ, ಕೊನೆವರೆಗೂ ನಾನು ಮಾಮ ಅಂತ ಇದ್ದೆ. ಅವ್ರಿಗೆ ಹೇಳಿದೆ, ನಾನೀಗ ಮುತ್ತುನ ಕ್ಲಾಪ್ ಬಾಯ್ ಕೆಲಸ ಮಾಡಿ ಬಂದಿದ್ದೀನಿ. ನಾನು ಶೂಟಿಂಗ್ ಟೈಮಲ್ಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀನಿ, ಸಾಯಂಕಾಲ ಎಲ್ಲ ಆದಮೇಲೆ ನಿಮ್ಮ ಅಕೌಂಟ್ಸ್ ಅದೆಲ್ಲ ಮಾಡಿಕೊಡ್ತೀನಿ, ಸಿನಿಮಾ ಮುಗಿದ್ಮೇಲೆ ಮಾಡಿಕೊಡ್ತೀನಿ ಅಂತ ಅವರು ಒಪ್ಕೊಂಡ್ರು. ಅದುವರೆಗೂ ಅವರು ಯಾವುದಕ್ಕೆ ನನಗೆ ಇದು ಮಾಡಲಿಲ್ಲ, ಒಬ್ಲೈಜ್ ಮಾಡಿದ್ರು. ಹಾಗಾಗಿ ಆಟೋ ರಾಜಾಗ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡಿದೆ. ಅಲ್ಲಿ ವಿಜಯ ರೆಡ್ಡಿ ಅವರ ಸಂಪರ್ಕ ಆಯಿತು, ರೇಣುಕಾ ಶರ್ಮಾ ಅವರ ಅಸೋಸಿಯೇಟು. ಸೊ ಹಾಗೆ ನಿರ್ದೇಶನ ವಿಭಾಗದಲ್ಲಿ ಒಳಗಡೆ ತೊಡಗಿಸ್ಕೊಂಡಿದ್ದೆ. ತುಂಬ ಅಂದರೆ ಎಲ್ಲ ದೊಡ್ಡವ್ರ ಸಂಪರ್ಕ, ದೊಡ್ಡವ್ರ ಜೊತೆಲಿ ಕೆಲಸ ಮಾಡುವಂಥ ಅವಕಾಶ ಸಿಕ್ತು ಅಂತ ಸರ್. ಆದರೆ ಒಂದು ಅಂದರೆ ಈಗ ನೀವು ಅಪ್ಪನ ಹಿನ್ನೆಲೆ ರಂಗಾಭ್ಯಾಸ ಮಾಡೋದಕ್ಕಾಗಲಿ, ರಂಗಭೂಮಿಗೆ ಬರೋಕ್ಕಾಗಲಿ, ನಾಟಕಗಳು ಅದೆಲ್ಲ ಅಂತ ಹೇಳಿದ್ರೆ, ಬಟ್ ಅಪ್ಪ ಬೇರೆ ಕೆಲಸ ಮಾಡ್ಕೊಂಡು ಅದನ್ನು ಮಾಡ್ತಾಯಿದ್ರು. ಬಟ್ ನಿಮಗೆ ಅನ್ನಲಿಲ್ವಾ ಸರ್ ಯಾವತ್ತೂ ಬೇರೆ ಒಂದು ಕೆಲಸ ಮಾಡೋ ಅದ್ರ ಜೊತೆಗೆ ಇದನ್ನು ಮಾಡು ಅಂತ? ಇಲ್ಲ, ಅನ್ನಲಿಲ್ಲ. ಯಾಕೆಂದರೆ ಒಂದು ಒಳ್ಳೆ ಕಂಪ್ನಿಯಲ್ಲೇ ಸಿಕ್ಕೊಂಡಲ್ಲ ನಾನು. ಆ ಕಂಪ್ನಿಯಲ್ಲಿ ಇದ್ದಿದ್ದರಿಂದ ತೊಂದರೆ ಇಲ್ಲ ಅಂತ ಅವ್ರ ಭಾವನೆ. ಹಾಗಾಗಿ ಮುಂದುವರಿ, ಪರವಾಗಿಲ್ಲ ಅಂತಂದ್ರು. ನಾನು ಬೇರೆ ಎಲ್ಲೂ ಕೆಲಸ ಹುಡುಕಕ್ಕೂ ಹೋಗಲಿಲ್ಲ. ಅಂದರೆ ಆ್ಯಕ್ಟಿಂಗು ಜೊತೆಲಿ ಇದ್ದಿದ್ದರಿಂದ ನಿಮಗೆ ಅಂದರೆ ರಂಗಭೂಮಿಯಲ್ಲಿ, ಬಟ್ ನಿಮ್ಮನ್ನು ಆ್ಯಕ್ಟ್ ಮಾಡೋಕ್ಕೆ ಕೇಳಿಲ್ವಾ ಸರ್? ಅಲ್ಲ, ಯಾಕೆಂದರೆ ಡೈರೆಕ್ಟ್ ಆಗಿ ಕ್ಲಾಪ್ ಬಾಯೋ ಅಥವಾ ಡೈರೆಕ್ಷನ್ ವಿಂಗ್ಗೆ ನಿಮ್ಮನ್ನು ಕರೆದ್ರು ಅಥವಾ ಅಕೌಂಟ್ಸ್ ಬರೆಯೋಕ್ಕೆ ಅಂತ ಹೇಳಿದ್ರೆ ಆ್ಯಕ್ಟಿಂಗ್ ಕೇಳಲಿಲ್ವಾ ಅಂತ? ಇಲ್ಲ, ನನಗೆ ಆಸಕ್ತಿನೂ ಆ ಆ್ಯಕ್ಟಿಂಗಿಗೆ ಇರಲಿಲ್ಲ. ಓಕೆ. ಆದರೆ ಮೊದಲನೇ ಚಿತ್ರದಲ್ಲಿ ಒಂದು ಆ್ಯಕ್ಟಿಂಗ್ ಚಾನ್ಸ್ ಕೊಟ್ಟರು. ಯಾವುದು ಸರ್ ಫಸ್ಟ್ ಸಿನಿಮಾ? ನಾನಿನ್ನ ಬಿಡ್ಲಾರಿನಲ್ಲಿ ಏನು ಸೇರ್ಕೊಂಡಿದ್ದೆ. ಆ ಸಿನಿಮಾದಲ್ಲಿ ಶೂಟ್ ಮಾಡುವಾಗ ಕೇಳಿದ್ರು, ಆ್ಯಕ್ಟ್ ಮಾಡ್ತೀಯನೋ ನೀನು ಅಂತ. ಆ್ಯಕ್ಟ್ ಮಾಡೋಕ್ಕೂ ಚಾನ್ಸ್ ಕೊಡ್ತಾರೆ, ಹ್ಞೂ ಅಂದ್ಬಿಟ್ಟೆ. ನಾನು ಏನೊಂದು ಗೊತ್ತಿಲ್ಲ, ಅವಾಗಿನ್ನು ಎಂಟ್ರಿ ಅಲ್ಲ, ಬ್ಲೈಂಡ್ ಆಗಿ ಹ್ಞೂ ಅಂದ್ಬಿಟ್ಟೆ. ಸರಿ, ಕರ್ಕೊಂಡೋದ್ರು ಕಾಸ್ಟ್ಯೂಮ್ ರೂಮ್ಗೆ. ನೋಡಿದ್ರೆ ಇಲ್ಲಿಂದ ಒಂದು ಡ್ರೆಸ್ ಹಾಕಿದ್ರು ನನಗೆ. ಏನು ನಾನೇನು ಕಾಣಲ್ಲ ಅಂತ ಡ್ರೆಸ್ ಅದು. ಸೀಕ್ವೆನ್ಸ್ ಏನಂದ್ರೆ, ಮುಸುರಿ ಕೃಷ್ಣಮೂರ್ತಿಗಳು ನಿಂಬೆಹಣ್ಣೆಲ್ಲ ಇಟ್ಟಿರ್ತಾರೆ ಮನೆಯಲ್ಲಿ, ತಂದು ಸತ್ಯ ಅವ್ರ ಕೈ ಕೊಡ್ತಾರೆ, ಇದು ನಮ್ಮ ಪಾನಕ ಮಾಡು ಅಂತ ಹೇಳಿ. ಆ ಪಾನಕ ಮಾಡಿ ಕುಡಿದ ಮೇಲೆ ಸತ್ಯ ಅವರು ಕನಸು ಕಾಣ್ತಾರೆ. 4 ಜನ ನರ್ತಕಿಯರು ಬಂದು ಅವರೆಲ್ಲ ಡ್ಯಾನ್ಸ್ ಮಾಡೋದು. ಆ ನರ್ತಕಿಯರು ಕೊನೆಯಲ್ಲಿ ಬೇತಾಳ ಆಗ್ತಾರೆ. ಆ ಬೇತಾಳದಲ್ಲಿ ನಾನು ಒಬ್ಬ. ಇದು ಮೊದಲ ನಟನೆಯ ಅನುಭವ. ಸರ್, ಈಗ ರಾಜ್ಕುಮಾರ್ ಅವರ ಬಹಳಷ್ಟು ಚಿತ್ರಗಳು, ಕಾಮನಬಿಲ್ಲು ಆಗಿರ್ಬೋದು, ಶ್ರುತಿ ಸೇರಿದಾಗ ಬಹಳ ಅನೇಕ ಚಿತ್ರಗಳಿಗೆ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದೀರಿ. ಅಣ್ಣಾವರ ಜೊತೆಗಿನ ಒಂದು ಒಡನಾಟ, ಆ ಕ್ಷಣಗಳನ್ನು ಹಂಚಿಕೊಳ್ಬೇಕು ಸರ್. ಅದು ನಮ್ಮ ತಂದೆಯವರು ಅಂತ ಏನು ಹೇಳಿದೆ, ಅವರು ನಮ್ಮ ಅಣ್ಣವ್ರಿಗೆ ಭಾಳ ಆತ್ಮೀಯರು. ಹಾಗಾಗಿ ಜಯರಾಮ್ ಅವ್ರ ಮನೆಗೂ ಅವ್ರು ಬಂದು ಹೋಗ್ತಾ ಇದ್ರು ಅಣ್ಣವರು. ಆವಾಗಿಂದನೂ ಭೀಮರಾವ್ ಮಗನ ಅಂತ ಮಾತಾಡ್ಸೋರು. ಸೊ ಅದು ಒಳಗಡೆ ಇದಾದಾಗ ಜಯರಾಮ್ ಅವ್ರದ್ದೇ ಕಾಮನಬಿಲ್ಲು ಸಿನಿಮಾ. ಸೊ ಆ ಸಿನಿಮಾಗೆ ಅಸೋಸಿಯೇಟ್ ಆಗಿ ಪ್ರಮೋಟ್ ಆಗಿದ್ದೆ ನಾನು. ಇದೆಲ್ಲ ಮುಗಿಸ್ಕೊಂಡು ಅಸೋಸಿಯೇಟ್ ಆಗಿ ಪ್ರಮೋಟ್ ಆಗಿದೆ. ಫುಲ್ ಫ್ಲೆಡ್ಜ್ ಆಗಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದೆ ಆ ಸಿನಿಮಾಗೆ. ಅಲ್ಲಿ ಇನ್ನೂ ಹತ್ತಿರ ಆಗಿದ್ದು ಅಣ್ಣ.
ಆಮೇಲೆ ನನಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಾಗ್ತಿತ್ತು ಅಂದರೆ, ನಾನು ಚೆನ್ನೈಗೆ ಏನಾದರೂ ಜಯರಾಮ್ ಅವ್ರು ಇಲ್ಲದೇ ಇದ್ದಾಗ ಹೋದರೆ, ಜಯರಾಮ್ ಅವ್ರ ಜೊತೆ ಹೋದಾಗ ಸ್ವಾಗತ್ ಹೋಟ್ಲಲ್ಲಿ ಒಂದೇ ರೂಮಲ್ಲಿ ಅವ್ರೊಂದು ಕಡೆ ನಾನೊಂದು ಕಡೆ ಇದ್ದೆ. ಜಯರಾಮ್ ಅವ್ರು ಇಲ್ದಿನ ನಾನು ಸಿನಿಮಾ ಕೆಲಸಕ್ಕೆ ಹೋದಾಗ ಅಣ್ಣವ್ರ ಮನೇಲಿ ರೂಮ್ ನನಗೆ. ಸೊ ಒಂದು ರೂಮಲ್ಲಿ ನಮಗೆ ಅಂತ ಕೊಡ್ತಾ ಇದ್ರು ಅವರು. ಹೋಟ್ಲಾಗ ಯಾಕೆ ನಮ್ಮ ಹುಡುಗ ಭೀಮರಾವ್ ಮಗ ಅನ್ನೋ ಒಂದು ಇದರಲ್ಲಿ. ಸೊ ಹಾಗಾಗಿ ದಿನನಿತ್ಯ ಅಣ್ಣವ್ರ ಜೊತೆ ಊಟ, ದಿನನಿತ್ಯ ಅಣ್ಣವ್ರ ಜೊತೆ ವಾಕಿಂಗು, ಅವ್ರ ಕಾಂಪೌಂಡ್ ಅವ್ರ ಜೊತೆ ಮಾತುಕತೆ, ಹೀಗೆ ಅಷ್ಟು ಒಡನಾಟ ಇತ್ತಲ್ಲ. ಆ ಕಾಮನ್ ಬಿಲ್ ವರ್ಕ್ ಮಾಡುವಾಗ ನನಗೆ ಹಾಗೇನು ಅನ್ನಿಸ್ಲಿಲ್ಲ. ಅವ್ರ ಪಕ್ಕದಲ್ಲಿ ನಿಂತು ಫಸ್ಟ್ ಟೈಮ್ ಡಯಲಾಗು ನಾವು ರೀಡಿಂಗ್ ಕೊಡ್ಬೇಕಲ್ಲ, ಆ ಸಂಭಾಷಣೆಯನ್ನು ಹೇಳ್ಕೊಡುವಾಗ ಮಾತ್ರ ಒಂದು ಸ್ವಲ್ಪ ಧೈರ್ಯ ಕೆಡ್ತು. ಎಲ್ಲಿ ಅಪ್ಪಿತಪ್ಪಿ ನಮ್ಮ ಕನ್ನಡ ಭಾಷೆ ಆಗ್ಬೋದು ಅಥವಾ ಅದನ್ನ ಹೇಳ್ಕೊಡೋ ರೀತಿ ಆಗ್ಬೋದು. ಅವ್ರಿಕಂದ್ರೆ ನೋಡಲ್ಲ, ಅಣ್ಣವರು ಪೇಪರ್ ಇಟ್ಕೊಂಡು ನೋಡ್ತಾ ಇರಲಿಲ್ಲ. ಜಸ್ಟ್ ಅಸೋಸಿಯೇಟ್ ಡೈರೆಕ್ಟರ್ಗಳು ಹೇಳಿದ್ರೆ ಕೇಳಿಸ್ಕೊತಾರೆ ಅಷ್ಟೇ, ಕಣ್ಣು ಮುಚ್ಕೊಂಡು ಕೇಳಿಸ್ಕೊತಾ ಇರ್ತಾರೆ ಅವರು. ಸೊ ಆ ಧಾಟಿಯಲ್ಲೇ ನಾವು ಹೇಳ್ಬೇಕು ಅವ್ರಿಗೆ. ಹೌದಾ? ಸೀನ್ ಓದೋವಾಗ ಮೊದಲು ಮೂಡ್ ಕೊಟ್ಟು ಆ ಮೂಡಿಂದ ಇಲ್ಲಿಗೆ ಬಂದು ಪಾತ್ರಗಳು, ಇತರೆ ಪಾತ್ರಗಳದ್ದು ಕೂಡ ಹೇಳಬೇಕು, ಅಷ್ಟು ಓದಿ ಹೇಳಬೇಕು. ಸೊ ಅದು ಚಾಲೆಂಜಿಂಗ್ ಅವ್ರ ಹತ್ರ. ಸೊ ಅದು ಫಸ್ಟ್ ಟೈಮ್ ಹೇಳ್ಕೊಡೋಕೆ ಭಯ ಆಯಿತು. ಆಮೇಲೆ ಸುಮ್ಮನೆ ನಾನು ಏನೋ ಹೇಳ್ತಾ ಇದ್ದೆ, ಸ್ಲೋವಾಗಿ ಹೆಗಲ್ ಮೇಲೆ ಕೈ ಇಟ್ಟರು. ಹೆಗಲ್ ಮೇಲೆ ಕೈ ಇಟ್ಟಾಗ ಧೈರ್ಯ ಸ್ವಲ್ಪ, ಅಂದರೆ ಅವ್ರು ನಾನು ಎಲ್ಲೋ ಅಳುಗ್ತಾ ಇದೆ ಒಂಚೂರು ಅಂತ ಗೊತ್ತಾಯ್ತು ಅವ್ರಿಗೆ. ಹಾಗಾಗಿ ಧೈರ್ಯ ಕೊಡೋಕ್ಕೋಸ್ಕರ ಹೆಗಲ್ ಮೇಲೆ ಕೈ ಇಟ್ಟರು. ಅಲ್ಲಿಂದ ಸ್ವಲ್ಪ ಈಗ ನೀವೇನು ಮಾತಾಡ್ತಿದ್ದೀರಿ ನೇರಗಳವಾಗೆ ಹಾಗೆ ನನಗೆ ಬರೋಕ್ಕೆ ಶುರು. ಖುಷಿ ಆಗುತ್ತೆ ಸರ್, ಯಾಕಂದರೆ ಅಣ್ಣವ್ರ ವಿಚಾರ ಅಂತ ಹೇಳಿದ್ರೆ ಎಲ್ರಿಗೂ ಒಂದಲ್ಲ ಒಂದು ರೀತಿ ಕನಸು ಇದ್ದೇ ಇರುತ್ತೆ. ಕಡೆ ಪಕ್ಷ ಅವ್ರನ್ನ ನೋಡ್ಬೇಕಂತನಾದ್ರು, ಆದರೆ ನೀವು ಅಷ್ಟು ಆತ್ಮೀಯತೆಯಿಂದ ಹತ್ತಿರದಿಂದ ಒಡನಾಟ ಇಟ್ಕೊಂಡು ಅಂತ. ನೀವು ಕಾಮನಬಿಲ್ಲು ಹೇಳಿದ್ರಲ್ಲ ಸರ್, ಕಾಮನಬಿಲ್ಲು ಚಿತ್ರದ ಒಂದು ಇನ್ಸಿಡೆಂಟು ಬಹುಶಃ ನೀವು ಅದನ್ನು ನೆನಪಿಸಿದ್ರೆ ವೀಕ್ಷಕರಿಗೆ ನಿಜವಾಗ್ಲೂ ಕುತೂಹಲ. ಕಾಮನಬಿಲ್ಲಲ್ಲಿ 2 ಇನ್ಸಿಡೆಂಟ್ ಇದೆ. ಓಕೆ. ಒಂದು ಅವರ ಪಂಕ್ಚುಯಾಲಿಟಿ ಬಗ್ಗೆ ಹೇಳಬೇಕು ಅಂದರೆ, ಪ್ಲೀಸ್ ಸರ್. ನಾವು ಎಲ್ಲ ತಂಗಿದ್ದು ಮೈಸೂರಿನಲ್ಲಿ ಸುಜಾತ ಹೋಟ್ಲ್ ಅಂತಿತ್ತು, ಎಲ್ಲರಿಗೂ ಅಲ್ಲೇ ಕ್ಯಾಂಪ್. ಅದು ಮೇಲ್ಕೋಟೆ ಶೂಟಿಂಗು. ಅಲ್ಲಿಂದ ಬಂದು ಹೋಗಿ ಮಾಡ್ತಾ ಇದ್ದಿದ್ದು. ಅವ್ರು ಪ್ರತಿ ದಿವಸ ಅಸೋಸಿಯೇಟ್ ಡೈರೆಕ್ಟರ್ಗಳನ್ನ ಕೇಳ್ತಾರೆ, ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗೆ ಇರ್ಬೇಕು ಅಪ್ಪಾಜಿ ಅಂತ. ಹೆಸರು ಕೂಡ ಹೇಳಲ್ಲ ಅವರು, ಎಷ್ಟೊತ್ತಿಗೆ ಇರ್ಬೇಕು ಅಪ್ಪಾಜಿ ಅಂತಾರೆ. ನಾವು ಬೆಳಗ್ಗೆ ಇಷ್ಟೊತ್ತಿಗಿದ್ರೆ ಸಾಕು. ಅಂದರೆ ಯೂಶ್ವಲ್ ಆಗಿ ಅವ್ರು 8:50 ವಿತ್ ಮೇಕಪ್ ಇದ್ಬಿಡ್ತಾರೆ. ಆದರೂ ಕೇಳ್ಕೊಳ್ಳೋದು ಅವ್ರ ವಾಡಿಕೆ. ಏನಂದರೆ ಸ್ವಲ್ಪ 1 hour ಟೈಮ್ ಇದ್ದರೆ ನಾನು ಬಂದು ಇಲ್ಲಿ ಕೂತ್ಕೊಳ್ಳೋದ್ರೆ ಎಲ್ರಿಗೂ ಇದಾಗ್ಬೋದು, ಮುಜುಗರ ಆಗ್ಬೋದು, ಬೇಗ ಬಂದುಬಿಟ್ರೆ ಅಂತ ಆ ಥರದ್ದು ಕೇಳ್ತಾರೆ ಅಷ್ಟೇ ಅವರು. ನಾವು ಬೆಳಗ್ಗೆ 5 ಗಂಟೆಗಿದ್ರೆ ಸಾಕು ಅಂದೆ ನಾನು. ಬೆಳಗ್ಗೆ 5 ಗಂಟೆಗಿದ್ರೆ ಸಾಕೋಣ ಅಂತಂದು. 5 ಗಂಟೆ ಸಾಕಲ್ವಾ? ಸಾಕು. ಸರಿ, ಡೈರೆಕ್ಟ್ರಿಗೆ ಹೇಳಿದೆ 5 ಗಂಟೆಗೆ ಹೇಳಿದೆ ಸರ್, ಯಾಕೆಂದರೆ ಸನ್ರೈಸಲ್ಲಿ ಆ ಟೈಟಲ್ಗೆ ನಾವು ಏನು ಯೋಗ ತೆಗೆದಿದ್ದೀವಿ ಅದು ತೆಗಿಬೇಕಾಗಿತ್ತು. ಸೊ ಅದಕ್ಕೆ ಸನ್ರೈಸ್ ಒಳಗಡೆ ಎಲ್ಲ ಸೆಟ್ಲ್ ಆಗಿಬಿಟ್ರೆ ಅವ್ರು ಸರಿ ಹೋಗುತ್ತೆ, ಅವಾಗ ನಮಗೆ ಏನು ಅಂದ್ಕೊಂಡಿದ್ದೀವಿ ಆ್ಯಕ್ಚುಲ್ ಶಾರ್ಟ್ ಸಿಗುತ್ತೆ ಅಂತ ಪ್ಲ್ಯಾನಿಂಗ್. ಅದು ನಾವೆಲ್ಲ 3:30 ಎದ್ದು ಒಂದು 40 minutes ಜರ್ನಿ ಅಲ್ಲಿಂದ ಅಲ್ಲಿಗೆ. 4:15-4:15 ಒಳಗಡೆ ನಾವು ಹೋಗಿದ್ವಿ. ಅಷ್ಟೊತ್ತಿಗಾಗಲೇ ಅವರು ಬಂದು ಒಂದ್ಸಲಿ ಯೋಗಾಭ್ಯಾಸ ಮಾಡಿ ಧ್ಯಾನ ಮಾಡ್ಕೊಂಡು ಕೂತ್ಯಾರ ಮಂಟಪದಲ್ಲಿ. ಯಾತಕ್ಕೆ ಅಂದರೆ ನಮಗೆಲ್ಲ ಒಂಥರ ಶಾಕು. ನಾವು ಬಂದಮೇಲೆ ಅವ್ರು ಬರ್ತಾರೆ ಅಂತ ನಾವು ನಿರೀಕ್ಷೆ ಇತ್ತಲ್ಲ, ಅದ್ರ ಮುಂಚೆನೇ ಬಂದ್ಬಿಟ್ಟಿದ್ದಾರೆ. ಯಾಕೆ ಹಿಂಗೆ ಬಂದರು ಅಂತಂದರೆ ಅವರು ಆಮೇಲೆ ಅಕ್ಕ ಹೇಳಿದ್ದೇನೆಂದರೆ, ಇಲ್ಲ ಬಂದು ಒಂದ್ಸಲ ಅಭ್ಯಾಸ ಮಾಡ್ಕೊಂಬಿಟ್ರೆ ಟೈಟಲ್ ತೆಗಿಯೋವಾಗ ಏನಾದರೂ ಹೆಚ್ಚು ಕಮ್ಮಿ ಆದರೆ ಸನ್ರೈಸು ಎಫೆಕ್ಟು ಎಲ್ಲ ಹೊರಟೋಗುತ್ತೆ ಅಂತ, ಅದಕ್ಕೆ ಮೊದಲು ಒಂದ್ಸಲಿ ಬಂದು ಪ್ರಾಕ್ಟೀಸ್ ಮಾಡಿಬಿಟ್ರು ಅವರು ಅಂತ. ಇದು ಮರೆಯೋಕ್ಕಾಗದೇ ಇರೋಂಥದ್ದು ಒಂದು ಡೆಡಿಕೇಶನ್. ಆ ಕಾಮನ್ ಬಿಲ್ಲು ಶೂಟ್ ಮಾಡುವಾಗ ಮೇಲ್ಕೋಟೆಯಲ್ಲಿ ಮತ್ತು ಇದರಲ್ಲಿ ಮಹದೇವಪುರದಲ್ಲಿ ಒಂದು ದೊಡ್ಡ ಗಲಾಟೆ, ಕಳಲೆ ಅಂತ ಹೇಳಿ ಒಂದು ಊರು. ಆ ಊರಲ್ಲಿ ಜಾತ್ರೆ ಶೂಟಿಂಗ್ ಮಾಡ್ತಾರೆ. ಅಲ್ಲಿ ಸುಮ್ಮನೆ ಹುಡುಗರು ಕೂಗೋದು, ಒಂದಷ್ಟು ಜನ ಇದ್ದೇ ಇರ್ತಾರೆ ಶೂಟಿಂಗ್ ಮಾಡೋ ಕಿಡಿಗೇಡಿಗಳು. ಅಲ್ಲಿ ಬೇಕಂತ ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ರು. ಅಲ್ಲಿ ಒಂದು ದೊಡ್ಡ ಗಲಾಟೆ ಆಗೋಯ್ತು, ಯೂನಿಟ್ನವ್ರಿಗೂ ಜನಗಳಿಗೂ. ಆವಾಗ ಯಜಮಾನರು ಮುಂದೆ ಬಂದು ಬಿಡಿಸ್ದೇ ಇದ್ದಿದ್ರೆ ದೊಡ್ಡ ಗಲಾಟೆ ಆಗ್ಬಿಟ್ಟಿರೋದು. ಅವ್ರು ಹೇಗೆ ತಯಾರಾಗಿದ್ರು ಅಂದರೆ, ಇವ್ರು ಯಾರು ಯೂನಿಟ್ ಅವ್ರ ಮೇಲೆ ಕೈ ಮಾಡಿದ್ರು ಯೂನಿಟ್ ಹುಡುಗರು ವಾಪಸ್ ಹೋಗ್ತಾ ಅವ್ರೆಲ್ಲರೂ ಹೊಡೆದಾಕ್ಬೇಕು ಅಂತ ಪ್ಲಾನ್ ಮಾಡಿದ್ರು. ಆ ಥರ ಒಂದು ಸಾಯಂಕಾಲ ಹೋಗೋಗಿ ಎಲ್ರಿಗೂ ನಡ್ಕ. ಆ್ಯಕ್ಚುಲಾಗಿ ನಾನು ನಮ್ಮ ಅಕ್ಕವರು ಮಧುಪುರ ಇದರಲ್ಲಿ ಇದ್ರು ಅವಾಗ, ಉದಯಗಿರಿಯಲ್ಲಿ. ನಾನು ಒಬ್ಬನೇ ಹೋಗ್ಬೇಕು. ಇವನಿದ್ದ ನೋಡೋ ಬೆಳಗ್ಗೆ ಅಂದ್ರೆ ಹೆಂಗೆ ಓಡದೆ ಅಂತ ನನಗೆ ಗೊತ್ತಿಲ್ಲ. ಹೌದಾ? ಅವ್ರ ಮನೆಗೆ ಹೋಗಿ ಬಾಗಿಲು ಹಾಕೊಳ್ಳೋಗಾಯ್ತು. ಆ ಥರ ಸುಮಾರು ಸಲ ಆಗ್ಬಿಡುತ್ತೆ. ಯಾಕಂದರೆ ಯಜಮಾನರು ನೋಡೋಕ್ಕೆ ಹಾಗೆ ನುಗ್ತಾರಲ್ಲ, ಮೇಲ್ಕೋಟೆಯಲ್ಲಿ ಅಷ್ಟೇ ದೊಡ್ಡ ಗಲಾಟೆ ಆಗೋಯ್ತು ಅಲ್ಲೂ. ಅದೇ ಥರ ಗಲಾಟೆ, ಹೊಡೆದಾಟ ಅಂದರೆ ಹೊಡೆದಾಟ. ಎಲ್ಲ ಸಾಯಂಕಾಲ ಬಸ್ಗಳು ಅವರು ರೆಡಿ ಮಾಡ್ಕೊಂಡಿದ್ರು.
ಮೇಲ್ಕೋಟೆಯಿಂದ ಕೆಳಗಿಳಿದ್ರೆ ಹೊಡಿಬೇಕು ಅಂತ. ಓಕೆ. ಅವತ್ತು ನಾನು ಒಂದಿಬ್ಬರಿಗೆ ವ್ಯಾನ್ ಒಳಗೆ ಹಾಕಿ ಹೊಡೆದಿದ್ದೀನಿ ಆ್ಯಕ್ಚುಲಿ. ಅದು ಅಣ್ಣವ್ರು ನೋಡ್ಬಿಟ್ಟು ಈ ರಾಮಮೂರ್ತಿ ಅವರು ಕೈ ಮಾಡ್ತಾರಾ ಎಕ್ಸ್ಪ್ರೆಷನ್ ಹೆಂಗಿತ್ತು ಅವ್ರಿಗೆ ಕೇಳಿದ್ದು. ಸರ್, ತಾವು ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚಿನ ಚಿತ್ರಗಳಲ್ಲೂ ಕೂಡ ನಿರ್ದೇಶನ ಮಾಡಿದ್ದೀರಿ. ಆದರೆ ಚಿತ್ರಗಳ ಒಂದು ಚಿತ್ರೀಕರಣದ ಅನುಭವವನ್ನು ತೆಗೆದುಕೊಳ್ಳೋದಾದರೆ, ಅಂದಿನ ಒಂದು ಚಿತ್ರೀಕರಣದ ತಂತ್ರಜ್ಞಾನವನ್ನು ನೋಡೋದಾದರೆ ಯಾವ ರೀತಿ, ಅಂದರೆ ಏನೆಲ್ಲ ಬದಲಾವಣೆಗಳಾಗಿದೆ ಅಂತ ಅನ್ಸುತ್ತೆ ಸರ್? ಆಗಿನ ಕಾಲದ ಚಿತ್ರೀಕರಣ ಹೇಗಿತ್ತು ಅಂತ ಅನ್ಸುತ್ತೆ? ಆಗ ನಾವು ನೆಗೆಟಿವಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಪ್ರತಿಯೊಂದು ಪರ್ಫೆಕ್ಷನ್ ಅನ್ನೋದಿರುತ್ತೆ. ಸೊ ಯಾವುದೇ ಎಕ್ಸ್ಪೋಸ್ ಆಗೋಕ್ಕೆ ಮುಂಚೆ ಒಬ್ಬ ನಿರ್ದೇಶಕ ಆಗ್ಬೋದು, ಒಬ್ಬ ಛಾಯಾಗ್ರಾಹಕ ಆಗ್ಬೋದು, ಒಬ್ಬ ಮೇಕಪ್ ಆರ್ಟಿಸ್ಟ್ ಆಗ್ಬೋದು, ಕಾಸ್ಟ್ಯೂಮ್ ಆರ್ಟಿಸ್ಟ್ ಆಗ್ಬೋದು, ಎಲ್ಲರೂ ಪರ್ಫೆಕ್ಷನ್ ಗಮನ ಕೊಡ್ತಾ ಇದ್ವಿ ಫಸ್ಟು. ಸೊ ರಿಹರ್ಸಲ್ಸ್, ಮೋರ್ ಆಫ್ ರಿಹರ್ಸಲ್ಸ್, ಟೇಕ್ ಆದ್ರೆ ಹೋಯ್ತಲ್ಲ ನೆಗೆಟಿವ್ ಅಂತ. ಸೊ ಹಾಗಾಗಿ ಪರ್ಫೆಕ್ಷನ್ ನೋಡ್ತಾ ಇದ್ವಿ ಅವಾಗ. ಸೊ ಹೀಗೆ ಇರಬೇಕು, ಹೀಗೆ ಮಾಡಬೇಕು, ಈ ಶಾಟ್ ಹೀಗೆ ಬರಬೇಕು, ಟ್ರಾಲಿ ಅಂದರೆ ಹಿಂಗೆ ಹೋಗ್ಬೇಕು, ಕ್ರೇನ್ ಅಂದರೆ ಹಿಂಗೆ ಹೋಗ್ಬೇಕು, ಆ ಟೈಮಿಂಗ್ ಹಾಗೆ ಇರಬೇಕು ಅಂತ. ಈಗ ಆಪ್ಷನ್ ಏನಿದೆ ಅಂತಂದರೆ ಒನ್ ಮೋರ್ ಈಸಿಯಾಗಿ ತಗೋಬೋದು. ಸೊ ಡೈಲಾಗ್ ಕಟ್ ಆಯ್ತಾ, ಒನ್ ಮೋರ್. ಅವಾಗ ಪಕ್ಕ ಹಾಗೆ ಮಾಡಬೇಕಾಗಿತ್ತು. ಈಗ ಎರಡು ವ್ಯತ್ಯಾಸ ಅಷ್ಟೇ. ಅವಾಗ ಪರ್ಫೆಕ್ಷನ್ ಮೊದಲಾಗ್ತಿತ್ತು, ಈಗ ಆಮೇಲೆ ಆಗ್ತಾ ಇದೆ ಅಷ್ಟೇ. ಸರ್, ಇನ್ಫ್ಯಾಕ್ಟ್ ನೀವು ಆಟೋರಾಜಾಗಿ ಜ್ಞಾಪಿಸ್ಕೊಂಡ್ರಿ. ಆಟೋರಾಜಾದೊಂದು ಇನ್ಸಿಡೆಂಟು ಐ ಥಿಂಕ್ ನೀವು ಹೇಳಬೇಕು ಸರ್. ಯಾಕೆಂದರೆ ಆಟೋರಾಜಾದ ಸಕ್ಸಸ್ ನೋಡಿ ಇವತ್ತು ಎಲ್ಲ ಆಟೋ ವರ್ಗದವರೆಲ್ಲರೂ ಕೂಡ ಒಂಥರ ದೇವ್ರ ಥರ ಆರಾಧಿಸ್ತಾರೆ ಶಂಕರಣ್ಣನ. ಬಟ್ ಅಂಥ ಒಬ್ಬ ಮರ್ಕ್ಯೂರಿ ಅಂತ ಹೇಳ್ತಾ ಇದ್ರು ಅವ್ರನ್ನ. ಅಂಥವ್ರ ಜೊತೆ ಕೆಲಸ ಮಾಡಿದ ಅನುಭವ ಒಂದು. ಇನ್ನೊಂದು ಹಾವಿನ ಹಾವಳಿ ಸರ್ ಎದುರಿಸಿರೋದು ನೀವು. ಅದು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಸೆಟ್ ಹಾಕಿತ್ತು. ಓಕೆ. ಸುಮಾರು ಒಂದು 100 ಬಾಕ್ಸ್ಗಳು ಮಾಡಿದ್ವಿ. ಸ್ನೇಕ್ ಬಾಬು ಅಂತ ಆತ ರೆಗ್ಯುಲರ್ ಆಗಿ ಸಿನಿಮಾಗಳಿಗೆ ಸ್ನೇಕ್ ಸಪ್ಲೈ ಮಾಡೋಂಥವ್ನು. ಓಕೆ. ಸೊ ಅವನಿಗೆ ಎಲ್ಲ ಹಾವು ಹೇಳಿದ್ವಲ್ಲ, ಸುಮಾರು 100-110 ಹಾವುಗಳನ್ನ ತರಿಸಿದ್ವಿ. ಎಲ್ಲ ಬಾಕ್ಸ್ಗಳಲ್ಲೂ 1-2 ಈ ಥರ ಬಿಟ್ಟು ಇದು ಮಾಡಿದ್ದು. ಅದು 3 ದಿವಸ ಆಗಿದ ತಕ್ಷಣ ಯಾರು ಸೆಟ್ ಒಳಗೆ ಹೋಗಕ್ಕೆ ಆಗಲಿಲ್ಲ. ಯಾಕೆ ಸರ್? ಸ್ಮೆಲ್. ಓಕೆ ಓಕೆ. ಭಾಳ ಕೆಟ್ಟ ಸ್ಮೆಲ್ಲು. ಓಕೆ. ಒಳಗಡೆ ಹೋದ್ರೆ ಎಲ್ರಿಗೂ ವಾಮಿಟ್ ಆಗಕ್ಕೆ ಶುರು ಆಗುತ್ತೆ. ಅದೇನಂದ್ರೆ ಗ್ಲಾಸ್ ಹೊಡೆದು ಅದು ಗ್ಲಾಸ್ ಒಳಗಡೆ ಇರೋದ್ರಿಂದ ಆ ಗ್ಲಾಸ್ ಅಲ್ಲಿ ಎಲ್ಲ ಪಾಯ್ಸನ್ ಆಗ್ಬೋದು ಅಥವಾ ಶೀಟ್ ಆಗ್ಬೋದು, ಇವೆಲ್ಲ ಇದಾಗಿ ಸೊ ಶೂಟಿಂಗ್ ಕ್ಯಾನ್ಸಲ್ ಮಾಡ್ಬೇಕಾದ್ ಬಂತು. 3-4 ದಿವಸ ಅದನ್ನ ಎಲ್ಲ ಹೊರಗೆ ತೆಗೆದು ಬಾಕ್ಸ್ ಕ್ಲೀನ್ ಮಾಡಿ ಮತ್ತೆ ಅದನ್ನ ಹಾಕಿ ಶೂಟಿಂಗ್ ಮಾಡೋಂಥದ್ದು. ಆದ್ರೆ ಅಲ್ಲ, ಅವತ್ತ ಏನ್ ಎಡವಟ್ ಆಯ್ತು, ಅವನ್ನೆಲ್ಲ ತೆಗೆದಿಟ್ಟ 1-2 ಹಾವು ಮಿಸ್ ಆಗೋಯ್ತು. ಎಣಿಸ್ಕೊಂಡಿದ್ದಾರೆ, ಎಣಿಸಿ ಹಾಕಿದಾಗ 2-3 ಹಾವು ಮಿಸ್ ಆಗ್ಬಿಟ್ಟಿದೆ. ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಸೆಟ್ ಒಳಗಡೆ ಯಾರು ಹೋಗ್ತಾ ಇಲ್ಲ, ಭಯ ಎಲ್ಲಿ ಸೇರ್ಕೊಂಡಿದೀಯೋ ಅಂತ. ಆಮೇಲೆ ಅದು ಎಲ್ಲಿ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ. ಹಾಗೆ ಶೂಟಿಂಗ್ ಮುಗಿಸಿದ್ದಾಯ್ತು ಅದನ್ನ. ಓಕೆ ಓಕೆ. ನನಗೆ ನಿಮ್ಮ ಸಿನಿಮಾಗಳ ಸಾಲು ನೋಡಿದಾಗ ಒಂದು ಸಾಂಸಾರಿಕವಾಗಿ, ಇನ್ನೊಂದು ಮಾಸ್, ಎರಡೂ ಕಾಂಬಿನೇಷನ್ ಜೊತೆಗೆ ನೀವು ನಿಮ್ಮ ಸಿನಿಮಾಗಳನ್ನು ಗಮನಿಸ್ತಾ ಹೋದಂಗೆ ಅದರಲ್ಲಿ ನನಗೆ ಸ್ಪೆಷಲಿ ಮರಣ ಮೃದಂಗ ಜ್ಞಾಪಿಸ್ಕೊಂಡಾಗ ಸರ್, ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಗಳಾಗಿ ತುಂಬ ದೊಡ್ಡ ಜನಪ್ರಿಯತೆ ಪಡೆದವರು. ಅಂದರೆ ಅವ್ರನ್ನ ಕ್ಯಾಮರಾ ಮುಂದೆ ನಿಲ್ಲಿಸಿ ಆ್ಯಕ್ಟ್ ಮಾಡಿಸೋದಿದೆಯಲ್ಲ ಸರ್, ಐ ಥಿಂಕ್ ಇಟ್ಸ್ ಅಗೇನ್ ಚಾಲೆಂಜ್. ಆ ಸನ್ನಿವೇಶಗಳು ಅಥವಾ ಆ ಸಿನಿಮಾ ಬಗ್ಗೆ ಹೇಳಿ ಸರ್. ಅವ್ರನ್ನ ಒಪ್ಸೋದು ದೊಡ್ಡ ಸವಾಲು ಮೊದಲು. ಅದು ಹಾಗೂ ಹೀಗೂ ಒಪ್ಸಿದ್ದಾಯ್ತು ಅವ್ರಿಗೆ. ಕಥೆಯನ್ನ ಅವ್ರಿಗೆ ಹೇಳಿ, ಅವ್ರ ಸಂಭಾಷಣೆಯನ್ನ ಪ್ರತಿ ಇದನ್ನು ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ಡಿಕ್ಟೇಟ್ ಮಾಡಿ ಎಲ್ಲ ಮಾಡಿದ್ದಾಯ್ತು. ಬಟ್ ಸರ್, ಡಿಸಿಷನ್ ನಿಮ್ದೇನಾ ಸರ್ ಅದು? ಅಂದ್ರೆ ಅವ್ರ ಕಡೆಯಿಂದನೇ ಆಕ್ಟ್ ಮಾಡಿಸ್ಬೇಕು ಅಂತ? ಇಲ್ಲ, ಪ್ರೊಡ್ಯೂಸರ್ ಇಲ್ಲ ಸರ್, ಅವ್ರನ್ನ ನಾನು ಒಪ್ಪಿಸ್ತೀನಿ, ಮಾಡ್ಸೋಣ ಅಂದ್ರು. ನಾನು ಕಷ್ಟ ಆಗ್ಬೋದು ನೋಡಿ, ಯಾಕಂದ್ರೆ ಅವರು ವ್ಯಕ್ತಿತ್ವ ಬೇರೆ, ಸಿನಿಮಾ ಇದೆ ಬೇರೆ, ಗ್ರಾಮರೇ ಬೇರೆ, ಆಗಲ್ಲ ಅಂತಂದ್ರೆ ನೀವು ಮೂವನ್ನೇ ನಾನು ಮಾಡಿಸ್ತೀನಿ ಅಂತ. ಕೊನೆಗೆ ಕತೆ ಹೇಳಿಸಿ, ಅವ್ರು ನಮ್ಮ ತೆಲುಗು ರೈಟರ್ ಒಬ್ರು ಅವರು ಬಂದರು, ಸಾಯಿ ಅಂತ ಹೇಳಿ, ಅವ್ರಿಗೆ ಕತೆ ಹೇಳಿಸಿ ಅವರೆಲ್ಲ ಒಪ್ಕೊಂಡ್ಮೇಲೆ ಮೊದಲು ನಾನೇನು ಮಾಡಿದೆ ಅಂತಂದ್ರೆ ಅವ್ರಿಗೆ ಗೊತ್ತಾಗಬೇಕಲ್ಲ ಸಿನಿಮಾ ಏನು ಅಂತ. ಅವ್ರ ಮನೆಯಲ್ಲೇ ಶೂಟಿಂಗ್ ಇಟ್ಕೊಂಡೆ. ಅವ್ರು ಇರುವ ದೃಶ್ಯಗಳನ್ನ, ಇಲ್ಲದೆ ಇರೋ ದೃಶ್ಯಗಳನ್ನ ಮಾಡಿ ಫಸ್ಟ್ ಅವ್ರಿಗೆ ಅದು ವಾತಾವರಣ ಹೋಗ್ಬೇಕು, ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದ್ರಿ. ಅವ್ರು ನೋಡ್ತಾ ಕೂತ್ಕೋಬೇಕು. ಅವ್ರು ಬಂದವರು ಅವ್ರ ಗೆಸ್ಟ್ಗಳನ್ನೆಲ್ಲ ಮಾತಾಡಿಸ್ಕೊಂಡು ಹಾಗೆ ನೋಡ್ತಾನೆ ಇದ್ರು. ಸೊ ಇದು ಕ್ಯಾಮ್ರಾ ಮೂವ್ಮೆಂಟು ಸರ್, ಹೀಗಿರುತ್ತೆ ಸರ್, ನೀವು ಹೀಗೆ ಮಾಡ್ಬೇಕು ಸರ್, ಹಾಗೆ ಮಾಡ್ಬೇಕು ಸರ್ ಅಂತ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ, ಸೊ ನಾನು ಯಾವಾಗ ಆ್ಯಕ್ಷನ್ ಹೇಳ್ತೀನಿ ಅವಾಗ ಆ್ಯಕ್ಟ್ ಮಾಡಬೇಕಾಗತ್ತೆ ಅಂತೆಲ್ಲ ಹೇಳಿ ಅವ್ರಿಗೆ ಪ್ರಿಪೇರ್ ಮಾಡೋಕ್ಕೆ ಒಂದು 3 ದಿವಸ ವರ್ಕ್ಶಾಪ್ ಥರ. ಸೊ ಅವ್ರ ಮನೆಯಲ್ಲೇ ಶೂಟಿಂಗ್ ಮಾಡಿದೆ ನಾನು. ಆಮೇಲೆ ಆ ವಾತಾವರಣಕ್ಕೆ ಅವ್ರು ಒಗ್ಗೊಂಡ್ರು. ಆಮೇಲೆ ಅವ್ರು ಸೀನ್ ಶೂಟ್ ಮಾಡಿದ್ದು ನಾನು. ಓಕೆ. ಹಾಗಾಗಿ ಒಂದು ಸೀನಲ್ಲಿ ಅದೇ ಅಂತಂದು ನಾನು ನಡ್ಕೊಂಡು ಹೋಗಿ ಮಾತಾಡಬೇಕು ಅಂತ ನಾನು. ಸರ್ ನೀವು ಮಾತಾಡಿ ಹೋಗಿ ಆ ಕಿಟಕಿ ಹತ್ರ ಕೈ ಇಡಬೇಕು ಅಂತ. ಅದು ಆಗಲ್ರಿ ನನಗೆ, ನಾನು ಕೂತ್ಕೊಂಡು ಮಾತಾಡ್ತಿದ್ದೆ ಅಂತಂದರು. ಇಲ್ಲ ಸರ್, ಸ್ವಲ್ಪ ನಡಿಗೆ ಬೇಕು, ಯಾಕಂದರೆ ಆ ಮಾತಿನಲ್ಲಿ ಆ ಥರ ಗತ್ತಿದೆ ಅದು. ಸೊ ನಾನು ಕೋಪ ಬರಲ್ವಲ್ಲ ಅಂತಂದು. ನಿಮ್ಗೆ ಮ್ಯಾಕ್ಸಿಮಮ್ ಕೋಪ ಎಷ್ಟು ಬರುತ್ತೆ ಅಷ್ಟು ತೋರಿಸಿ ಸರ್. ಸೊ ಹೀಗೆ ಅವ್ರನ್ನ ಹೇಳಿ ಹೇಳಿ ತೊಗೊಂಡಿದ್ದು ಕೆಲಸ. ಆ ಸುಂದರರಾಜಿಗೆ ಬೈಯೋದೊಂದು ಸೀನ್ ಇದೆ. ನಾನು ಬೈಯಲ್ಲ ರೀ, ಆ ಥರ ಕೋಪ ಬರಲ್ಲ ರೀ ನಿರ್ದೇಶಕರೇ ನನಗೆ ಅಂತ. ಇಲ್ಲ ಸರ್, ನಿಮ್ಗೆ ಮ್ಯಾಕ್ಸಿಮಮ್ ಏನು ಕೋಪ ಬರುತ್ತೆ ಸರ್,
ಅಷ್ಟು ಮಾಡಿ ಸರ್ ಸಾಕು ಅಂತ. ಸೊ ಹಾಗೆ ಅವ್ರಿಗೆ ಸ್ವಲ್ಪ ಅವ್ರಿಗೆ ಹುರಿದುಂಬಿಸಿ ಕೆಲಸ ತಗೊಂಡಿದ್ದಾಯ್ತು ಸರ್. ಅಂದ್ರೆ ಅಲ್ಲಿ ಚಿತ್ರ ಕಥಾವಸ್ತುನು ಕೂಡ ಅಂದ್ರೆ ರಾಜಕೀಯವೇ ಇದೆ. ಅವರು ಒಂದು ಪಕ್ಷದ ಪ್ರಮುಖ ನಾಯಕರಾಗಿರ್ತಾರೆ. ಅದೇ ರೀತಿಯ ಒಂದು ಪಾತ್ರ ಇರೋದ್ರಿಂದ ಅವರಿಂದಲೂ ಈ ರೀತಿ ಅಂದ್ರೆ ರಾಜಕೀಯದಲ್ಲಿ ಈ ತರ ಇನ್ಪುಟ್ಸ್ಗಳು ಏನಾದರೂ ಸಿಗ್ತಾ ಇತ್ತ ಸರ್ ಆ ಟೈಮಲ್ಲಿ? ಇಲ್ಲ, ಇನ್ಪುಟ್ಸ್ಗಿಂತ ಅವರು ಕಥೆಗೆ ಏನು ಅವರು ಮಧ್ಯ ಮಾತಾಡಲಿಲ್ಲ. ಸೊ ಹೀಗಿದೆ ರಾಜಕೀಯದಲ್ಲಿ ಇದು ಆಗುತ್ತಲ್ವಾ ಅದನ್ನ ಅಕ್ಸೆಪ್ಟ್ ಮಾಡಿದ್ರು ಅವರು. ಸೊ ಮನೆ ಒಳಗಡೆ ಇರೋಂಥವ್ರೆ ಮಾಡ್ತಾರೆ. ಈಗ ನಮ್ಮಲ್ಲಿ ಪಿತೂರಿಗಳೆಲ್ಲಾಗತ್ತೆ ಅಂತಂದ್ರೆ ನಾವು ಇತಿಹಾಸನೆಲ್ಲ ತಗೊಂಡ್ರೆ ನಮ್ಮಲ್ಲಿರೋರೆ ಪಿತೂರಿ ಮಾಡಿ ಹಿಡ್ಕೊಟ್ಟಿರೋದೇ ಸಾಕ್ಷಿ ಅಲ್ಲ. ಸೊ ಇತಿಹಾಸ ಹೇಳುತ್ತೆ ಅದನ್ನ. ಸೊ ಹಾಗೆ ಇಲ್ಲೂ ಕೂಡ ನಮ್ಮವ್ರನ್ನ ರಾಜಕೀಯದಿಂದ ಯಾವಾಗಲೂ ಮನೆಯವ್ರನ್ನ ದೂರ ಇಡಬೇಕು ಅನ್ನೋ ಒಂದು ಲಾಜಿಕ್ ಏನಿದೆ, ಆ ಲಾಜಿಕ್ ಇಲ್ಲೂ ಅಪ್ಲೈ ಆಯ್ತದು. ಸೊ ಹಾಗಾಗಿ ಅವ್ರು ಅಕ್ಸೆಪ್ಟ್ ಮಾಡಿದ್ರು ಅದನ್ನ. ಈಗ ಹೆಂಡತಿ ತಮ್ಮಂದ್ರಾಗ್ಬೋದು ಅಥವಾ ಅಣ್ಣ ತಮ್ಮಂದ್ರಾಗ್ಬೋದು, ಅವ್ರನ್ನ ಒಳಗಡೆ ಒಬ್ಬ ರಾಜಕಾರಣಿ ಸೇರಿಸ್ಕೊಂಡಾಗ ಏನಾಗುತ್ತೆ, ಅವನ ವರ್ಚಸ್ನ ಕುಗ್ತಾ ಹೋಗುತ್ತೆ. ಹೌದು. ಸೊ ಅದನ್ನ ಅಲ್ಲಿ ಅಡಾಪ್ಟ್ ಮಾಡಿದ್ವಿ ನಾವು ಅಷ್ಟೇ. ಓಕೆ ಸರ್, ಇನ್ನು ರಾಣಿ ಮಹಾರಾಣಿ ಇವತ್ತಿಗೂ ಸರ್ ನೀವು ಎಷ್ಟು ಸಲ ಕೂತು ಆ ಸಿನಿಮಾ ನೋಡಿದ್ರು ಕೂಡ ಬೇಜಾರೇ ಆಗೋದಿಲ್ಲ. ಅಂದರೆ ಬಹುಶಃ ಮಾಲಾಶ್ರೀ ಅವರಿಗೆ ಇನ್ನೊಂದು ರೀತಿಯ ಒಂದು ಫೇಮ್ ತಂದುಕೊಟ್ಟಿದ್ದು ಸಿನಿಮಾ. ಇನ್ನೊಂದು ಕಡೆ ಅಂಬರೀಷ್ ಅಣ್ಣ ಮತ್ತು ತಿರ್ಗಾ ಮಂಜುಳಾ ಗುರುರಾಜ್ ಆಸ್ ಅ ಸಿಂಗರ್. ಅಂದರೆ ಎಲ್ಲರೂ ಅಂದರೆ ತುಂಬ ಜನಕ್ಕೆ ಇದರಿಂದ ಒಳ್ಳೆ ಹೆಸರು ತಂದುಕೊಟ್ಟಿದ್ದು ಸರ್. ಅಂದರೆ ಡ್ಯುಯಲ್ ಕ್ಯಾರೆಕ್ಟರ್ ಅಂದಾಗ ಚಾಲೆಂಜಸ್ ಜಾಸ್ತಿ. ಒಂದು ನಿರ್ದೇಶಕರಾಗಿ ಆ ಡ್ಯುಯಲ್ ಕ್ಯಾರೆಕ್ಟ್ರಿನ ಪಿಕ್ಚರೈಸೇಷನ್ ವಿಚಾರಗಳನ್ನು ಹೇಳಿ ಸರ್. ಡ್ಯುಯಲ್ ಕ್ಯಾರೆಕ್ಟರ್ ಪಿಕ್ಚರೈಸ್ ಮಾಡುವಾಗ ಕೆಲವು ಸವಾಲುಗಳು ನಿರ್ದೇಶಕರಿಗಿರುತ್ತೆ. ಏನಂತಂದ್ರೆ ಹೇಗೆ ಕಂಪೋಸ್ ಮಾಡ್ತೀವಿ ಅನ್ನೋದು. ಕರೆಕ್ಟ್. ಒಂದೇ ಬ್ಲಾಕ್ ಅಲ್ಲಿ ಇಬ್ಬರನ್ನ ಕಾಣಿಸ್ಬೇಕು, ಆಕ್ಷನ್ ಅಂಡ್ ರಿಯಾಕ್ಷನ್ ಎರಡು ಮ್ಯಾಚ್ ಆಗ್ಬೇಕು. ಹೌದು ಸರ್. ಈ ಕ್ಯಾರೆಕ್ಟರ್ ಹೇಳುವಾಗ ಡೈಲಾಗು ಈ ರಿಯಾಕ್ಷನ್ ಬೇರೆ ಆಗ್ಬಿಟ್ರೆ ಮ್ಯಾಚ್ ಆಗೋದಿಲ್ಲ. ಇದಿಷ್ಟನ್ನು ಪ್ರಿಪೇರ್ ಆಗ್ಬೇಕು ಫಸ್ಟ್. ಒಬ್ಬ ನಿರ್ದೇಶಕ ಅದನ್ನ ಪಕ್ಕಾ ಮಾಡ್ಕೋಬೇಕು. ಆಮೇಲೆ ಅದನ್ನ ತೆಗಿಯೋವಾಗಿದೆಯಲ್ಲ ಪ್ಲೇಬ್ಯಾಕ್ ಸೌಂಡ್ ಯೂಸ್ ಮಾಡ್ಬೇಕಂತ. ಓಕೆ. ಯಾಕಂದ್ರೆ ಮೊದಲು ಡೈಲಾಗ್ನ ರೆಕಾರ್ಡ್ ಮಾಡ್ಕೋಬೇಕು ಇಬ್ಬರು. ಈ ಕ್ಯಾರೆಕ್ಟರ್ದು ರೆಕಾರ್ಡ್ ಮಾಡಬೇಕು, ಅದಕ್ಕೊಂದು ಗೈಡೆನ್ಸ್ ಕ್ಯಾರೆಕ್ಟರ್ ಕೊಡಬೇಕು. ಅದನ್ನ ನಾವು ಮಾತಾಡಿರ್ತೀವಿ ಅವಾಗ. ಸೊ ಅದೆರಡನ್ನು ಮ್ಯಾಚ್ ಮಾಡಬೇಕು. ಮ್ಯಾಚ್ ಮಾಡಿ ಪ್ಲೇಬ್ಯಾಕ್ ಅಲ್ಲಿ ಮಾಡಿ ಕ್ಯಾಮ್ರಾ ಇದು ಕೂಡ ನಾನು ಸ್ಟಾರ್ಟ್ ಅನ್ನೋವಾಗ ಏನಾಗುತ್ತೆ, ನನ್ನಲ್ಲಿ ವ್ಯತ್ಯಾಸ ಆಗ್ಬೋದು ಸ್ಟಾರ್ಟ್ ಮಾಡೋವಾಗ. ಅವಾಗ ನಾನ್ ಸಿಂಕ್ ಆಗುತ್ತೆ ಅದು. ಓಕೆ. ಸೊ ಇವೆಲ್ಲ ಸಿಂಕ್ರನೈಸ್ ಆಗೋ ಹಾಗೆ ಪ್ಲಾನ್ ಮಾಡ್ಕೋಬೇಕು. ಮಾಡ್ಕೊಂಡು ಸೌಂಡ್ ಕೂಡ ಫಸ್ಟ್ ಕೌಂಟ್ ಕೊಟ್ಟು ಸ್ಟಾರ್ಟ್ ಮಾಡಬೇಕು. ಓಕೆ. ಸೊ ಆಟೋಮೆಟಿಕಲಿ ನಾನು 5ರಲ್ಲಿ ಸ್ಟಾರ್ಟ್ ಅಂತ ಹೇಳಿದ್ರೆ 5ರಲ್ಲೇ ಸ್ಟಾರ್ಟ್ ಆಗುತ್ತೆ ಅದು. ಅಥವಾ ಕ್ಯಾಮ್ರಾ ಅಸಿಸ್ಟೆಂಟ್ಸ್ ಕೂಡ ಕೋಆಪ್ರೇಟ್ ಮಾಡ್ತಾರೆ ಅವಾಗ. ಸೊ ಹಾಗಾಗಿ ಆ ಥರದೆಲ್ಲ ಟೆಕ್ನಿಕಲಿ ಪಕ್ಕಾ ಮಾಡ್ಕೊಂಡೇ ಮಾಡ್ಬೇಕು ಅದನ್ನು. ಆಮೇಲೆ ಫ್ರೇಮ್ ಇಟ್ಟಾಗ ಮಧ್ಯ ಇದಾಗಬಾರ್ದು, ಮಾಸ್ಕ್ ಇದಾಗಬಾರ್ದು, ಲೈಟ್ ಮಾಸ್ಕ್ ಆಗಬಾರ್ದು, ನೆಕ್ ಮಾಸ್ಕ್ ಆಗ್ಬೋದು. ಇಂಥವೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಕ್ಯಾಮ್ರಾಮೆನ್ನು ಅಂದರೆ ನಮ್ಮ ಸಿನಿಮಾಟೋಗ್ರಾಫರ್ ಪಕ್ಕ ಇಲ್ಲದೆ ಇದ್ದರೆ ನಮ್ಗೆ ಅರ್ಧ ಕಷ್ಟ ಆಗ್ತಾಯಿತ್ತು. ಸೊ ಅದರಲ್ಲಿ SV ಶ್ರೀಕಾಂತ್ ಅವ್ರ ಕ್ಯಾಮ್ರಾಮನ್ ಅಲ್ಲ. ಸೊ ನನಗೆ ಅರ್ಧ ಅದು ನಿಭಾಯಿಸುವಂಥ ಶಕ್ತಿ ಅವರು ಮಾಡಿಕೊಟ್ರು ಅಷ್ಟೇ. ಸರ್ ಹಾಡುಗಳು ಕೂಡ ಹಾಗೆ ಶ್ರೀನಿವಾಸ್ ಅವರು ಹೇಳಿದಾಗೆ ಮಂಜುಳಾ ಗುರುರಾಜ್ ಅವರ ಹಾಡುಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಮಾಲಾಶ್ರೀ ಅವರಾಗಿರ್ಬೋದು, ಹಾಡುಗಳು ತುಂಬ ಮುಖ್ಯವಾಯಿತು. ಅಂದರೆ ನಿಮ್ಮ ಒಂದು ಚಿತ್ರಗಳಲ್ಲಿ ಬಹಳಷ್ಟು ಚಿತ್ರಗಳಲ್ಲಿ ಹಾಡುಗಳು ಕೂಡ ಅಷ್ಟೇ ಸೂಪರ್ ಹಿಟ್ ಆಗಿರುವಂಥದ್ದು ಸರ್. ಹೇಗಿರುತ್ತೆ ಸರ್ ಅಂದರೆ ಸಂಗೀತ ನಿರ್ದೇಶಕರು, ಗೀತ ರಚನೆಕಾರರ ಜೊತೆಗಿನ ಒಂದು ಒಡನಾಟ ಹೇಗಿರುತ್ತೆ ಸರ್? ಈಗ ಮೊದಲಿಗೆ ಮಾಲಾಶ್ರೀ ಬಗ್ಗೆ ತಗೋಬೇಕಾದ್ರೆ ನಾನು ನಂಜುಂಡಿ ಕಲ್ಯಾಣ ಗಜಪತಿ 2 ನಾನು ಕೋ ಡೈರೆಕ್ಟರ್ ಆಗಿದ್ದೆ. ಸೊ ಹಾಗಾಗಿ ಮೊದಲೇ ಕೆಲಸ ಮಾಡಿದ್ದು ಒಂದು ಅನುಭವ ಜೊತೆಗೆ ಇತ್ತು. ಅದಾದ್ಮೇಲೆ ಈ ಸಿನಿಮಾ ಮಾಡುವಾಗ ಆಕೆ ಒಪ್ಕೊಂಡಿದ್ದು, ಜೊತೆಗೆ ಹಂಸಲೇಖ ಅವರ ಮ್ಯೂಸಿಕ್ಕು. ಸೊ ಅವ್ರ ಜೊತೆಲಿ ಒಂದು 10-12 ದಿವಸ ಕಂಪೋಸಿಂಗು. ಸೊ ಟ್ಯೂನ್ಗಳನ್ನ ಒಂದಕ್ಕೆಲ್ಲ 4 ಆಪ್ಷನ್ಸ್ ಇಟ್ಕೊಂಡ್ವಿ ನಾವು. ಸೊ ಟ್ಯೂನ್ ಕ್ಯಾಚಿ, ಆಮೇಲೆ ಅದು ಲೈನ್ಸ್ ಕೂತಾಗ ಓಕೆ ಮಾಡ್ತಾ ಇದ್ದೆ ನಾನು ಟ್ಯೂನ್ಗಳನ್ನ. ಸೊ ಈ ಲೈನ್ಗೆ ಈ ಟ್ಯೂನ್ ಕೂತ್ರೆ ಚೆನ್ನಾಗಿರುತ್ತೆ ಸರ್ ಹೀಗೆ ಅಂತ ಹೇಳಿ. ಸೊ ಅವರ ಕ್ರೆಡಿಟ್ ಅಷ್ಟೇ ಇದೆ ಅದಕ್ಕೆ. ಸೊ ಅವರ ಒಂದು ಏನು ಕೂತ್ಕೊಂಡು ಕಂಪೋಸ್ ಮಾಡೋವಾಗಿದ್ದಂಥ ಒಂದು ಬಾಂಧವ್ಯ ಇದೆಯಲ್ಲ, ಅದು ಚೆನ್ನಾಗಿ ಬರೋಕ್ಕೆ ಕಾರಣ ಆಯಿತು. ಈಗೇನಂದರೆ ಕೆಲವರು ಒಂದು ಟ್ಯೂನ್ ನಾವೇನೋ ಬೇಡ ಸರ್ ಅಂದರೆ ಕೋಪಿಸ್ಕೊಳ್ಳೋವಂಥ ನಿರ್ದೇಶಕರು ಇರ್ತಾರೆ. ಸಂಗೀತ ನಿರ್ದೇಶಕರು ಅದಕ್ಕೆ ತಾಳ್ಮೆ ಇರಬೇಕು. ಒಂದಕ್ಕೆಲ್ಲ 4 ಸರಿ ಬದಲು ಬೇರೆ ಕೊಡಿ ಸರ್ ಅಂದರೆ ಆಯಿತು ತಗೊಳ್ಳಿ ಗೆಳೆಯರೆ ಅಂತ ಅವರು ಆ ಹುಮ್ಮಸ್ ಕೊಡೋರು ಹಂಸಲೇಖ ಅವರು. ಸೊ ಹಾಗಾಗಿ ಏನಾಗುತ್ತೆ, ಒಳ್ಳೊಳ್ಳೆ ಹಾಡುಗಳು ಬರೋಕ್ಕೆ ಚಾನ್ಸ್ ಆಗುತ್ತೆ. ಅದರಲ್ಲಾಗ್ಬೋದು, ಅಥವಾ ಮನಮೆಚ್ಚಿ ಸೊಸೆಲಾಗ್ಬೋದು, ಅಪೂರ್ವ ಸಂಸಾರ ಆಗ್ಬೋದು, ಅಲ್ಲಿ ರಾಮಚಾರಿ ಇಲ್ಲಿ ಬ್ರಹ್ಮಚಾರಿ ಆಗ್ಬೋದು, ಮನೋಹರ್ ಅವರದು ಅದಕ್ಕೆ ಮ್ಯೂಸಿಕ್ಕು. ಸೊ ಈ ಥರ ಸಂಗೀತ ನಿರ್ದೇಶಕರು ಕೂಡ ಒಬ್ಬ ನಿರ್ದೇಶಕರನ್ನು ಅವರು ಅಳತೆ ಮಾಡಿ ನೋಡ್ತಾರೆ. ಸೊ ನಾವೇನು ಕೊಟ್ಟರೆ ಇವ್ರು ಅಕ್ಸೆಪ್ಟ್ ಮಾಡ್ತಾರೆ, ಇವರು ನಮ್ಮನ್ನು ಏನು ಚೇಂಜ್ ಕೇಳ್ತಾರೆ, ಸೈಕಲಾಜಿಕಲಿ ಅಲ್ಲಿ ಸೇರುತ್ತದು. ಸೊ ಅದೆರಡು ಸೇರಿದಾಗಲೇ ಅದು ಒಂದು ಔಟ್ಪುಟ್ ಚೆನ್ನಾಗಿ ಬರೋದು. ಹಾಗಾಗಿ ಅವೆಲ್ಲ ಕೂಡು ಬಂತು ಅಂತ ನನ್ನ ಭಾವನೆ. ಸರ್, ಒಟ್ಟಾರೆ ಅಂದರೆ ಈ ಸಿನಿಮಾದಲ್ಲಿ ನಿಮ್ಮ ಕೆಲವು ಸಿನಿಮಾಗಳ ಟೈಟಲ್ ಹೇಳಿದ ತಕ್ಷಣವೇ ಇದು ಒಂಥರ ಎಲ್ಲರೂ ಕೂತು ನೋಡುವಂಥ ಸದಭಿರುಚಿಯ ಚಿತ್ರಗಳು ಈ ಥರ ಅಂತ.
ಬಟ್ ಈಗ ಸೆಂಟ್ರಲ್ ರೋಡಿ, ಸರ್ಕಲ್ ರೋಡಿ ಅಂದಿದ ತಕ್ಷಣ ಟೈಟಲ್ಲೇ ಮಾಸ್ ಆಗಿದೆ ಅಂದರೆ, ಬಟ್ ಅಲ್ಲಿ ಸಬ್ಜೆಕ್ಟು ಕೂಡ ಹಾಗೆ ಇದೆ. ಬಟ್ ಹಂಗಿದ್ದಾಗ ಅಂದರೆ ನಿಮ್ಮದು ಅಧ್ಯಯನಶೀಲತೆ ಇರುತ್ತಾ ಸರ್? ಅಂದರೆ ಆ ಸ್ಟೋರಿಗೆ ತಕ್ಕಂತೆ ನೀವು ಇನ್ನೊಂದಷ್ಟು ಸ್ಟಡಿ ಮಾಡೋದು ಎಲ್ಲ? ಖಂಡಿತ. ಯಾಕೆಂದರೆ ಅಶೋಕ ಚಕ್ರ ನನ್ನ 3ನೇ ಸಿನಿಮಾ. ಹೌದು ಸರ್. ಅಶೋಕ ಚಕ್ರ ಮಾಡುವಾಗ ಟೋಟಲಿ ಪ್ರಭಾಕರ್ ಅವ್ರನ್ನ ಇಟ್ಕೊಂಡು ಮಾಡಿದೆ ಅದನ್ನು. ಪಕ್ಕಾ ಮಾಸ್ ಸಿನಿಮಾನೇ ಅದು. ಸೊ ಆ ಇದರಲ್ಲಿ ಏನಾಗುತ್ತೆ ಅಂದರೆ, ಸಡನ್ನಾಗಿ ನಾನು ರುದ್ರ ತಾಂಡು ಒಂದು ಫ್ಯಾಮಿಲಿ ಡ್ರಾಮಾ ಮಾಡಿ, ರಾಣಿ ಮಹಾರಾಣಿ ಒಂದು ಫ್ಯಾಮಿಲಿ ಡ್ರಾಮಾ ಮಾಡಿ ಇಮಿಡಿಯೇಟ್ ಅದು ಮಾಡಬೇಕು ಅಂತಂದಾಗ ಅದಕ್ಕೆ ನನಗೊಂದು ಪಕ್ಕ ಆಗಲೇಬೇಕಾಗುತ್ತೆ. ಒಂದು ಫೈಟ್ಸ್ ಕಂಪೋಸಿಂಗ್ ಸೀನ್ಸ್ ಆಗ್ಬೋದು, ಅಥವಾ ಮ್ಯೂಸಿಕ್ ಸೀನ್ಸ್ ಆಗ್ಬೋದು, ಅಥವಾ ಆ್ಯಕ್ಷನ್ ಪಾರ್ಟ್. ಅದರಲ್ಲೇ ಫಸ್ಟ್ ನಾನು ರಿಮೋಟ್ ಕಾರ್ ತಂದಿದ್ದೀನಿ ಅದನ್ನು ಅಶೋಕ್ ಚಕ್ರದಲ್ಲಿ. ಬ್ಲಾಸ್ಟ್ ಮಾಡೋದಕ್ಕೆ ಒಂದು ರಿಮೋಟ್ ಕಾರು ಸಿಟಿಲಿ ಚೇಸ್ ಮಾಡೋ ಥರ. ಸೊ ಆ ಥರದ್ದೆಲ್ಲ ಒಂಚೂರು ಒಳಹೊಕ್ಕು ಮಾಡಬೇಕಾಗತ್ತೆ. ಇಲ್ಲಾಂತಂದ್ರೆ ಏನಾಗುತ್ತೆ, ಫೈಟ್ ಮಾಸ್ಟ್ರು ತಮ್ಮದೇ ಆದಂಥ ದಾಟಿಲಿ ತೊಗೊಂಡೋಗ್ಬಿಡ್ತಾರೆ, ಕತೆ ಹೇಳಲ್ಲ ಅದರಲ್ಲಿ. ನಮ್ಮ ಇದರಲ್ಲಿ ಏನಂದರೆ ನಾವು ಕತೆ ಹೇಳಬೇಕು, ಫೈಟಲ್ಲಿ ಕೂಡ ಕತೆ ಹೇಳಬೇಕು ಅಂತ. ಸೊ ಹಾಗಾಗಿ ಒಬ್ಬ ನಿರ್ದೇಶಕ ಯಾವುದೇ ಸಬ್ಜೆಕ್ಟ್ ಹ್ಯಾಂಡಲ್ ಮಾಡುವಾಗೂ ಒಂದು ಹೋಮ್ವರ್ಕ್ ಅವ್ನು ಮಾಡ್ಕೋಬೇಕು, ಮೆಂಟಲಿ ಪ್ರಿಪೇರ್ ಆಗಬೇಕು. ಆವಾಗಲೇ ನಿಮ್ಗೆ ಔಟ್ಪುಟ್ ಚೆನ್ನಾಗಿ ಬರೋಕ್ಕೆ ಸಾಧ್ಯ. ಇಲ್ಲಾಂದರೆ ಅವ್ನ ಕೈಲಿ ಇರೋಲ್ಲ ಹಿಡ್ತ ಅದು. ನಿಜ ಸರ್. ಅಲ್ಲಿ ಸೆಟ್ಗೆ ಹೋದ ತಕ್ಷಣ ದಿಕ್ಕು ತಪ್ಪುತ್ತದು. ಅವ್ರು ಕಲಾವಿದರು ಅವ್ರ ಪೋರ್ಷನ್ ಅವ್ರು ತೊಗೊಂಡು ಹೊರಟೋಗ್ತಾರೆ, DOP ಅವ್ರ ಪೋರ್ಷನ್ ಅವ್ರು ತೊಗೊಂಡು ಹೋಗ್ತಾರೆ. ಸೊ ಅವನ ಅನಿಸಿಕೆ ಬರಲ್ಲ ಅಲ್ಲಿ. ನಿಜ. ಯಾರೋ ತಂದು ಕೊಟ್ಟದ ಕತೆ ನಮಗೆ ಇಷ್ಟ ಆದರೂ ಕೂಡ ಎಲ್ಲೋ ಮತ್ತೆ ತಿರ್ಗಾ ಇನ್ನೊಂದು ಕಡೆ ಅನಿಸುತ್ತೆ ನನ್ನದೇ ಸ್ವಂತ ಕತೆ ಅಂತ ಬಂದಾಗ ನನಗೆ ಹೇಗೆ ಬೇಕೋ ಹಾಗೆ ಪಾತ್ರಗಳನ್ನು ನಿರ್ಮಾಣ ಮಾಡ್ಬೋದು, ಅಥವಾ ಈ ಸಬ್ಜೆಕ್ಟನ್ನ ಕನ್ವೆ ಮಾಡೋದಕ್ಕೆ ನನ್ನದೇ ಆದಂಥ ಕ್ಯಾನ್ವರ್ಸು ಫ್ರೇಮಲ್ಲಿ ಪ್ಲ್ಯಾನ್ ಮಾಡ್ಬೋದು ಅಂತ. ಈ ನಿಟ್ಟಿನಲ್ಲಿ ನಿಮ್ಮದು ಸುಮಾರು ಒಂದು 10ಕ್ಕಿಂತ ಹೆಚ್ಚು ನಿಮ್ಮದೇ ಕಥೆಗಳು ಸಿನಿಮಾ ಆಗಿದೆ ಅಲ್ವಾ ಸರ್? ಅಂದರೆ ಆ ವಿಚಾರಗಳ ಬಗ್ಗೆ ಹೇಳಿ ಸರ್. ಅದೇ ನಾನು ಮೊದಲು ಪ್ರಯೋಗ ಮಾಡಿದೆ CBI ಶಿವ. ಅಂದರೆ ನಿಮ್ಮದೇ ಕಥೆ ಸರ್? ನನ್ನದೇ ಕಥೆ. ಆ ಕತೆ ಹೇಗೆ ಮೂಡಿ ಬಂತು ಅಂತ ಹೇಳಿದ್ರೆ, ನನ್ನ ಒಂದು ವಿದ್ಯಾರ್ಥಿ ದಶೆಯಲ್ಲಿದ್ದಾಗ ಈ ಎಲೆಕ್ಷನ್ ಕ್ಯಾನ್ವಾಸ್ ಅಂತ ಮಾಡ್ತಾರಲ್ಲ, ಅದನ್ನು ಬೋರ್ಡ್ ಇಟ್ಕೊಂಡು ಹೋದರೆ ಸೈಕಲಲ್ಲಿ ಒಂದು ಚಿತ್ರಾನ್ನದ ಪ್ಯಾಕೆಟು, ಮೊಸರನ್ನದ ಪ್ಯಾಕೆಟು, ಸಾಯಂಕಾಲ ಹೋಗೋ ಒಂದು 50 ರೂಪಾಯಿ ಕೊಡ್ತಾರೆ. ಓಕೆ. ಸೊ ಅದು ನನ್ನ ಅನುಭವ ಆಯಿತು. ಸೊ ಅದರಲ್ಲಿ ಈ ಹುಡುಗರು ನಿರುದ್ಯೋಗಿ ಎಲ್ಲರೂ, ರಮೇಶ್ ಅವರಾಗ್ಬೋದು, ಜಗ್ಗೇಶ್ ಆಗ್ಬೋದು, ಸುನೀಲ್ ಆಗ್ಬೋದು, ನಿರುದ್ಯೋಗಿಗಳು ತಮ್ಮ ಇದನ್ನು ಅವತ್ತು ಎಲ್ಲ ಕೆಲಸ ಸಿಕ್ಕದೇ ಇದ್ದಾಗ ಇಂಥದ್ರಲ್ಲಿ ತೊಡಗಿಸ್ಕೋತಾರೆ. ಅದಕ್ಕೆ ಅದು ಒಂದು ಸೀನಲ್ಲಿ ಏನು ಹೇಳಿದ್ದೀನಿ ಅಂದರೆ, ನೀನು ಆ ಪಕ್ಷಕ್ಕೆ ಕೆಲಸ ಮಾಡಿ, ಇವತ್ತು ನೀನು ಈ ಪಕ್ಷಕ್ಕೆ ಕೆಲಸ ಮಾಡು, ನಾನು ಆ ಪಕ್ಷಕ್ಕೆ ಹೋಗ್ತೀನಿ. ಸಾಯಂಕಾಲ ತಂದು ಎಲ್ಲ ಒಟ್ಟಿಗೆ ಹಾಕಿರೋ ದುಡ್ಡು ಇದು ಯಾವ ಪಕ್ಷದೊಂದು ಗೊತ್ತಿರಲ್ಲ. ಗ್ರೇಟ್ ಥಾಟ್. ಓಕೆ. ಅದನ್ನು ಅದರಲ್ಲಿ ಇಟ್ಟೆ ನಾನು. ಈಗ ಅನ್ನ ತಂದಿದ್ದೀವಪ್ಪ, ಇದು ಯಾವ ಪಕ್ಷದ್ದು? ಸೊ ಹೀಗೆ ರಾಜಕೀಯನ ನಾವು ಹೇಗೆ ಉಪಯೋಗಿಸ್ಬೋದು ನಮ್ಮ ಕೈಲಿರುತ್ತೆ. ಸೊ ಅದು ಆ ನಿರುದ್ಯೋಗಿಗಳು ಕೂಡ ಬವಣೆಯಲ್ಲಿರಬಾರ್ದು, ತಮಾಷೆಗೆ ತಗೋಬೇಕು ಜೀವನನ. ಯಾಕೆಂದರೆ ಡಿಪ್ರೆಷನ್ಗೆ ಹೋದಾಗ ಅವರು ಈ ಆತ್ಮಹತ್ಯೆಗಳಾಗುವಂಥದ್ದು ಇದೆಲ್ಲ ಇರುತ್ತಲ್ಲ. ಸೊ ಅದು ಬೇಡ, ಸೀರಿಯಸ್ ಬೇಡವೇ ಬೇಡ, ಕಾಮಿಡಿಯಾಗಿ ಹೇಳೋಣ ಅಂತ ಆ ಸಿನಿಮಾ ಮಾಡಿದ್ದ. ಸೊ ಅದು ಹಾಗೆ ಚೆನ್ನಾಗೂ ಹೆಸರು ಬಂತು ನನಗದು. ಆಮೇಲೆ ಅವ್ರು ಏನು ಈಗ ರಾಜಕೀಯಕ್ಕೆ ವರ್ಕ್ ಮಾಡಿರ್ತಾರೆ ಒಂದು ಪಕ್ಷಕ್ಕೆ, ಅವ್ರು ಆಶ್ವಾಸನೆ ಕೊಟ್ಟಿರ್ತಾರೆ, ನನ್ನ ಕೆಲಸ ಕೊಡಿಸ್ಬೇಕು ಸರ್, ನಾವು 3 ಜನಕ್ಕೂ ಅಂತ ಕೇಳಿರ್ತಾರೆ, ನೀವೇನು ದುಡ್ಡು ಕೊಡಬೇಡಿ, ಕಾಸು ಕೊಡಬೇಡಿ, ಕೆಲಸ ಕೊಡಿಸಿ ಅಂತ. ಅವ್ರು ಬದಲಾಗ್ತಾರೆ ರಾಜಕೀಯ. ಸೊ ರಾಜಕೀಯದ ವ್ಯಕ್ತಿಗಳು ಕೆಲವು ಬದಲಾಗೋದಂತೂ ನಿದರ್ಶನ ನಮ್ಗೆ ಬಹಳಷ್ಟಿದೆ. ಅದಾದಾಗ ಕಿಡ್ನಾಪ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ, ಇವ್ನು ಬುದ್ಧಿ ಕಲಿಸ್ಬೇಕು ಅಂತ ಮಗಳನ್ನು. ಆದರೆ ಬೇರೆಯವ್ರು ಕಿಡ್ನಾಪ್ ಮಾಡಿರ್ತಾರೆ, ಅವ್ರು ಆಗದೇ ಇದ್ದವ್ರು ಕಿಡ್ನಾಪ್ ಮಾಡಿ ಇವ್ರ ಹೆಸರು ಮೇಲೆ ಬರುತ್ತೆ. ಆವಾಗ ಪ್ರಭಾಕರ್ ಅವ್ರ ಕ್ಯಾರೆಕ್ಟರ್ ಬರುತ್ತೆ. ಈ ಥರ ಅದರಲ್ಲಿ ಸ್ವಲ್ಪ ಕಮರ್ಷಿಯಲ್ ಹೇಳೋದು, ಕಾಮಿಡಿ ಹೇಳೋದು ಮಾಡಿದಂಥ ಕತೆ. ಸೊ ಹೀಗೆ ಅಲ್ಲಿಂದ ನಾನು ಕತೆಗಾರನಾಗ ಫಸ್ಟ್ ನನ್ನ ಕತೆ ಆಗಿದ್ದು. ಅದಾದಮೇಲೆ ಲವ್ ಟ್ರೈನಿಂಗು, ಅದು ನಂದೇ ಕತೆ ಆ್ಯಕ್ಚುಲಿ. ಸರ್ ಅದು ಅದ್ಭುತ ಸರ್. ಯಾಕಂದ್ರೆ ನಿಮ್ಮ ನಿರ್ದೇಶನದ ಚಿತ್ರಗಳಲ್ಲಿ ಲವ್ ಟ್ರೈನಿಂಗ್ ಅನ್ನುವಂಥದ್ದು ಇವತ್ತಿಗೂ ತಗೊಂಡ್ರೆ ಅದು ಹೊಸ ವಿಷಯ ಸರ್, ಹೊಸ ಕಾನ್ಸೆಪ್ಟ್. ಅಂಡ್ ಕಾಶಿನಾಥ್ ಅವರಷ್ಟು ಸುಟೇಬಲ್ ಆಕ್ಟರ್ ಮತ್ತೊಬ್ರಿಲ್ಲ ಅನ್ಸುತ್ತೆ ಅದಕ್ಕೆ. ಸೊ ಇಡೀ ಈ ಲವ್ ಟ್ರೈನಿಂಗ್ ಅನ್ನೋಂಥ ಕಾನ್ಸೆಪ್ಟ್ ಸರ್ ಅದ್ರೆ ಹೇಗೆ ಬಂದಿದ್ದು ಸರ್? ಅಲ್ಲ ಹಂಗಿದ್ರೆ ಅದು ಕೇಳ್ಬೇಕು ಸರ್, ಅದು ನಿಮ್ದೇ ಅನುಭವನ ಸರ್ ಅಂತ. ಇಲ್ಲ ಒಂಚೂರಿದೆ ಅದ್ರ. ಹೌದಾ? ಹೇಗೆ ಅಂದರೆ ಈಗ ನಮ್ಮ ಪ್ರೀತಿಯನ್ನು ಹೇಳ್ಕೊಳಕ್ಕಾಗದೇ ಇರೋಂಥ ವ್ಯಕ್ತಿತ್ವ. ಸೊ ಹಾಗೆ ನಾವು ಯಾರನ್ನೋ ಇಷ್ಟಪಟ್ಟಿರ್ತೀವಿ, ಅದನ್ನು ಹೇಳ್ಕೊಳಕ್ಕಾಗಲ್ಲ. ಸೊ ಅವಾಗ ಕಾರ್ ಡ್ರೈವಿಂಗ್ ಬೆಂಗಳೂರಿಗೆ ಹೊಸದು ಬಂದಿದ್ದು. ಸೊ ಕಾರ್ ಡ್ರೈವಿಂಗ್ ಬರ್ದಿದ್ದವ್ರು ಕಾರ್ ಡ್ರೈವಿಂಗ್ ಹೇಳ್ಕೊಡ್ತಾರಲ್ವಾ, ಹಾಗೆ ನನ್ನ ಮನಸ್ಸಲ್ಲಿ ಇರೋದನ್ನ ಹೇಳ್ಕೊಡ್ದವ್ರಿಗೆ ಒಬ್ಬ ಗುರು ಸೃಷ್ಟಿ ಮಾಡಿದ್ರೆ ಹೇಗೆ ಅಂತ ಯಾರೋ ಫ್ರೆಂಡ್ ಅಡ್ವೈಸ್ ಮಾಡ್ತಾರೆ. ಯೂಶುವಲಾಗಿ ನಾನಿದ್ದೀನಿ, ನೀನು ಹೋಗೋ ಲವ್ ಲೆಟ್ರ್ ಕೊಟ್ಬಾರೋ ಅಂತ ಒಬ್ಬ ಫ್ರೆಂಡ್ ಹೇಳೋದು ಜಾಸ್ತಿ ಇದೆ, ಅವಾಗಿಂದ ಇವತ್ತವರೆಗೂ ಇದೆ. ಹೌದು ಸರ್, ಆದರೆ ಅದು ಗುರು ಅಂತ ಎಲ್ಲೂ ಇರಲಿಲ್ವಲ್ಲ. ಸೊ ನಾನಾಗ ಅಂದ್ಕೊಂಡೆ ಇದಕ್ಕೊಬ್ಬ ಮೇಸ್ಟ್ರನ್ನ ಸೃಷ್ಟಿ ಮಾಡಿದ್ರೆ ಹೇಗೆ ಅಂತ. ನಮ್ಮ ತಂದೆಯವ್ರಿಗೆ ಹೇಳಿದೆ, ಈ ಥರ ಒಂದು ಐಡಿಯಾ ಇದೆ ನನಗೆ, ಮಾಡೋದಾದ್ರೆ ಮಾಡೋಣ ಅಂತ. ಸರಿ, ಉಪೇಂದ್ರ ಅವ್ರಿಗೆ ಹೇಳಿದೆ ಕರೆಸಿ. ಅವರೇ ನನಗೆ ಅದಕ್ಕೆ ಮುಂಚೆ ನನಗೆ ಹೇಳ್ತಿಬೇಕಲ್ಲ ಡೈಲಾಗ್ ಎಲ್ಲ ಬರೆದಿದ್ರು, ಇದೆಲ್ಲ ಸಾಂಗ್ ಎಲ್ಲ ಬರೆದಿದ್ರು. ಅವ್ರಿಗೆ ಐಡಿಯಾ ಚೆನ್ನಾಗಿದೆ ಗುರುಗಳೇ, ಮಾಡೋಣ ಅಂತಂದ್ರು ಅವ್ರನ್ನು. ಸೊ ಹಾಗಾಗಿ ಕಾಶಿನಾಥ್ ಅವ್ರನ್ನ ಅಪ್ರೋಚ್ ಮಾಡೋಣ ಆ ಕ್ಯಾರೆಕ್ಟರ್ಗೆ. ಯಾಕಂದರೆ ಅವ್ರಿಗೆ ಕಾಶಿನಾಥ್ ಅವ್ರಿಗೆ ಹೇಳಿ ಮಾಡಿಸಿದಂಥ ಕ್ಯಾರೆಕ್ಟರ್. ಹೌದು ಸರ್.
ಆಮೇಲೆ ಹಾಗೆ ಫಿಕ್ಸ್ ಆಗಿದೆ ಅದು. ಸೊ ಹಾಗೆ ಲವ್ ಟ್ರೈನಿಂಗ್ ಆಗಿದೆ ಸರ್. ಅಂದರೆ ಒಬ್ಬ ನಿರ್ದೇಶಕನ ತಲೆಯಲ್ಲಿ ಯಾವ ರೀತಿ ಆಲೋಚನೆಗಳು ಬರುತ್ತೆ, ಅದಕ್ಕೆ ತಕ್ಕನಾಗೆ ಆಯಾ ಸಂದರ್ಭಗಳಲ್ಲಿ ಆ ರೀತಿಯ ಒಂದು ಕಥಾವಸ್ತು ಸಿಗುತ್ತೆ. ಸೊ ಹಾಗಾದರೆ ನಿಮ್ಮ ನಿಜ ಜೀವನದಲ್ಲಿ ಅಂದರೆ ಲವ್ ಟ್ರೈನಿಂಗ್ ಟೈಮ್ ಅಲ್ಲ, ಅಥವಾ ನನಗೂ ಹೆಂಡತಿ ಬೇಕು ಅನ್ನೋ ಟೈಮ್ ಅಲ್ಲ, ಮದುವೆ ಆಗಿದೆ ಹೇಗೆ ಸರ್? ಅಂದರೆ ಅಲ್ಲ, ನಾನು ಕಾಮನ್ ಬಿಲ್ಲು ಟೈಮಲ್ಲಿ ಮದುವೆ ಆಗಿದೆ. 82ರಲ್ಲಿ ಕಾಮನ್ ಬಿಲ್ಲು ಟೈಮಲ್ಲಿ ಮದುವೆ ಆಗಿದ್ದು ನಾನು ಸರ್. ಅಂದ್ರೆ ಈ ಸಿನಿಮಾದ ಶೀರ್ಷಿಕೆಗಳಿಗೆ ಅದಕ್ಕೂ ಯಾವ ರೀತಿಯ ಸಂಬಂಧ ಇಲ್ಲ? ನಾನು ಲವ್ ಟ್ರೈನಿಂಗ್ ಮಾಡಿದ್ದು ಮದುವೆ ಆಗಿ ಮಗು ಆದ್ಮೇಲೆ. ಹಾಗಾಗಿ ನನ್ನ ಕಾಲೇಜ್ ಡೇಸಿನ ಅನುಭವ ಅದಷ್ಟೇ. ಓಕೆ. ಬಟ್ ಏನು ಸರ್, ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಸರ್? ಇಲ್ಲ, ಅರೇಂಜ್ ಮ್ಯಾರೇಜ್. ಓಕೆ. ನನ್ನ ತಮ್ಮ ಹುಡುಕಿದ್ದು. ಹೌದಾ? ಓಕೆ. ಸೊ ಅಂದರೆ ನಿಮಗೆ ಈ ಕ್ಷೇತ್ರದಲ್ಲಿ ಅಂತ ಹೇಳಿದಾಗ ಮನೆಯಲ್ಲಿ ಸಂಪೂರ್ಣವಾದ ಸಪೋರ್ಟ್ ಇರಬೇಕಲ್ಲ ಸರ್? ಅದಿದ್ದರೆ ಹೊರಗಡೆ ನಾವು ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ, ಯಾವುದೇ ಪ್ರೊಫೆಷನಲ್ ಆದ್ರೂ. ಸೊ ಹೌ ಸಪೋರ್ಟಿವ್ ಶೀ ಸರ್? ಶಿ ಈಸ್ ವೆರಿ ಮಚ್ ಸಪೋರ್ಟಿವ್. ನನಗೆ ನನ್ನ ಕೆಲಸದ ಮಧ್ಯೆ ಯಾವತ್ತೂ ಅವಳು ಇದುವರೆಗೂ ತಲೆ ಹಾಕಿಲ್ಲ. ಆಮೇಲೆ ಒಂದು ದಿವಸ ಸೆಟ್ಗೂ ಬರಲ್ಲ, ಎಲ್ಲೂ ಬಂದೋಳೆ ಅಲ್ಲ. ಆ್ಯಕ್ಚುಲಿ ಪಕ್ಕಾ ಹೌಸ್ ವೈಫ್ ಅಷ್ಟೇ. ಹೌಸ್ ವೈಫು ಸರ್. ಒಂದು ಅಂದರೆ ಆಗಿನ ಕಾಲಘಟ್ಟದಲ್ಲಿ ಮಾತಾಡೋದಾದ್ರೆ ಒಬ್ಬ ಸಿನಿಮಾ ನಿರ್ದೇಶಕನಿಗೆ ಮದುವೆ ಆಗೋದು ಅಂದರೆ ಒಂದು ವಿಷಯ ಆಕ್ಷೇಪ ಇರಬಹುದು, ಇಲ್ಲಾಂದರೆ ತುಂಬ ಆಸಕ್ತಿಯೂ ಇರಬಹುದು. ಬಹಳಷ್ಟು ಅಂದರೆ ಕುತೂಹಲಕಾರಿ ವಿಷಯಗಳಿರ್ತವೆ. ಸಿನಿಮಾ ಡೈರೆಕ್ಟರ್ ಅಂದ ಕೂಡಲೇ ಬಹಳಷ್ಟು ತಿಳ್ಕೊಬೇಕು ಅನ್ನೋಂಥ ವಿಚಾರಗಳು ಹೇಗಿತ್ತು ಸರ್ ಆವಾಗಿನ ಒಂದು? ಅಲ್ಲ, ಇವತ್ತು ನನ್ನ ಹೆಂಡ್ತಿನ ನಾನು ಪ್ರಶ್ನೆ ಮಾಡ್ತೀನಿ. ನಾನು ಅವಾಗ ಅಸೋಸಿಯೇಟ್ ಡೈರೆಕ್ಟರ್ ಅಷ್ಟೇ. ಓಕೆ, ನಮ್ಮ ಮನೆ ಇಷ್ಟು ದೊಡ್ಡ ಸಂಸಾರ, ನನ್ನ ಕೆಲಸ ಗೌರ್ಮೆಂಟ್ ಕೆಲಸ ಅಲ್ಲ ಅಥವಾ ಯಾವುದು ಪ್ರೈವೇಟ್ ಕಂಪ್ನಿ ಅಲ್ಲ, ಹೇಗೆ ನಿಮ್ಮ ಮನೇಲಿ ಒಪ್ಕೊಂಡ್ರು ನನಗೆ ಕೊಡೋಕ್ಕೆ ಅಂತ ಇವತ್ತು ಕೇಳ್ತೀನಿ ಅವಳು. ಏನು ಆನ್ಸರ್? ಯಾಕ್ರಿ ಕೇಳ್ತಿರ್ತೀರಿ ನೀವು? ಏನೋ ನೀವು ಚೆನ್ನಾಗಿದ್ರಿ ಒಪ್ಕೊಂಡ್ರು ಅಷ್ಟೇ, ರಾಜ್ಕುಮಾರ್ ಅವ್ರ ಕಂಪ್ನಿಲಿ ಇದ್ದೀರಾ ಅಂತ ಒಪ್ಕೊಂಡ್ಬಿಟ್ರು ಅಂತ. ಹಾಗೆ. ಓಕೆ. ಅಂದರೆ ಸರ್, ಈಗ ಭಾಷೆಯ ಪರಿಮಿತಿ ಬಂದಾಗ ಅಂದರೆ ನೀವು ಅವಾಗ ಸಿನಿಮಾಗಳೆಲ್ಲ ಚೆನ್ನೈಗೆ ಹೋಗಬೇಕಿತ್ತು, ಚೆನ್ನೈಯಲ್ಲಿ ಆಗ್ತಾಯಿತ್ತು, ಈ ಥರದ್ದು ಒಡನಾಟ ಜಾಸ್ತಿನೇ ಇತ್ತು. ಹಾಗಿದ್ದಾಗ ಅಂದರೆ ಕನ್ನಡದ ಸಿನಿಮಾಗಳನ್ನೇ ಅಂದರೆ ಇತ್ತೀಚೆಗೆ ನೀವು ತಮಿಳು ಸಿನಿಮಾ ಒಂದು ಸಿನಿಮಾ ಅಲ್ವಾ ಸರ್? ಹಾಂ. ಹೀಗಿದ್ದಾಗ ಅಂದರೆ ಮುಂಚೆ ನಿಮಗೆ ಅಂಥ ಆಸಕ್ತಿಗಳು ಬಂದಿರಲ್ವ ಸರ್? ಅಂದರೆ ಬೇರೆ ಭಾಷೆಯಲ್ಲೂ ಕೂಡ ನಾನು ನಿರ್ದೇಶನ ಮಾಡಬೇಕು ಅಥವಾ ಕೆಲಸಗಳನ್ನು ಮಾಡಬೇಕು ಅನ್ನುವಂಥದ್ದು? ಮಾಡಬೇಕು ಅನ್ನೋದಿತ್ತು. ಬಟ್ ಇಲ್ಲಿ ನಾನು ಬ್ಯುಸಿ ಇದ್ದೆಲ್ಲ. ಸೊ ಯಾವಾಗ ಇಲ್ಲಿ ನಾನು ತುಂಬ ಬ್ಯುಸಿ ಆಗಿದ್ದೆ, ಬೇರೆ ಕಡೆ ಭಾಷೆಗೆ ನಾನು ಕಾನ್ಸಂಟ್ರೇಟ್ ಮಾಡೋಕ್ಕೂ ಆಗಲಿಲ್ಲ, ಒಂದು ಅವಕಾಶಗಳು ಬರಲಿಲ್ಲ. ಓಕೆ. ಹಾಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಅಷ್ಟೇ. ಬಟ್ ಈಗ ಮಾಡಿದಾಗ ಅಂದರೆ ಏನು ಅನ್ನಿಸ್ತಿದೆ ಸರ್? ಅಂದರೆ ನಮ್ಮ ಕನ್ನಡ ಭಾಷೆಗೂ ಮತ್ತು ಬೇರೆ ಭಾಷೆಯಲ್ಲೂ ಮಾಡಬೇಕಾದ್ರೆ ಅಂದರೆ ತುಂಬ ಅಲ್ಲಿ ನೇಟಿವಿಟಿ ಬೇರೆ ಬೇರೆ ವಿಚಾರಗಳಿರುತ್ತಲ್ಲ ಸರ್? ಬೇರೆ ಬೇರೆ ವಿಚಾರಗಳು. ಆಮೇಲೆ ಅಲ್ಲಿ ಒಬ್ಬ ಕನ್ನಡ ನಿರ್ದೇಶಕನ ಬಳಸ್ಕೊಳ್ಳೋದು ಭಾಳ ಕಮ್ಮಿನೇ. ಯಾಕಂದರೆ ಅಲ್ಲಿ ಸ್ವಪಕ್ಷ ಅಂತ ಏನಂತೀವಿ. ಹೌದು. ಹಾಂ. ಸೊ ಅಲ್ಲಿರೋರಿಗೆ ಮೊದಲು ಮನೆ ಹಾಕಿ. ಸೊ ಹಾಗಾಗಿ ತುಂಬ ಹೆಚ್ಚಾಗಿ ಈಗ ನಮ್ಮ ನಿರ್ದೇಶಕರು ಈಗಿರೋರು ಗುರುತಿಸ್ಕೊಂಡಿದಾರಲ್ಲ, ಆ ಮಟ್ಟದಲ್ಲಿ ಅವಾಗ ಇರಲಿಲ್ಲ. ಅವಾಗ ಅಲ್ಲಿ ನಿರ್ದೇಶಕರೇ ಚೆನ್ನಾಗಿ ಕೆಲಸ ಮಾಡೋಂಥವ್ರಿದ್ರು, ನಮ್ಮ ಸಮಕಾಲೀನರು ಅವಾಗ. ಈಗಾದರೆ ನಮ್ಮ ಪ್ರೇಮ್ ಅವರಾಗ್ಬೋದು, ಅವರೆಲ್ಲ ಅದನ್ನು ದಾಟಿದ್ದಾರೆ ಈಗ. ಪ್ರಶಾಂತ್ ನೀಲ್ ಆಗ್ಬೋದು, ಇವರೆಲ್ಲ ಅದು ಬೇಲಿಯಿಂದ ಹೊರಗೆ ಹೋಗಿದ್ದಾರೆ. ಸೊ ಅವರು ನಿಜಕ್ಕೂ ವಿ ಶುಡ್ ಅಪ್ರಿಷಿಯೇಟ್ ದ್ಯಾಮ್. ಯಾಕಂದರೆ ಆ ಮಟ್ಟದಲ್ಲಿ ಅವ್ರ ಸಿನಿಮಾಗಳನ್ನು ಮಾಡೋಕ್ಕೆ ಅವಕಾಶ ಆಯ್ತು. ಇಲ್ಲಿ ಒಂದು KGF ಆಗ್ಬೋದು, ಒಂದು ಇನ್ನೊಂದು ಆಗ್ಬೋದು, ಈ ಥರದ್ದು ಸಿನಿಮಾಗಳು ಭಾರತದ ಮಟ್ಟದಲ್ಲಿ ಕಾಣಿಸ್ಕೊಂಡಾಗ ಆ ಅವಕಾಶ ಬಂತು. ಆವಾಗ ನಮ್ಗೆ ಇರಲಿಲ್ಲ ಲಿಮಿಟೇಷನ್ಸ್. ಕರ್ನಾಟಕದಲ್ಲಿ ಅಷ್ಟೇ ಕಾಣ್ತಿತ್ತು ಅದು, ನಮ್ಮ ಗಡಿ ದಾಟ ಇರಲಿಲ್ವಲ್ಲ. ಹೌದು. ಕನ್ನಡ ಚಿತ್ರಗಳ ಗಡಿನೇ ದಾಟ್ತಿರ್ಲಿಲ್ಲ. ಈಗ ಗಡಿ ದಾಟಿ ಹೋಗಿರೋದ್ರಿಂದ ಅವ್ರಿಗೆಲ್ಲ ಅವಕಾಶ ಸಿಗ್ತಾ ಇದೆ. ಅದು ನಮಗೇನೋ ನಾವು ಲಿಮಿಟ್ಸಲ್ಲೇ ಮಾಡಿದವ್ರು ಅವಾಗ, ಹಾಗಾಗಿ ನಮ್ಗೆ ಅವಕಾಶಗಳು ಬರಲಿಲ್ಲ ಅವಾಗ ಅಷ್ಟೇ. ಸರ್, ಆದರೂ ಭಾಷೆ ಅನ್ನೋ ಪ್ರಸ್ತಾಪ ಬಂದಾಗ ಈ ಸಿನಿಮಾದ ಬಗ್ಗೆ ನಾನು ಹೇಳಲೇಬೇಕು. ನಮ್ಮ ಪ್ರಾದೇಶಿಕ ಭಾಷೆ, ನಮ್ಮ ಉತ್ತರ ಕರ್ನಾಟಕದ ಭಾಷೆದಾಗ ಇಡೀ ಸಿನಿಮಾ ಮಾಡ್ತೀರಿ ಸರ್. ಅಂದರೆ ಕ್ರೇಜಿ ಕುಟುಂಬ ಅನ್ನೋದು, ಅದರಲ್ಲೂ ರಮೇಶ್ ಅರವಿಂದ್ ಅವರ ಕಡೆಯಿಂದ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಮಾತಾಡಿಸೋದು, ಅದೇ ಒಂದು ಸಂಪೂರ್ಣ ಫ್ಯಾಮಿಲಿ ಇರುತ್ತೆ. ಬಹಳ ವಿಭಿನ್ನವಾಗಿದೆ ಸರ್ ಇಡೀ ಸಿನಿಮಾ. ಒಂದು ಕುತೂಹಲಕಾರಿ ಇದೆ. ಉತ್ತರ ಕರ್ನಾಟಕದ ಭಾಷೆ ಏನಿದೆ ಅದರ ಸೊಗಡು ಎಲ್ಲವೂ ಕಾಣುತ್ತೆ ಸರ್. ಈ ಕಾನ್ಸೆಪ್ಟ್ ಹೇಗೆ ಬಂತು ಸರ್? ಆ ಸಿನಿಮಾ ರಿವ್ಯೂ ಬರೆದಿರೋರು ಕೂಡ ಬರೆದಿದ್ದಾರೆ ಪದ ನೀವೇನು ಹೇಳಿದ್ರಿ. ಈಗ ಉತ್ತರ ಕರ್ನಾಟಕದನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿಸಿದ್ದಾರೆ ಭಾಷೆಯಲ್ಲಿ ಅಂಥೇಳಿ. ಮೂಲತಃ ನಾನು ಬೆಳೆದಾಗ ಅಥವಾ ನೋಡಿದಾಗ ನಾ ಮಂದಿಯೊಂದಿಗೆ ಮಾತಾಡುವಾಗ್ರಿ ಭಾಳ ಮಾತಾಡ್ತೀನಿ ರೀ ಆ ಭಾಷೆನ. ಹೌದೇನ್ರಿ ಸರ್? ಯಾವಾಗ ಹೋಗಿದ್ರಿ ಸರ್ ಆ ಕಡೆ? ಅದು ಏನು ಗೊತ್ತಿಲ್ರಿ. ನಮ್ಮ ಅಕ್ಕಪಕ್ಕ ಬಾಜುಲಿ ಇದ್ದವರೆಲ್ಲ ಆ ಕಡೆ ಅವರೇ. ರೊಟ್ಟಿ ಊಟ ಆಗ್ಲೇ ರುಚಿ ಕಂಡೀವಿ ನಾವು. ಹಂಗಾಗಿ ಅದು ಬಂದ್ಬಿಟ್ಟಿತ್ತು ಅಷ್ಟೇ. ಸ್ವಲ್ಪ ಈಸಿ ಆಯ್ತು ನನಗೆ ಅಷ್ಟೇ. ಅದು ಒಬ್ಬ ಸಿನಿಮಾದ ಹೀರೋ ಅಂತ ಹೇಳಿದ್ರೆ ನಿರ್ದೇಶಕರಿಗೆ ಹೀರೋ ಹೀರೋಯಿನ್ ಮುಖ್ಯ ಆಗಿರ್ತಾರೆ. ಯಾಕಂದರೆ ಇಡೀ ಸಿನಿಮಾನ ಹೈಲೈಟ್ ಮಾಡಿ ಸಕ್ಸಸ್ ಮಾಡಿಕೊಡೋರು. ಯಾಕೆಂದರೆ ನಿಮ್ಮ ಕನಸನ್ನು ಪೂರಕವಾಗಿ ಹೊರಗಡೆ ಜನಕ್ಕೆ ತಲುಪಿಸುವಂಥದ್ದು. ಆ ನಿಟ್ಟಿನಲ್ಲಿ ನೀವು ಯಾರ್ಯಾರ ಜೊತೆ ಕೆಲಸ ಮಾಡಿದಿರಲ್ಲ ಸರ್, ಯಾವ ವ್ಯಕ್ತಿತ್ವ ನಿಮಗೆ ತುಂಬ ಹತ್ತಿರ ಅನಿಸುತ್ತೆ ಅಥವಾ ವೆರಿ ಸ್ಪೆಷಲ್ ಅನಿಸುತ್ತೆ? ಅನಂತ್ ನಾಗ್ ಅವರು. ಓಕೆ. ಅದಕ್ಕೆ ಬಿಟ್ಟರೆ ಪ್ರಭಾಕರ್ ಅವರು. ನನಗೆ ವಿಷ್ಣುವರ್ಧನ್ ಅವ್ರದ್ದು ಮಾಡೋಂಥ ಅವಕಾಶ ಇದ್ದು ಆಗಲಿಲ್ಲ ಅಷ್ಟೇ.
ಯಾಕೆಂತಂದರೆ ನಾನು ರಾಣಿ ಮಹಾರಾಣಿ ಮತ್ತು ಅಲಿರಾಮಚಾರಿ ಇಲ್ಲಿ ಬ್ರಹ್ಮಚಾರಿ ಎರಡೂ ಹಿಟ್ ಆಗಿತ್ತು ಸಿನಿಮಾ. ಹಾಗಾಗಿ ವಿಷ್ಣು ಅವ್ರದ್ದು ಮೋಜುಗಾರ ಸೊಗಸುಗಾರ ನನ್ನ ಕೈಲಿ ಮಾಡಿಸ್ಬೇಕು ಅಂತಿತ್ತು ಸರ್ಗೆ. ಕೇಳಿ ನೋಡಿ ಅವರು ಫ್ರೀ ಇದ್ದರೆ ಮಾಡೋಣ ಅಂತಂದರು. ಆಗ ನನಗೆ ಮಹಾರಾಷ್ಟ್ರ ಅವ್ರದ್ದು ವಜ್ರಾಯುಧ ಶೂಟಿಂಗ್, ಸೊ ಆಗ ಸಿಂಕ್ರನೈಸ್ ಆಗಲಿಲ್ಲ ಡೇಟ್ಸು. ಅದೊಂದು ನನಗೆ ಜೀವನದಲ್ಲಿ ಅವಕಾಶ ತಪ್ಪಿದೆ. ಅದು ವ್ಯಥೆ ಇದೆ. ನನ್ನ ಮಗ ಅವ್ರ ಜೊತೆ ಆ್ಯಕ್ಟ್ ಮಾಡಿದಾಗ ಭೇಟಿ ಮಾಡಿದಾಗ ಅಂದರು, ನಿಮ್ಮ ಜೊತೆ ನಾನು ಸಿನಿಮಾ ಮಾಡೋ ಯೋಗ ನನಗಿಲ್ಲ ಅಂತ ಅವ್ರು ಅಂದರು. ಇಲ್ಲ ಸರ್, ಅದು ನಾನು ಹೇಳಬೇಕಾದ ಮಾತದು, ನಿಮ್ಮ ಜೊತೆ ಮಾಡೋಕ್ಕೆ ನಂಗೆ ದೇವ್ರ ಅವಕಾಶ ಮಾಡಿಕೊಡ್ಲಿಲ್ಲ, ಮಿಸ್ ಆಯಿತು ಅಂತ. ಹೋಗ್ಲಿ, ನನ್ನ ಮಗ ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತೀರಲ್ಲ ಅದೇ ಸುಯೋಗ ಅಂದೆ ನಾನು. ವೆರಿ ನೈಸ್ ಸರ್. ಸರ್, ಇನ್ನು ಅನಂತ್ನಾಗ್ ಅವ್ರ ಬಗ್ಗೆ ಹೇಳ್ತಾ ಇದ್ರಿ ಸರ್, ಅಂದರೆ ಇವತ್ತಿಗೂ ಕೂಡ ಎವರ್ ಗ್ರೀನ್ ಆ್ಯಕ್ಟರ್, ಅವ್ರು ನಿರ್ವಹಿಸಿದಂಥ ಪಾತ್ರಗಳೇ ಇಲ್ಲ ಅಂತ ಅನ್ಸುತ್ತೆ. ಸೊ ಅವರ ಜೊತೆಗಿನ ಒಡನಾಟದ ಬಗ್ಗೆ ಹೇಳಿ. ಈಗ ಅನಂತ್ನಾಗ್ ಅವ್ರ ಪಾತ್ರವನ್ನು ನಾವು ಹೇಳುವಾಗ ಅವ್ರು ಕನ್ವಿನ್ಸ್ ಆಗಿಬಿಟ್ರೆ ಅವರಂಥ ನಟ ಇನ್ನೊಬ್ರಿಲ್ಲ. ಕಥೆಯನ್ನು ನಾವು ಹೇಳಿದಾಗ ಆ ಕಥೆಯನ್ನು ತಗೋತಾರಲ್ಲ ಅವರು, ಇಲ್ಲಾಂದರೆ ಸಾರಸಟ್ಟಾಗಿ ತಿರಸ್ಕರಿಸ್ಬಿಡ್ತಾರೆ. ಇದು ನನಗೆ ಆಗಲ್ರಿ, ಬೇಡ ಅಂತ. ಸೊ ಲೈಟ್ ಕಾಮಿಡಿ ಇರುವಂಥ ಪಾತ್ರಗಳನ್ನು ಸೃಷ್ಟಿ ಮಾಡಿದಾಗ ನಮ್ಮ ಕಣ್ಮುಂದೆ ಬರೋದು ಅವರೇನೆ. ಸೊ ಹಾಗೆ ನಾನು ಮಾಡಿದಾಗೆಲ್ಲ ರೋಲ್ ಕಲ್ರಾಮಕೃಷ್ಣ ಆಗ್ಬೋದು, ಹೊಸಮನೆ ಹಳ್ಳಿ ಆಗ್ಬೋದು, ಇವೆಲ್ಲವೂ ಆ ಜಾನರಲ್ಲೇ ಮಾಡಿದಂಥ ಸಿನಿಮಾಗಳು. ಆದರೆ ಇದರಲ್ಲಿ ಶಕ್ತಿಯುಕ್ತಿ ಮಾಡಿದಾಗ ಅವ್ರು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ರು. ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದಾಗ ಆಗುತ್ತಾ ಇದು ಇನ್ಸ್ಪೆಕ್ಟರ್ ಚೆನ್ನಾಗಿರುತ್ತಾ ಅಂತೆಲ್ಲ ಅಂದರು. ಇಲ್ಲ ಸರ್, ಮಾಡುವ, ಏನು ತೊಂದರೆ ಇಲ್ಲ, ಆದರೆ ಎಲ್ಲೂ ಆ್ಯಕ್ಷನ್ಸ್ ಇಲ್ಲ. ಆ್ಯಕ್ಷನ್ ಇಲ್ಲದೆ ಇರೋದ್ರಿಂದ ಒಬ್ಬ ಕಮಾಂಡಿಂಗ್ ಆಫೀಸರ್ ಅಷ್ಟೇ ಆಗೋದಲ್ಲಿ ಅಂತ ಹೇಳಿ ಮಾಡಿಸಿದೆ. ಅಲ್ಲಿಗೂ ಒಂದು ಸೀಕ್ವೆನ್ಸಲ್ಲಿ ಅವ್ರು ಗನ್ ಯೂಸ್ ಮಾಡಬೇಕಾಗಿತ್ತಲ್ಲ, ಫೈಟ್ ಇಟ್ಟರು ಥ್ರಿಲ್ಲರ್ ಮಂಜು ಅವರು. ಫೈಟ್ ಇಟ್ಟಾಗ ಅವ್ರು ಅಂದರು, ಕೈಯಲ್ಲಿ ಗನ್ನಿದಾಗ ಫೈಟ್ ಯಾಕೆ ಮಾಡಬೇಕು ಅಂತಂದು. ಅವರು ಅಷ್ಟು ಮಟ್ಟಿಗೆ ಅವ್ರನ್ನ ಅವರು ತೊಡಗಿಸ್ಕೊಳ್ಳೋದಲ್ಲ ಸರ್. ಅಂದರೆ ಒಟ್ಟು ಅಂದರೆ ನಿಮಗೆ ಇಡೀ ಸಿನಿಮಾದಲ್ಲಿ ಎಲ್ಲ ಅದ್ಭುತವಾದ ಕಲಾವಿದರ ಜೊತೆಗೆ ಕೆಲಸ ಮಾಡೋದ್ರ ಜೊತೆಗೆ ಒಬ್ಬ ಕಲಾವಿದ ಇಂಥ ನಿರ್ದೇಶಕರ ಜೊತೆ ಕೆಲಸ ಮಾಡಬೇಕು ಅಂತ ವಿಷ್ಣುವರ್ಧನ್ ಸರ್ ಹೇಳ್ತಾರೆ ನಿಮಗೆ ಅಂತ ಹೇಳಿದ್ರೆ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಸರ್. ನಿಮ್ಮನ್ನು ನಾವು ಪಡೆದಿರೋದು ನಮಗೆ ಅದು ಭಾಳ ಖುಷಿ ಇದೆ. ಬಟ್ ಈ ದೊಡ್ಡ ಜರ್ನಿ ಅಂತ ಗಮನಿಸ್ಕೊಂಡಾಗ ಸರ್, ಒಂದು ಯಾವತ್ತೂ ಕೂಡ ದೊಡ್ಡ ಪರದೆನ ನೋಡಿ ಮತ್ತೊಂದು ಸ್ಮಾಲ್ ಸ್ಕ್ರೀನಿಗೆ ಬಂದು ಕೆಲಸ ಮಾಡಬೇಕಾದ್ರೆ ಅದರ ಡಿಫ್ರೆನ್ಷಿಯೇಷನ್, ಯಾಕೆಂದರೆ ನಮ್ಮ ದೂರದರ್ಶನ ಚಂದನ ವಾಹಿನಿಯ ಒಂದು ಅದ್ಭುತವಾದಂಥ ಧಾರಾವಾಹಿಗೆ ನಿಮ್ಮ ಕಥೆ ಚಿತ್ರಕಥೆ ಎಲ್ಲ ಇರುತ್ತೆ ಸರ್, ಅದ್ರ ಬಗ್ಗೆ ಹೇಳಿ ಸರ್. ಇಲ್ಲ, ಅದು ಕಥೆ ಅನ್ನೋವಾಗ ಅದಕ್ಕೆ ಸ್ಕ್ರೀನ್ ಲೆಕ್ಕಕ್ಕೆ ಬರಲ್ಲ, ಬರೀ ನಮ್ಮ ಕ್ರಿಯೇಟಿವಿಟಿ ಲೆಕ್ಕಕ್ಕೆ ಬರುತ್ತೆ. ಹಾಗಾಗಿ ಅದಕ್ಕೆ ನನಗೆ ಈಸಿ ಆಯಿತು. ಯೂಶಲ್ ಆಗಿ ಬರೆಯೋದ್ರಿಂದ ನನ್ನ ಹವ್ಯಾಸ ತುಂಬ ಬರೆಯೋದ್ರಿಂದ ಆ ಕತೆ ಕೇಳಿದಾಗ ನಾನು ಹೇಳಿದೆ, ಕತೆ ಇದೆ ಕೊಡ್ತೀನಿ ಅಂತ ಹೇಳಿ. ಸೊ ಹಾಗಾಗಿ ಆ ಕತೆ ಒಳ್ಳೆ ಕಥೆಯಾಗಿ ಬಂತು. ಅದು ನನ್ನ ಭಾಗ್ಯ ಅಲ್ಲ, ದೂರದರ್ಶನ ನನ್ನ ಕತೆ ಬರುತ್ತೆ ಅಂತಂದ್ರೆ. ಅದರಲ್ಲೂ ಒಂದ್ರ ಟೈಟಲ್ ಅಂತೂ ತುಂಬಾ ವಿಚಿತ್ರವಾಗಿದೆಯಲ್ಲ ಸರ್, ವಧು ದಕ್ಷಿಣೆ. ಏನಂದ್ರೆ ಅವಾಗ ವರದಕ್ಷಿಣೆ ಅನ್ನೋದು ಆ ಪಿಡುಗಿತ್ತಲ್ಲ, ಹೌದು, ಅದನ್ನ ಈಗ ಹುಡುಗಿ ಡಿಮ್ಯಾಂಡ್ ಮಾಡಿದ್ರೆ ಹೇಗಿರುತ್ತೆ ಅಂತ ರಿವರ್ಸ್ ಮಾಡಿದೆ. ಅದೇ ಸ್ವಲ್ಪ ಆ ಥರ ಆಲೋಚನೆಗಳು ಜಾಸ್ತಿ, ಈಗ ಲವ್ ಟ್ರೈನಿಂಗ್ ಮಾಡಿದ್ನಲ್ಲ ಹಾಗೆ. ಸೊ ಆ ಥರ ಆಲೋಚನೆಗಳು ಸ್ವಲ್ಪ ಕೆಟ್ಟದಾಗಿ ಬರುತ್ತೆ ಒಂದೊಂದ್ಸಲಿ, ಅದನ್ನು ಅಳವಡಿಸ್ಕೊತೀನಿ ಅಷ್ಟೇ ನಾನು. ಓಕೆ, ಅಂದರೆ ಇನ್ನೊಂದು ತುಂಬ ಎಲ್ರಿಗೂ ಆಪ್ತವಾದಂಥ ಶೀರ್ಷಿಕೆ ಅಲ್ಲ ಸರ್, ತಾಯಿ ಧಾರಾವಾಹಿ. ಅದು ಐ ಥಿಂಕ್ ಅದು ಮತ್ತು ಇನ್ನೊಂದು ದೊಡ್ಡ ಪಾತ್ರದ ಜವಾಬ್ದಾರಿ ನಿರ್ವಹಿಸೋದ್ರ ಜೊತೆಗೆ ಪ್ರತಿಯೊಬ್ಬರ ಬದುಕಿನಲ್ಲೂ ತಾಯಿ ಅನ್ನೋರು ಮಹತ್ವ ಸರ್. ತಾಯಿ ಬಗ್ಗೆ ನೀವೇನು ಹೇಳ್ತೀರಿ ಸರ್? ತಾಯಿ ಒಬ್ಬ ಆಫೀಸರನ್ನು ಕ್ಯಾರೆಕ್ಟರ್ ಇಟ್ಕೊಂಡು ಮಾಡಿದೆ ಅದರಲ್ಲಿ. ಯಾಕಂದರೆ ಒಬ್ಬ ಸಿನ್ಸಿಯರ್ ಆಫೀಸರು ತನ್ನ ಮನೆಯಲ್ಲಿಯೇ ತನಗೇ ಅರಿವಿಲ್ಲದೆ ಹೇಗೆ ಮೋಸ ಆಗಿರುತ್ತೆ ಅದನ್ನು ಎಕ್ಸ್ಪೋಸ್ ಮಾಡುವಾಗ ಆಫೀಸರ್ ಮೇಲಿನ ಜವಾಬ್ದಾರಿಯನ್ನು ತಾಯಿಯಾಗಿ ಹೇಗೆ ನಿಭಾಯಿಸ್ತಾಳೆ ಅಂತ. ಸೊ ಆ ಎಳೆನ ಇಟ್ಕೊಂಡು ನಾವು ಮಾಡಿದೆ. ಕರಪ್ಷನ್ ಅನ್ನೋದು ತಂದೆ ಅಲ್ಲಿ, ಯಾಕಂದರೆ ಆ ತಾಯಿ ಗೊತ್ತಿಲ್ಲದಂಗೆ ಕರಪ್ಟ್ ಆಗಿರುತ್ತೆ. ಸೊ ಅವಳು ಭಾಗಿ ಅನ್ನೋ ಥರ ಕ್ರಿಯೇಟ್ ಆಗಿಬಿಡುತ್ತದೆ. ಸೊ ಅದರಿಂದ ಹೇಗೆ ಹೊರಗೆ ಬರ್ತಾಳೆ, ಸೊ ಆ ವೇದನೆ, ಒಬ್ಬ ಮಗ ತೀರಾ ಕೆಟ್ಟಿರ್ತಾನೆ, ಮಗಳು ಬ್ಯಾಲೆನ್ಸ್ಡಾಗಿ ನಡ್ಕೊಳ್ತಾ ಹೋಗಿ, ಸೊ ಕ್ಯಾರೆಕ್ಟರೈಸೇಷನ್ಸ್ನ ಕ್ರಿಯೇಟ್ ಮಾಡ್ತಾ ಹೋದೆ. ಹಾಗಾಗಿ ಒಂದು ಅದ್ಭುತವಾದಂಥ ಒಂದು ಕತೆ ಮೂಡು ಬಂತು ಅದರಲ್ಲಿ. ಸರ್, ತಾವು ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ದಶಕಗಳಿಂದ ನಿರ್ದೇಶಕರಾಗಿ ಕೆಲಸ ಮಾಡಿದ್ದೀರಿ ಸರ್. ಅಂದರೆ ಕನ್ನಡ ಚಿತ್ರರಂಗ ಅಂದ ಕೂಡಲೇ ಒಂದು ಬಣ್ಣದ ಬದುಕು, ಕಲಾವಿದರಿಗಾಗಿರ್ಬೋದು, ತಂತ್ರಜ್ಞರಿಗಾಗಿರ್ಬೋದು, ಎಲ್ರಿಗೂ ಕೂಡ ಬಹಳ ಆಕರ್ಷಣೆ ಉಂಟು ಮಾಡುವಂಥದ್ದು, ಸಾಮಾನ್ಯ ಜನರಿಗೂ ಕೂಡ. ಆದರೆ ಅದು ಹೂವಿನ ಹಾಸಿಗೆ ಅಂತೂ ಖಂಡಿತವಾಗಿರೋದಿಲ್ಲ. ಸಾಕಷ್ಟು ರೀತಿಯ ಒಂದು ಸಿನಿಮಾ ಮುಗಿಬೇಕು ಅಂದ್ರೆ ಎಷ್ಟೊಂದು ಅನಿರೀಕ್ಷಿತ ಸವಾಲುಗಳು ಎದುರಾಗುತ್ತೆ, ಸಮಸ್ಯೆಗಳು ಎದುರಾಗುತ್ತೆ. ತಮ್ಮ ಜೀವನದಲ್ಲಿ ಅಂದರೆ ಯಾವುದೇ ಒಂದು ಇಂಥದ್ದೇ ಒಂದು ಪರ್ಟಿಕ್ಯುಲರ್ ಚಿತ್ರದ ಟೈಮಲ್ಲಿ ಆಗಿರಬಹುದು, ಇದು ತೀರಾ ಸವಾಲು, ನನಗಾಗುತ್ತಾ ಇಲ್ವಾ ಅನ್ನುವಂಥ ಹಿಂದೇಟು ಹಾಕುವಂಥ ಅಂಥ ಚಾಲೆಂಜಸ್ಗಳು ಕೊಟ್ಟಿದ್ದೀಯಾ ಸರ್ ತಮಗೆ? ಇಲ್ಲ, ನನಗೆ ಯಾವುದು ಆ ಥರ ಚಾಲೆಂಜ್, ಯಾಕೆಂದರೆ ನಾನು ಹ್ಯಾಂಡಲ್ ಮಾಡೋವಾಗಲೇ ಸ್ಮೂತಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೊರಟೋಗ್ತೀನಿ. ಸೊ ನಿರ್ಮಾಪಕರು ಯಾರು ನನ್ನ ಎದುರು ಹಾಕೊಳ್ಳೋವಂಥವ್ರು ಅಲ್ಲ, ನಾನು ಅವ್ರನ್ನೂ ಎದುರು ಹಾಕೊಳ್ಳಲ್ಲ. ಬರೋದ ಸಮಸ್ಯೆ ಅಲ್ಲಿ ಒಬ್ಬ ನಿರ್ದೇಶಕನಿಗೂ ನಿರ್ಮಾಪಕನಿಗೂ ಯಾವಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ಕತೆ ಹಂತದಲ್ಲಿ ಕನ್ವಿನ್ಸ್ ಆಗಿಬಿಟ್ರೆ ಒಂದು ಹಂತ ಮುಗೀತು. ಅದನ್ನು ಎಕ್ಸಿಕ್ಯೂಟ್ ಮಾಡೋವಾಗ ಅವ್ರಿಗೇನು ಹೇಳಿದ್ದೀನಿ, 35 ದಿವಸ ಹೇಳಿದರೆ 35 ದಿವಸ ನಾನು ಮುಗಿಸ್ಕೊಡೋದು ನನ್ನ ಜವಾಬ್ದಾರಿ ಅಂತಂದಾಗ ಆ ಥರ. ಸೊ ಆಗ ಎಲ್ಲೂ ಒಂದು ಭಿನ್ನಾಭಿಪ್ರಾಯಗಳು ಬರೋ ಚಾನ್ಸಸ್ ಇಲ್ಲ.
ಸೊ ಆ ಚಾಲೆಂಜಸ್ ಅಂತ ನನಗೆ ಬರಲಿಲ್ಲ. ಆದರೆ ಒಂದು ಸಿನಿಮಾದಲ್ಲಿ ಸ್ವಲ್ಪ ನೋವಾಗುವಂಥ ಒಂದು ಸಂಗತಿ ಆಯಿತು ನನಗೆ. ಏನಂದರೆ ಆ ಪಿಕ್ಚರ್ ಮಾಡಿದಾಗ ನಾನು ಹೇಳಿದ್ದು ಅಮೌಂಟು ಕೊಡದಿರೋ ಅವರು ಕೇಳಕ್ಕೆ ಹೋದಾಗ ನಾನೇನು ತುಂಬ ಹಾರ್ಷಾಗೂ ಕೇಳಲಿಲ್ಲ ಅವ್ರನ್ನ. ಸರ್ ಬ್ಯಾಲೆನ್ಸ್ ಏನಾದರೂ ಮಾಡಿಕೊಡ್ತೀರಾ ಸರ್, ನೀನು ಮಾಡಿರೋ ಕೆಲಸಕ್ಕೆ ಸಾಕು ಹೋಗಯ್ಯ ಅಂದ್ಬಿಟ್ರು. ಓಕೆ, ಸೊ ಅದು ನೋವಾಯಿತು ಭಾಳ. ಸೊ ಇಲ್ಲಿ ಬಹುಶಃ ಅವ್ರು ಯಾವ ಮನಸ್ಥಿತಿ ಇತ್ತೋ ಅಷ್ಟೇ ಬಂದುಬಿಟ್ಟೆ. ಸೊ ಈ ಥರ ಅದೊಂದು ನೋವು ಅನ್ನೋದು ಹಾಗೆ ಉಳ್ಕೊಂಬಿಡ್ತು. ಇವತ್ತವರೆಗೂ ನನ್ನ ಯೋಗ್ಯತೆ ಇಷ್ಟೇ, ನಾನು ಸರಿಯಾಗಿ ಮಾಡಿಲ್ವಾ, ಯಾಕೆ ಅವ್ರು ಕೊಟ್ಟಿದ್ದ ಲಿಮಿಟ್ಸು ಅಷ್ಟೇ ಇರುತ್ತೆ. ಅವಾಗೇನಂದರೆ ನನಗೆ ನಿರ್ಮಾಪಕರ ನಿರ್ದೇಶಕ ಅಂತ ಎಲ್ಲೋ ಒಂದು ಕಡೆ ಬರೆದಿದ್ದಾರೆ. ಓಕೆ, ಸೇಫ್ ಮಾಡ್ತೀನಿ ಅಂತ. ನಾನು ಮೊದಲು ನಿರ್ಮಾಪಕನ ಸೇಫ್ ಮಾಡೋ ಅಂತ ನನ್ನ ಜಾಯಮಾನ ಅದು. ಅವರೆಲ್ಲೂ ಅವ್ರಿಗೆ ಹೆಚ್ಚಿಗೆ ಖರ್ಚಾಗಬಾರ್ದು, ಆ ಖರ್ಚು ಒಳಗಡೆ ನಾನು ಒಳ್ಳೆ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿಕೊಡ್ಬೇಕು ಅನ್ನೋದು. ಕೆಲವು ನಿರ್ಮಾಪಕರು ನಮ್ಗೆ ಇಷ್ಟೇ ಅಂತ ಲಿಮಿಟ್ಸ್ ಕೊಟ್ಟಿರ್ತಾರೆ. ಆ ಲಿಮಿಟ್ಸ್ ಒಳಗಡೆ ಕೆಲಸ ಮಾಡಿದಾಗ ಆ ಥರ ಆಗಿರ್ಬೋದು ಅವ್ರಿಗೆ, ಆ ನೋವು ಇರ್ಬೋದು, ನಾನು ಔಟ್ಪುಟ್ ಬರದೇ ಇರ್ಬೋದು. ಇಲ್ಲಿ ತೊಗೋಬೇಕು, ಹೊಗಳಿಕೆ ತೊಗೊಂಡಾಗ ಇದು ಆಗಬೇಕು. ಆವಾಗಲೇ ನಾವು ನೆಕ್ಸ್ಟ್ ಹೆಜ್ಜೆ ಇಡೋಕ್ಕೆ ನಮಗೊಂಚೂರು ಮನಸ್ಥಿತಿ ಸರಿ ಹೋಗುತ್ತೆ. ಅವಾಗ ಇಲ್ಲಪ್ಪ ಇಂಥವ್ರ ಹತ್ರ ಹೀಗೆ ನಡ್ಕೋಬೇಕು, ಸೊ ನಾವು ಎಲ್ಲಿ ತಪ್ಪು ನಡಿಬಾರ್ದು ಅನ್ನೋ ಒಂದು ಎಚ್ಚರಿಕೆ ಗಂಟೆ ಅಷ್ಟೇ ಅದು. ಬಟ್ ಒಟ್ಟು ಸರ್, ಅಂದರೆ ಸಿನಿಮಾಗಳು ಮಾಡಬೇಕಾದ್ರೆ ಅನಿರೀಕ್ಷಿತವಾಗಿ, ಯಾಕೆಂದರೆ ಈಗ ಶ್ವೇತಾ ಅವ್ರು ಕೇಳಿದ್ದು ನಿಮಗೆ ನಿರೀಕ್ಷಿತವಾದಂಥ ಯಾವುದಾದ್ರೂ ಅಂಥ ನೋವಿದೆಯಾ, ಘಟನೆಗಳಿದೆಯಾ ಅಂತ. ಬಟ್ ಆದರೆ ಅನಿರೀಕ್ಷಿತವಾಗಿ ಆಗತ್ತಲ್ಲ. ಈಗ ಅವಾಗಲೇ ಹೇಳಿದ್ರೆ ಕಾಮನಬಿಲ್ಲು ಗಲಾಟೆಗಳಾಗಿದ್ದು ಅಂತ. ಹಾಗೆ ಅಣ್ಣವ್ರ ಜೊತೆ ಇದ್ದಾಗ ಸರ್ ಜೇನಿಂದ ಒಂದು ಸಮಸ್ಯೆ ಆಯ್ತಲ್ಲ ಸರ್, ದೇವತಾ ಮನುಷ್ಯ ಐ ಥಿಂಕ್ ಅನ್ಸತ್ತಲ್ಲ. ಹಾಂ ಹೇಳಿ. ತಿಳ್ಕೊಂಡಲ್ಲಿ ಶೂಟ್ ಮಾಡ್ತಾ ಇದ್ದೆ. ತುಂಬ ಜನ ಒಳಗಡೆ ಬಿಟ್ಟಿರಲಿಲ್ಲ ನಾವು ಅವಾಗ, ಯಾಕಂದರೆ ಡಿಸ್ಟರ್ಬ್ ಆಗುತ್ತೆ, ಶೂಟಿಂಗ್ ಕಷ್ಟ ಆಗುತ್ತೆ ಅಂತ ಹೇಳಿ ನೋಡಬೇಕು ಅಂತ ಇದು ಮಾಡ್ತಿದ್ರು. ಸುಧಾರಣೆದು ಮತ್ತು ಅಣ್ಣವ್ರದ್ದು ಸಾಂಗ್ ಅದು ನಿನ್ನಂತ ಅಪ್ಪ ಇಲ್ಲ ಹಾಡು ಡ್ಯಾಮ್ ಮೇಲೆ ಶೂಟ್ ಮಾಡುವಾಗ ಆಚೆ ಕಡೆಯಿಂದ ಕಲ್ಲು ಹೊಡೆದು ಜೇನು ಬಿಸ್ಬಿಟ್ರು. ಅಯ್ಯೋ, ಪಬ್ಲಿಕ್. ಹಾಂ, ಪಬ್ಲಿಕ್. ಓಕೆ, ತುಂಬ ಜೇನು ಬಂದ್ಬಿಡ್ತು. ಸುಧಾರಣೆ ಅವ್ರ ತಾಯಿಗಂತೂ ಸಿಕ್ಕಾಪಟ್ಟೆ ಕಚ್ಬಿಡ್ತಾರೆ. ಆ್ಯಕ್ಚುಲಾಗಿ ಅವ್ರು ಹಾಸ್ಪಿಟಲೈಸ್ ಆಗಿದ್ರು ಆ್ಯಕ್ಚುಲಾಗಿ 2 ದಿವಸ. ಓಕೆ, ಆ ಸಾಂಗ್ ಅದು ಜೇನು ಬಂದಿದ್ದಾಗ ಅಣ್ಣ ಅವ್ರ ಸೈಕಲ್ ಮೇಲೆ ಬರುವಾಗ ಬಿದ್ದುಬಿಟ್ರು. ಇನ್ಫ್ಯಾಕ್ಟ್ ಬಿದ್ದು ಇಮ್ಮಿಡಿಯೇಟಾಗಿ ಅದು ಹಾಗೆ ಎಲ್ಲರೂ ನೆಲದ ಮೇಲೆ ಮಲ್ಕೊಂಡು ಆ ಜೇನುಗಳು ಕಮ್ಮಿ ಆದಮೇಲೆ ಮತ್ತೆ ಶೂಟ್ ಮಾಡಿದ್ವಿ. ಆದರೆ ಅವ್ರಿಗೆ ಅವತ್ತೊಂದು ಚೂರು ಸಣ್ಣ ತರ್ಚಿದ ಗಾಯ ಆಗಿದ್ರು ಕೂಡ ಅವತ್ತು ಶಾರ್ಟ್ ಮಾಡಿಬಿಟ್ಟೇ ಹೋಗಿದ್ದು ಅಣ್ಣವರು, ಹಾಗೆ ಹೋಗಲಿಲ್ಲ. ಸೊ ಅದು ಈ ಜನಗಳನ್ನು ಮಾಡೋ ಒಂದು ಇದರಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ. ಆಲ್ಮೋಸ್ಟ್ 2 hours ಶೂಟಿಂಗ್ ಬ್ರೇಕ್ ಆಯ್ತು ಅವಾಗ. ಆಮೇಲೆ ಅಣ್ಣವ್ರು ಇದ್ದ ಕಡೆ ಔಟ್ಡೋರ್ ಅಂದಾಗ ಪ್ರಿಪೇರ್ ಆಗಿರ್ಬೇಕು ನಾವು. ಗಲಾಟೆ ಅಂತಂದ್ರೆ ಪ್ರಿಪೇರ್ ಆಗಿರ್ಬೇಕು. ಆ ಥರ ಆಗ್ಬಿಡುತ್ತೆ. ಯಾಕಂದರೆ ಅವ್ರು ಯಾರನ್ನೂ ಬೈಯಲ್ಲ, ಇದು ಮಾಡಲ್ಲ. ಅವರು ಅಷ್ಟು ಸಮಾಧಾನ ಹೇಳ್ತಾರೆ, ಮಾಡಬೇಡಿ, ಗಲಾಟೆ ಮಾಡಬೇಡಿ. ಆದರೂ ಕೂಡ ಬೇಕು ಅಂತಲೇ ಮಾಡ್ತಾರೆ. ಅಲ್ಲ ಸರ್, ಅದೇ ಈಗ ಅಣ್ಣವರು ಅಂದಿದ ತಕ್ಷಣ ಅವರ ಇಡೀ ಕುಟುಂಬದ ಬಗ್ಗೆ ಭಾಳ ಅಭಿಮಾನ, ಹೆಮ್ಮೆ. ಎಲ್ಲರೂ ನಾವು ದೊಡ್ಡ ಮನೆ ಅನ್ನೋ ವಿಚಾರಗಳನ್ನು ಇವತ್ತೂ ಕೂಡ ಅಷ್ಟೇ ಗೌರವದಿಂದ ನಡೆಸ್ಕೊಳ್ತೀವಿ. ಅದರಲ್ಲಿ ಅಪ್ಪೋರ್ನ ನಾವು ಕಳ್ಕೊಂಡಾಗ ಆದಂಥ ನೋವು ಒಂದು ಕಡೆ, ಆದರೆ ಅವರು ಚಿತ್ರರಂಗದಲ್ಲಿ ಬಂದಂಥ ಹೆಜ್ಜೆಗಳನ್ನು ಮೂಡಿಸಿದಂಥ ಹೆಜ್ಜೆಗಳು, ಬೆಟ್ಟದ ಹೂ ಚಿತ್ರಕ್ಕೇ ಅವತ್ತು ಬಾಲನಟನಾಗಿ ರಾಷ್ಟ್ರ ಪ್ರಶಸ್ತಿ ಪಡಿತಾರೆ. ಆ ಚಿತ್ರದಲ್ಲಿ ನೀವು ತುಂಬ ಒಡನಾಟ ಇಟ್ಕೊಂಡಿದ್ರಿ. ಆ ಚಿತ್ರದ ಒಂದು ಕೆಲವು ಇನ್ಸಿಡೆಂಟ್ಸ್ನ ಹೇಳಬೇಕು ಸರ್ ನೀವು. ಬಾಲಣ್ಣ ಮತ್ತು ನಿಮ್ಮ ಅದು ಕಾಂಬಿನೇಷನ್ ಒಂದು ಸಾಂಗ್ ಶೂಟೋ ಏನೋ ಹೇಳಿದ್ರಲ್ಲ ಸರ್, ಅದು ಹೇಳಿ ಸರ್. ಆಗಿದ್ದು ಹೇಗೆ ಅಂತಂದರೆ ನಾನು ಅದಕ್ಕೆ ಕೋ ಡೈರೆಕ್ಟ್ರು. ಫಸ್ಟ್ ಆಫ್ ಆಲ್ ಅದೇ ಆಯ್ಕೆ ಆಗಿದ್ದು ದೊಡ್ಡ ಇದು ನನ್ನ ಕೋ ಡೈರೆಕ್ಟರ್ ಆಯ್ಕೆ ಆಗಿದ್ದು. ಯಾಕೆಂದರೆ ಎನ್ ಲಕ್ಷ್ಮೀನಾರಾಯಣವರು ಭಾಳ ದೊಡ್ಡ ನಿರ್ದೇಶಕರು, ನಾಂದಿ, ಉಯ್ಯಾಲೆ ಇದೆಲ್ಲ ಮಾಡಿದಂಥವ್ರು. ಅವ್ರ ಅಸೋಸಿಯೇಟು ಅಲ್ಲಿ ಏನಂದರೆ ಸಿಂಗೀತಂ ಶ್ರೀನಿವಾಸರಾವ್ ಆಗಲಿ, ದೊರೆ ಭಗವಾನ್ ಆಗಲಿ, ರೇಣುಕಾ ಶರ್ಮಾ ಆಗಲಿ, ದತ್ತರಾಜ್ ಆಗಲಿ, ಯಾರೇ ನಿರ್ದೇಶಕರಾದರೂ ಅಣ್ಣವ್ರ ಸಿನಿಮಾ ರಾಮಮೂರ್ತಿ ಕೋ ಡೈರೆಕ್ಟ್ ಅಂತ ಫಿಕ್ಸ್ ಆಗಿದ್ದು. ಓಕೆ. ಸೊ ಈ ಲಕ್ಷ್ಮಣ ಅವ್ರಿಗೆ ಅಕ್ಕ ಅವ್ರು ಹೇಳಿದ್ದಾರೆ, ಈ ಥರ ನಮ್ಮ ಹುಡುಗನೇ ಇದ್ದಾನೆ ರಾಮಮೂರ್ತಿ ಅಂತ, ಅವರು ಮಾಡ್ತಾನೆ ಅಂತಂದರು. ಸರಿ, ಚೆನ್ನೈಗೆ ಹೋದಾಗ ಅವರು ವುಡ್ಲ್ಯಾಂಡ್ಸ್ ಹೋಟೆಲಿದ್ದರು. ಅವರು ಟೆಸ್ಟ್ ಮಾಡಿದ್ರು ನನಗೆ, ನನ್ನ ವೊಕ್ಯಾಬ್ಯುಲರಿ ಇದಾಗ್ಬೋದು, ರೈಟಿಂಗ್ ಆಗ್ಬೋದು, ಇವೆಲ್ಲವೂ ಟೆಸ್ಟ್ ಮಾಡಿ ಸೀನ್ ಓದಿಸಿದ್ದು, ಸೀನ್ ಕಾಪಿ ಮಾಡಿಸಿದ್ದು ಎಲ್ಲ ಆದಮೇಲೆ ಸಾಯಂಕಾಲದವರೆಗೂ ಏನು ಹೇಳಿಲ್ಲ, ಕಳಿಸಿದ್ರು. ಸರಿ, ಏನೋ ಹೇಳಲಿಲ್ಲ, ಹೋಗಪ್ಪ ವಾಪಸ್ಸು ನೀನು ಬೆಂಗಳೂರಿಗೆ ಹೊರಟೋಗು ಅಂತಂದ್ರು. ಸರಿ, ನಮ್ಗೆ ಇಷ್ಟೇ ಇದು ಅಂದ್ಕೊಂಡು ನೇನು ಟಿಕೆಟ್ ಬುಕ್ ಮಾಡಬೇಕು ಮನೆಯಿಂದ, ಅಲ್ಲಿ ದೊಡ್ಡ ಮನೆಯಿಂದನೇ ಬುಕ್ ಮಾಡೋರೆಲ್ಲ. ಆವಾಗ ಮತ್ತು ಹೋಗೋದು ಬೇಡ, ಹುಡುಗ ಇರಲಿ ಅಂತ. ಸೊ ಹಾಗಾಗಿ ಆ ಸಿನಿಮಾ ಮಾಡೋವಂಥ ಅವಕಾಶ ನಂಗೆ ಸಿಕ್ಕಿದ್ದು ಫಸ್ಟು. ಆ ಸಿನಿಮಾ ಮಾಡೋವಾಗ ಅತ್ತಿಗುಂಡಿನಲ್ಲಿ ಶೂಟಿಂಗ್, ಅದು ಕೆಮ್ಮಣ್ಣಗುಂಡಿ ಹತ್ರ ಸೆಟ್ ಹಾಕಿದ್ವಿ, ಆ ಗುಡಿಸ್ಲು ಇದು ಎಲ್ಲ. ಅದರಲ್ಲಿ ಒಂದು ಸೀಕ್ವೆನ್ಸಲ್ಲಿ ತಂದೆ ಊರು ಬಿಟ್ಟು ಹೋಗುವಾಗ ಮಕ್ಕಳೆಲ್ಲ ಮಲಗಿರಬೇಕು. ಓಕೆ. ಅದೊಂದು ಸೀಕ್ವೆನ್ಸ್ ಭಾಳ ನೆನಪಲ್ಲಿ ಉಳಿಯುವಂಥ ಸೀಕ್ವೆನ್ಸ್ ಅದು. ಆ ಒಂದು ಮಗುನ ಇಲ್ಲಿ ಬೆಂಗಳೂರಿಂದ ಕರೆಸಿದ್ವಿ ನಾವು, ಅದು ಮಲ್ಕೋತಾ ಇಲ್ಲ. ಅಯ್ಯೋ, ಏನು ಮಾಡಿದ್ರು ಮಲಗಿಲ್ಲ. 10 ಆಯಿತು, 11 ಆಯಿತು, 12 ಗಂಟೆ ಆಯಿತು.
ಏನು ಮಾಡೋದು ಮಲಗ್ತಾ ಇಲ್ಲ, ಎದ್ದೆದ್ದು ಓಡುತ್ತಿದ್ದು, ಏನು ಮಾಡೋದು ಅಂತ. ನಮ್ಮಲ್ಲಿ ಯತಿರಾಜ್ ಅಂತ ಒಬ್ಬ ಹುಡುಗ ಇದ್ದ, ಪ್ರೊಡಕ್ಷನ್ನು ಮತ್ತು ಇದೆಲ್ಲ ಮಾಡೋದು ಸೆಟ್ಟನ್ನು. ಓಕೆ. ಅವನ ಅಣ್ಣ ಒಂಚೂರು ಈ ಆಲ್ಕೋಹಾಲ್ ಬ್ರ್ಯಾಂಡಿ ಗಿಂದಿ ಕುಡಿಸ್ಬಿಟ್ರೆ ಮಲ್ಕೊಂಬಿಡುತ್ತೆ ಅಂತ. ಮಕ್ಕಳಿಗೆ ಹಾಲಲ್ಲಿ ಹಾಕಿ ಕುಡಿಸ್ತಾರಲ್ಲ, ಒಂಚೂರು ಹಾಲು ಇಲ್ದಿರೋ ಕುಡಿಸ್ಬಿಟ್ರೆ ಮಲ್ಕೊಂಬಿಡುತ್ತೆ. ಅವ್ರ ತಾಯಿನ ಕೇಳಿದ್ವಿ, ಏನಮ್ಮ ನೀವು ಹಾಲು ಅದಕ್ಕೆ ಹಾಕಿ ಕುಡಿಸೋದು? ಇಲ್ಲ, ನಾನು ಶೀತ ಬಂದಾಗೆಲ್ಲ ಕೊಟ್ಟಿದ್ದೀವಿ ನಾವು ಅಂತ ಅಂದರು. ಸರಿ, ಹಾಗೆ ನೋಡಪ್ಪ ಪ್ರಯೋಗ ಅದು ಅಂತೇಳಿ ಡೈರೆಕ್ಟ್ರಿಗೂ ಹೇಳಿ ವರದಣ್ಣವ್ರಿಗೂ ಹೇಳಿ ಇದು ಮಾಡಿದ್ವಿ. ಒಂಚೂರು ಕರ್ಕೊಂಡೋಗಿ ಸೈಡಲ್ಲಿ ಕೊಟ್ಟರೆ ಆ ಮಗು ಇನ್ನೂ ವೈಲೆಂಟ್ ಆಗೋಯ್ತು. ಹೋಗ್ತಾ ಇದ್ದಿದ್ದು ಕೋಳಿ ಹಿಡಿಯೋಕೆ ಹೋಗುತ್ತೆ, ಕತ್ತಿಸ್ಕೋಕೆ ಹೋಗುತ್ತೆ, ಈ ಥರ ಮಲಗಲೇ 2-2.5 ಆಯ್ತು. ಆಮೇಲೆ ಶೂಟ್ ಮುಗಿಸೋಷ್ಟೊತ್ತಿಗೆ ಅದು ಒಂದು ಇನ್ಸಿಡೆಂಟ್ ಆಯಿತು. ಆಮೇಲೆ ಎರಡನೇದು ಬಾಲಣ್ಣವ್ರಿಗೆ ಸಾಂಗ್ ಇತ್ತಲ್ಲ, ಬಾಲಣ್ಣವ್ರಿಗೆ ಸಾಂಗ್ ಇಟ್ಟಾಗ ಅವ್ರಿಗೆ ಒಂದು ಕಿವಿ ಕೇಳದೆ ಇರೋದು ಒಂದು, ಆ ಲಿಪ್ ಮೂಮೆಂಟ್ ನನಗೆ ಹೆಂಗೆ ಗೊತ್ತಾಗುತ್ತೆ ಅನ್ನೋದೊಂದು ಸಮಸ್ಯೆ ಬಂತು. ಸರಿ, ನಾವು ಅವ್ರಿಗೆ 2 ದಿವಸ ಸಾಂಗ್ ಪೋಸ್ಟ್ಪೋನ್ ಮಾಡಿ ಅವ್ರಿಗೆ ಲಿರಿಕ್ ಇದು ಹೀಗೆ ಬರುತ್ತೆ ಈ ದಾಟಿಲಿ ಅಂಥೇಳಿ ಹೊನ್ನಳ್ಳಿ ಕೃಷ್ಣ ನಾನು ಇಬ್ಬರೂ ಅವ್ರಿಗೆ ಡೈಲಿ ಆ್ಯಕ್ಟ್ ಮಾಡಿ ತೋರಿಸೋದು. ಈ ಲೈನ್ ಹೀಗಿದೆ, ಪಟ್ಟೆ ಹುಲಿ ಬಲು ಕೆಟ್ಟ ಹುಲಿ ಕಾಡಲಿ ಬರುತ್ತಿತ್ತು, ಅದು ಹೇಗಿದೆ ಹಾಗೆ ಹೇಳ್ಬೇಕು ನಾವು. ಆ ಲೈನ್ ಕ್ಯಾಚ್ ಮಾಡ್ಬೇಕಲ್ಲ ಅವರು. ಸೊ ಇದಕ್ಕೆ ಹೆಂಗೆ ಮಾಡೋದು, ಏನು ಮಾಡೋದು, ಸೈನ್ ಮಾಡೋದಕ್ಕೆ ಅವನು ಕೃಷ್ಣ ಕ್ಯಾಮ್ರಾ ಎದುರುಗಡೆ ನಿಂತ್ಕೊಳ್ಳೋದು ಅಂತ ನಾವು ತಮಟೆ ಬಾರಿಸೋದಕ್ಕೆ ಒಬ್ಬ ವ್ಯಕ್ತಿನ ಅಲ್ಲೇ ಲೋಕಲ್ ಕರೆಸಿದ್ವಿ, ಹೈರ್ ಮಾಡಿದ್ವಿ. ಆತ ಏನು ಮಾಡ್ದೆ, ಬಂದು ಅಯ್ಯೋ ರಾತ್ರಿ ಎಲ್ಲ ನಾನು ಶೂಟಿಂಗ್ ಗಿಟಿಂಗೆಲ್ಲ ಕೂತ್ಕೊಂಡು ನಾನು ಬಾರ್ಸೋಕ್ಕಾಗಲ್ಲ ಸ್ವಾಮಿ, ನಮಗೆ ಒಂದು ಕ್ವಾರ್ಟರ್ ದುಡ್ಡು ಕೊಟ್ಬಿಡಿ, ನಾನು ಮಲ್ಕೊಂಬಿಡ್ತೀನಿ ಅಂತಂದು ಅವನು ಕುಡಿದು ಮಲ್ಕೊಂಬಿಟ್ಟ. ಸೊ ಇದು ತಮಟೆ ಬಾರಿಸೋರು ಯಾರು? ಆ ಮೂಮೆಂಟಲ್ಲಿ ಅಲ್ಲಿ ಯಾರು ನೋಡ್ಕೋದು? ವರದಣ್ಣವರು ಅಣ್ಣವ್ರು ಇದ್ಕೊಂಡು ಶಿವ ಅಂತ ನೀವು ಕೂತ್ಕೊಂಬಿಡಿ, ನಿಮ್ಮ ರಿದಮ್ ಸೆನ್ಸ್ ಚೆನ್ನಾಗಿದೆಯಲ್ಲ ಅಂತಂದ್ರು ನನಗೆ. ಸೊ ನಾನು ಬಾಲಣ್ಣವ್ರ ಪಕ್ಕ ತಮಟೆ ಇಟ್ಕೊಂಡು ಕೂತ್ಕೊಂಡೆ. ಸೊ ಅದು ಇಡೀ ಹಾಡಿನಲ್ಲಿ ನಾನೇ ತಮಟೆ ಬಾರಿಸಿರೋದು. ಸರ್, ಹಾಗೆ ಒಂದಷ್ಟು ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಿಗೆ ಬಣ್ಣ ಹಚ್ಚಿದ್ದೀರಲ್ಲ ಸರ್ ತಾವು, ಯಾವೆಲ್ಲ ಅಂದರೆ ಅನಿವಾರ್ಯ ಆದಾಗ ಅದು ದೇವತಾಮನ್ ಶೋದಲ್ಲೂ ಮಾಡಬೇಕಾಗಿ ಬಂತು. ನಾನು ಓದಿದ ಕಾಲೇಜಲ್ಲಿ SGRC ಕಾಲೇಜ್ ಓದಿದ್ದು, ಅಲ್ಲಿ ಸದಾಶಿವ ರೆಡ್ಡಿ ಅಂತ ಹೇಳಿ ಪ್ರೊಫೆಸರ್ ಇದ್ದಾರೆ. ಅವ್ರಿಗೆ ಈ ಸಿನಿಮಾ ಒಂಚೂರು ಕಾಣಿಸ್ಕೊಳ್ಳೋಂಥ ಹುಚ್ಚು ಅವರಿಗೆ. ಈ ಭಾಗ್ಯದಲಕ್ಷ್ಮಿ ಬಾರಮ್ಮ ಶೂಟಿಂಗ್ ಮಾಡುವಾಗ ತುಂಬ ಜನ ಬೇಕಿತ್ತು ನಮಗೆ. ಆ ಡಾಗ್ ಶೋ ಇವರು ನಾಯಿ ಕಟ್ಕೊಂಡ್ಬಂದ್ಬಿಡ್ತಾರೆ ಅಣ್ಣವರು. ಆ ಡಾಗ್ ಶೋಗೆ ಸುಮಾರು ಜನ ಬೇಕಲ್ಲ. ಈ ಜೂನಿಯರ್ ಆರ್ಟಿಸ್ಟ್ ಸಪ್ಲೈಯರ್ಸ್ ಏನು ಮಾಡ್ತಾರೆ, ಯಾರು ಅವ್ರಿಗೆ ಗೊತ್ತಿರೋರೆಲ್ಲ ಕರ್ಕೊಂಡ್ಬಂದ್ಬಿಡ್ತಾರೆ. ಅಂಥದ್ರಲ್ಲಿ ಈ ಥರದವ್ರನ್ನು ಸೆಲೆಕ್ಟ್ ಮಾಡಿ ಕರ್ಕೊಂಡ್ಬಂದ್ಬಿಡ್ತಾರೆ, ಸ್ವಲ್ಪ ನಮ್ಗೆ ಲುಕ್ಸ್ ಚೆನ್ನಾಗಿರ್ಬೇಕು ಅನ್ನೋರಿಗೆ. ಇವರೆಲ್ಲ ಅವ್ರ ಕೈಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ನಾನು ಬಂದು ನೋಡ್ತೀನಿ, ಬೆಳಗ್ಗೆ ಇಳಿದು ಲೈನಲ್ಲಿ ನಿಂತಿದ್ದಾರೆ ನಮ್ಮ ಪ್ರೊಫೆಸರು, ತಟ್ಟೆ ಹಿಡ್ಕೊಂಡು. ಸರ್ ಏನು ಸರ್ ನೀವು ಒಂದು ಸುಮ್ಮನೆ ಹಿಂಗೆ ಬಂದೆ ಕರ್ಕೊಂಬಂದರು ಅಂತಂದ್ರು. ಸರ್ ಬನ್ನಿ ಅಂತ ಹೇಳಿ ಆ ಲೈನಿಂದ ಬಿಡಿಸಿ ಅಣ್ಣವ್ರ ಜೊತೆ ಕೂಡಿಸಿ ತಿಂಡಿ ಅದೆಲ್ಲ ಮಾಡಿಸಿ ಹಾಗೆ ಅವ್ರಿಗೆ ಇದಾಯಿತು. ದೇವತಾಂಶದಲ್ಲಿ ಅವ್ರನ್ನ ಮಾಡ್ತಾರೆ ಅಂತ ಒಂದು ನಂಬಿಕೆ ಮೇಲೆ ಒಂದು ಪಾತ್ರ ಕೊಟ್ಬಿಟ್ಟೆ ಅವ್ರಿಗೆ. ರಾತ್ರಿ ಅಣ್ಣವರು ಮಗುನ ಇಟ್ಕೊಂಬಂದು ಅದು ಹಾಲು ಬೇಕು ಅಂತ ಹೇಳಿ ಚಾಕು ತೋರಿಸಿ ಕೇಳೋವಂಥದ್ದು. ಆ್ಯಕ್ಷನ್ ಹೇಳಿದ ತಕ್ಷಣ ಇದಾಗ್ತಾ ಇದ್ದಾರೆ, ಅವರು ನಡುಗ್ತಾ ಇದ್ದಾರೆ, ಮಾಡ್ತಾ ಇಲ್ಲ. ಅಣ್ಣವ್ರನ್ನ ನೋಡಿದ ತಕ್ಷಣ ಇದಾಗ್ತಾ ಇದ್ದಾರೆ, ಭಯ. ಸರಿ, 2:30 ರಾತ್ರಿ ವಸಂತಪುರದಲ್ಲಿ ಶೂಟಿಂಗು. ವಸಂತಪುರದಲ್ಲೇ ಸೆಟ್ ಹಾಕಿದ್ವಿ ಅವಾಗ. ಏನು ಮಾಡಿ, ಮಳೆ ಎಫೆಕ್ಟ್ ಬೇರೆ, ಯಜಮಾನರು ಬೇರೆ ನೆನೀತಾ ಇದ್ದಾರೆ, ಮಗು ಬೇರೆ, ಇಷ್ಟೆಲ್ಲ ಸಮಸ್ಯೆಗಳಿತ್ತು. ಅದಕ್ಕೆ ಯಾಕೋ ಅವರು ಸ್ವಲ್ಪ ಇದು ಮಾಡ್ತಾಯಿದ್ದಾರೆ, ಏನು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮಾಡ್ತೀನಿ ಅಣ್ಣ, ಅವ್ರಿಗೆ ಬೇರೆ ಕೊಡ್ತೀನಿ ಅವ್ರಿಗೆ ಅಂತ. ಅಲ್ಲೂ ಅವ್ರು ಹೇಳಲಿಲ್ಲ, ಯಾರು ಅಣ್ಣವ್ರೆಲ್ಲೂ ಹೇಳಲಿಲ್ಲ ಚೇಂಜ್ ಮಾಡಿ ಅಂತ. ಅವ್ರು ಅಷ್ಟೇ ಸಮಸ್ಯೆ ಹೇಳಿದ್ರು, ಪಾಪ ಏನೋ ಇದು ಮಾಡ್ತಾರೆ, ತೊಂದರೆ ಆಗ್ತಿದೆ ಅವ್ರಿಗೆ ಹಾಗೆ ಅಂತ. ಆಮೇಲೆ ಅವ್ರನ್ನ ಕೂಡಿಸ್ಬಿಟ್ಟು ನಾನು ಮಾಡಿದೆ ಅದನ್ನು. ಈ ಥರ ಅಷ್ಟೇ ಬಂದಾಗ ತಾವು ಬಣ್ಣ ಹಚ್ಚಿದ್ದೀರಿ ಸರ್. ಅಂದ್ರೆ ಇತ್ತೀಚಿನ ಚಿತ್ರಗಳನ್ನ ನೋಡಿದಾಗ ಸೀಕ್ವೆಲ್ ಚಿತ್ರ ಜೀವನದಲ್ಲಿ ರಾಣಿ ಮಹಾರಾಣಿ ಅಂತ ಯಶಸ್ಸನ್ನು ತಂದುಕೊಟ್ಟಂಥ ಚಿತ್ರ, ಸೀಕ್ವೆಲ್ ಚಿತ್ರ ಮಾಡುವಾಗ ಏನೆಲ್ಲ ಸವಾಲುಗಳಿತ್ತು ಸರ್? ಅದು ಕತೆ ಚೇಂಜ್ ಮಾಡಿದೆ ಒಂದು. ಯಾಕಂದರೆ ಪೂಜಾ ಗಾಂಧಿನ ಹಾಕಬೇಕು ಅಂತ ನನ್ನ ತಮ್ಮನಿಗೆ ಐಡಿಯಾ ಬಂತು, ಆನ್ ದ ಪ್ರೊಡಕ್ಷನ್ ಅದು. ಸೊ ಪೂಜಾ ಗಾಂಧಿ ಮುಂಗಾರು ಮಳೆ ಫೇಮ್ ಆಗಿದ್ದರಿಂದ ಅದರೊಳಗೆ ಆ್ಯಕ್ಟರ್ ಆಗಿ ತಂದೆ ಅದನ್ನು ಕ್ಯಾರೆಕ್ಟರ್ನ. ಸೊ ಅದೇ ಥರ ಹುಡುಗಿ ಇನ್ನೊಬ್ಳು ಹಳ್ಳಿಲಿ ಇರ್ತಾಳೆ. ಸೊ ಅದು ಬಹುಶಃ ಆ ಪಾಯಿಂಟ್ ವೀಕ್ ಆಯ್ತಾನೋ ಅಂತ ಅನಿಸ್ತು ಆಮೇಲೆ ನಮಗೆ. ಅದು ಸಾಕಷ್ಟು ಯಶಸ್ಸು ಆಗಲಿಲ್ಲ ಸಿನಿಮಾ ಅದು. ಆ ಹುಡುಗಿ ಇವಳು ಬದಲು ಅವಳಲ್ಲಿ ಆ್ಯಕ್ಟ್ ಮಾಡ್ತಾಳೆ, ಇವಳನ್ನ ಈ ಜಾಗಕ್ಕೆ ಕರ್ಕೊಂಬರ್ತಾರೆ ಅಂತ. ಸೊ ಅದು ನಾವು ಅಂದ್ಕೊಂಡಿದ್ದು ಏನಂದರೆ, ಸಿಕ್ವೆಲ್ ಮಾಡೋದಕ್ಕೆ ಕಥೆಯನ್ನು ಚೇಂಜ್ ಮಾಡಬಾರ್ದು, ಒಂದು ಫಾರ್ಮುಲಾ ಬಿಟ್ಟು ಹೋಗಬಾರ್ದು, ಎರಡು. ಅದಾಗಲಿಲ್ಲ ಅಷ್ಟೇ. ಅದು
ಒಂಥರ ಕಂಟಿನ್ಯೂಡ್ ವರ್ಷನ್ ಮಾಡಿದರೆ ಮೇ ಬಿ ಹಿಟ್ ಆಗಿರ್ತಿತ್ತು ಅದರ ಥರ ಅಂತ. ಬಟ್ ಏನೇ ಇರಲಿ ಸರ್, ಅಂದರೆ ನಮಗೆ ಕೆಲಸ ಮಾಡೋರ್ಗೆ ನೀವು ಆವಾಗಲೇ ಹೇಳಿದ್ರಿ ಸ್ಮಾಲ್ ಸ್ಕ್ರೀನ್ ಆದ್ರೇನು ಬಿಗ್ ಸ್ಕ್ರೀನ್ ಆದ್ರೇನು ಅಂತ. ಬಟ್ ಆದರೆ ಕಥೆ ಹೇಳೋ ರೀತಿ ಬೇರೆ ಆಗ್ತಾ ಹೋಗುತ್ತೆ. ಸಿನಿಮಾಗಾದರೆ ಒಂಥರ, ಸೀರಿಯಲ್ಗಾದರೆ ಒಂಥರ ಅಂತ. ಬಟ್ ಅದನ್ನು ಹೊರತುಪಡಿಸಿದಂತೆ ಒಂದು ನಮ್ಮ ಚಂದನದ ಬಗ್ಗೆನೇ ವಿಚಾರಗಳನ್ನು ತಿಳಿಸ್ಬೇಕು ಅಂದರೆ ಒಂದು ಡಾಕ್ಯುಮೆಂಟ್ರಿ ಮಾಡಿದಾಗ, ಸಾಕ್ಷ್ಯಚಿತ್ರ ಅಂತ ಬಂದಾಗ ಹೇಳೋ ರೀತಿನೇ ಬೇರೆ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಸಾಕಷ್ಟು ಸಾಕ್ಷ್ಯಚಿತ್ರಗಳನ್ನು ಕೂಡ ನೀವು ಮಾಡಿದ್ರಿ ಸರ್, ಅದರ ಅನುಭವ ಹೇಳಿ ಸರ್. ಸಾಕ್ಷ್ಯಚಿತ್ರ ಅನ್ನೋದಕ್ಕೆ ಸಾಕ್ಷಿ ಆಗ್ಬೇಕು ಅದಲ್ಲಿ ಮೊದಲು. ಹೌದು ಅಲ್ವಾ? ಈಗ ಯಾವುದೋ ಒಂದು ವಸ್ತುನ ಹೇಳ್ತೀವಿ, ಆ ವಸ್ತುನ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಂದಾಗ ನಮ್ಮಲ್ಲಿ ಸಿನಿಮಾದಲ್ಲಿ ಪಾತ್ರಗಳೆಲ್ಲ ಜಾಸ್ತಿ ಇರುತ್ತೆ, ಇಲ್ಲಿ ಆ ವಸ್ತುನೇ ಪಾತ್ರ ಆಗುತ್ತೆ. ಸೊ ಹಾಗಾಗಿ ಯಾವುದ್ರ ಮುಖೇನ ನಾವು ಹೇಳ್ತಾ ಇದ್ದೀವಿ, ಯಾವುದ್ರ ಮೂಲಕ ಅದನ್ನು ಹೇಳಬೇಕು, ಅದನ್ನು ಚೆನ್ನಾಗಿ ಅದನ್ನು ಮನದಟ್ಟು ಮಾಡೋದೇ ಸಾಕ್ಷ್ಯ ಆಗುತ್ತೆ. ಸೊ ಯಾವತ್ತೂ ಅದು ಸಾಕ್ಷಿಯಾಗಿ ಉಳಿಬೇಕು, ಕಣ್ಣಿಗೆ ಕಾಣುವಂಥ ವಸ್ತು ಆಗಬೇಕು, ಅಥವಾ ಅದು ದಾಖಲೆಯಾಗಿ ಉಳಿಬೇಕು. ಅದಕ್ಕೋಸ್ಕರ ಮಾಡುವಂಥದ್ದನ್ನು ಅದು ಹೈಲೈಟ್ ಆಗುವಂಥದ್ದೇ ನಾನು ಮಾಡಬೇಕಾಗಿರೋದ್ರಿಂದ ಅದಕ್ಕೇನು ನನಗೆ ಯೂಶ್ವಲಾಗಿ ನಾವು ಕ್ರಿಯೇಟ್ ಏನು ಮಾಡ್ತೀವಿ, ಇಲ್ಲಿ ಕ್ರಿಯೇಷನ್ ಕಮ್ಮಿ ಇರುತ್ತೆ ಅಷ್ಟೇ. ಸೊ ವಸ್ತು ನಮ್ಮ ಕೈಲಿ ಆಲ್ರೆಡಿ ಇರುತ್ತೆ ಇಲ್ಲಿ, ಅಲ್ಲ ನಾವು ಕತೆ ಮಾಡಬೇಕು, ಅದು ಕತೆ ಸ್ಕ್ರೀನ್ ಪ್ಲೇ ಮಾಡ್ಕೋಬೇಕು, ಡೈಲಾಗ್ ಮಾಡ್ಕೋಬೇಕು, ಇವೆಲ್ಲ ಇರುತ್ತೆ. ಇಲ್ಲಿ ಅದು ಇಲ್ಲದೆ ಇರೋದ್ರಿಂದ ಏನಾಗುತ್ತೆ, ಸಾಕ್ಷ್ಯಚಿತ್ರನ ಮಾಡೋಕ್ಕೆ ಈಸಿ ಆಗುತ್ತೆ. ಇನ್ನೂ ಪ್ರಮುಖವಾಗಿ ಇರೋಂಥ ಒಂದು ಕೇಂದ್ರ ವಸ್ತು ಇರುತ್ತೆ, ಅಥವಾ ಕೇಂದ್ರ ವ್ಯಕ್ತಿ ಇರ್ತಾರಲ್ಲ ಅಷ್ಟೇ. ಸೊ ಹಾಗಾಗಿ ಅದು ಈಸಿ ಆಗುತ್ತೆ. ಬಟ್ ಅದು ಭಿನ್ನವಾಗಿರುತ್ತೆ, ಮಾಡುವಾಗ ಚಾಲೆಂಜಿಂಗ್ ಆಗಿರುತ್ತೆ. ಯಾಕೆಂತಂದರೆ ಇದನ್ನು ಒಪ್ಪಿಗೆ ಪಡಿಬೇಕು, ಇಲ್ಲಿ ಅಲ್ಲಿ ನಮ್ಮದೇ ಒಪ್ಪಿಗೆ, ಇಲ್ಲಿ ಒಪ್ಪಿಗೆಗೆ 108 ಇದಿರುತ್ತೆ. ಅಲ್ಲಿ ಕ್ರಿಯೇಟಿವ್ ಹೆಡ್ ಬೇರೆ ಇರ್ತಾರೆ, ಅದಕ್ಕೆ ಮೇಲೆ ಅಧಿಕಾರಿಗಳಿರ್ತಾರೆ, ಆಮೇಲೆ ಟೈಮ್ ರಿಸ್ಟ್ರಿಕ್ಷನ್ ಇರುತ್ತೆ. ಹಾಗಾಗಿ ಇತ್ತೀಚೆಗೆ ನಾನು ಸುಮಾರು ಸಾಕ್ಷ್ಯಚಿತ್ರಗಳನ್ನು ಮಾಡಿದ್ನಲ್ಲ, ಸೊ ಅದು ಇದು ಫಸ್ಟ್ ಇಲ್ಲಿಗೂ ಮಾಡಿದ್ದು ಅದೇ ನಿಟ್ಟಿನಲ್ಲೇ ಮಾಡಿದ್ದು. ಒಬ್ಬ ನಿರ್ದೇಶಕನಿಗೆ ಏನಂದರೆ ಎಲ್ಲೂ ಒಂದು ಚೌಕಟ್ಟಲ್ಲಿ ವರ್ಕ್ ಮಾಡೋಂಥ ಜಾಣತನದಾಗ ಎಲ್ಲ ಈಸಿ ಆಗುತ್ತೆ. ವೆರಿ ಟ್ರೂ ಸರ್. ಬಹುಶಃ ನಿಮಗೆ ಆ ಜಾಣತನಕ್ಕೆ ಇರಬೇಕು ಸರ್. ಪ್ರಶಸ್ತಿಗಳು ಹುಡ್ಕೊಂಡು ಬಂದು ನಿಮಗೆ ಪ್ರಶಸ್ತಿಗಳು ಸಿಗ್ತಾ ಹೋಯಿತು ಅಂದರೆ ಕೆಲಸ ಮಾಡೋರಿಗೆ ಈ ಪ್ರಶಸ್ತಿಗಳು ಬಂದಾಗ ನಿಮಗೇನು ಅನ್ಸುತ್ತೆ ಸರ್? ಸರ್ ಅದು ಒಂದು ರೀತಿ ಉತ್ತೇಜನ, ಒಂದು ಗುರುತಿಸ್ತಾ ಇದ್ದಾರೆ ಅನ್ನೋ ಒಂದು ಖುಷಿ ಒಂದು ಕಡೆ. ಆದರೆ ಸೊ ಇದು ಈಗ ಗುರುತಿಸ್ಕೊಂಡ್ರೆ ಇದು ಇಷ್ಟೇ ಸಾಲದು, ಇನ್ನೂ ಏನಾದರೂ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ ಬರುತ್ತೆ. ಈಗ ಕೆಟಲ್ ಅವಾರ್ಡ್ ಬಂದಾಗ ನನಗೆ ಹಂಗೆ ಅನಿಸ್ತು, ಜಾರ್ಜ್ ಕೆಟಲ್ ಅವಾರ್ಡ್ ಬಂದಾಗ ನನಗೆ ಅದು ಇದೇ ಗೊತ್ತಿಲ್ಲ. ಡಿಕ್ಷನರಿ ಅವಾಗ ನಾವು ನೋಡ್ತಿದ್ವಿ, ಕೆಟಲ್ ಡಿಕ್ಷನರಿ ಓದ್ತಿದ್ವಿ ಅಷ್ಟೇ. ಡಿಕ್ಷನರಿಯ ಮಹಾ ಜನಕನೇ ಅವರು ಅಂತಂದಾಗ ಯಾವಾಗ ಅಂತಂದರೆ ಅವ್ರ ಹೆಸರಿನಲ್ಲಿ ಒಂದು ಅವಾರ್ಡ್ ತೊಗೋತೀನಿ ಅಂದಾಗ ನನ್ನ ಸಾಧನೆಗೆ ಇಷ್ಟೊಂದು ಬೆಲೆ ಇದೆಯಾ ಅಂತ ಬರುತ್ತೆ. ಇನ್ನೂ ಬೆಲೆ ಬರಬೇಕಲ್ವಾ, ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡೋಕ್ಕೆ ದಾರಿ ಆಗುತ್ತೆ ಅದು. ಸೊ ಪ್ರತಿಯೊಂದು ಪ್ರಶಸ್ತಿ ಏನಾಗುತ್ತೆ ನಮಗೆ, ಅದನ್ನು ನಮ್ಮನ್ನು ವೃದ್ಧಿ ಮಾಡುತ್ತೆ ಹೊರತು ಆಯುಸ್ಸನ್ನು ವೃದ್ಧಿ ಮಾಡುತ್ತದು, ಇನ್ನೂ ಹುಮ್ಮಸ್ ಕೊಡುತ್ತೆ, ಇನ್ನೂ ಏನಾದ್ರು ಮಾಡಬೇಕು ಅಂತ. ಆವಾಗ ನಾವು ಐಡಲ್ ಆಗದಿರ ಡಿಪ್ರೆಷನ್ಗೆ ಹೋಗ್ದಿರ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ ಈಗಿನ ಯುವ ನಿರ್ದೇಶಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಅಂದರೆ ತಮ್ಮ ಕನ್ನಡ ಚಿತ್ರರಂಗದ ಇಷ್ಟು ವರ್ಷದ ಅನುಭವ ಆಗಿರಬಹುದು, ಕನ್ನಡಿಗರ ಒಂದು ಮನಸ್ಸನ್ನು ಅರಿತಿರ್ತೀರಿ, ಏನು ಬಯಸ್ತಾರೆ ಸಿನಿಮಾದ ಮೂಲಕ ಅನ್ನುವಂಥದ್ದಾಗಿರ್ಬೋದು, ಏನು ಹೇಳ್ತೀರಿ ಸರ್? ಈಗ ಸಿನಿಮಾಗೆ ಬರುವಂಥ ಜನ ಯಾತಕ್ಕೆ ಬರ್ತಾರೆ ಅಂದರೆ ಮನೋರಂಜನೆ ಮೊದಲು. ತಮ್ಮ ದುಃಖ ದುಮ್ಮಾನಗಳನ್ನು ಮರೆತು 2.5 ಗಂಟೆ ನಾನು ಏನು ನೋಡಬೇಕಪ್ಪ, ನಾನು ಖುಷಿಯಾಗಿ ನೋಡಬೇಕು ಅಂತ ಬರ್ತಾರೆ. ಸೊ ಆ ಖುಷಿಯನ್ನು ಕೊಡುವುದು ಮೊದಲು ಸಿನಿಮಾ ಆಗಬೇಕು. ಸೊ ನಾವಿಲ್ಲಿ ಅಳುವ ಕಥೆಗಳನ್ನು ಹೇಳ್ತಾ ಹೋದರೆ ಅಯ್ಯೋ ಇದನ್ನು ನೋಡೋಕೆ ಬಂದ್ವಾ ಅಂತಂತಾರೆ. ಸೊ ಆ ನಿರ್ದೇಶಕ ಮೊದಲು ಅಲ್ಲೇ ತನ್ನ ಜಾಣ್ಮೆಯನ್ನು ಪ್ರದರ್ಶನ ಮಾಡಬೇಕು. ಆಯ್ಕೆ ಮಾಡೋ ವಸ್ತು ಆಗ್ಬೋದು, ಅಥವಾ ಅವನು ಎಷ್ಟೊತ್ತು ನಾವು ಎಂಗೇಜ್ ಮಾಡಿರ್ತೀವಿ. ಇದರಲ್ಲಿ ಹಾರರ್ ಜಾನರ್ ಒಂದು, ಹಾರರು ನಮಗೆ ಅನುಭವಕ್ಕೆ ಬರಲ್ಲ. ಸಿನಿಮಾ ನೋಡೋದನಿಗೆ ಅನುಭವ ಕೊಡೋದು, ಅವನು ಭಯ ಬೀಳಿಸ್ಬೇಕು, ಅಂತ ಬೆಚ್ಚ ಬೀಳಬೇಕು. ಸೊ ಇಲ್ಲಿ ಹೇಗೆ ನಡೆಯುತ್ತೆ, ಸೊ ಅದು ಎಫೆಕ್ಟ್ಸ್ ಮೇಲೆ ಹೋಗುತ್ತೆ ಅಲ್ಲಿ. ಸೊ ಆ ಜಾಣ್ತನ ಎಫೆಕ್ಟ್ಸ್ ಮಾಡೋ ನಿರ್ದೇಶಕನಿಗಿರಬೇಕು. ಇಲ್ಲಿ ಯಾವ ಶಾಟ್ ಹಾಕಿದ್ರೆ ಅವ್ನು ಮ್ಯೂಸಿಕ್ ಸಮೇತ ಬಂದಾಗ ಅವನು ಹೇಗೆ ಅದನ್ನು ಫೀಲ್ ಮಾಡ್ತಾನೆ ಅಂತ. ಸೊ ಎವ್ರಿ ಫೀಲ್ ಆಡಿಯನ್ಸ್ನ ಇಟ್ಕೊಂಡೇ ಫೀಲ್ ಮಾಡ್ಬೇಕು ನಾವು. ಪ್ರತಿಯೊಬ್ಬ ಪ್ರೇಕ್ಷಕನನ್ನು ತಲುಪುವಂಥ ಕೆಲಸ ಆಗಬೇಕದು. ಆವಾಗಲೇ ಏನಾಗುತ್ತೆ, ಆ ಸಿನಿಮಾ ಸಕ್ಸಸ್ ಆಗ್ತಾ ಹೋಗುತ್ತೆ. ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಈಗಿನ ನಿರ್ದೇಶಕರು ಏನು ಮಾಡಬೇಕು ಅಂತಂದರೆ ಕಥೆ ಆಯ್ಕೆಯಲ್ಲಿ ಭಾಳ ಒಂದು ವಿಭಿನ್ನತೆಯನ್ನು ಹುಡುಕಬೇಕು ಅವರು. ಯೂಶ್ವಲಾಗಿ ಲವ್ ಜಾನರು ಇಲ್ಲ ಆ್ಯಕ್ಷನ್ ಜಾನರ್ ಅಂತ ಅಂದ್ಕೊಂಬಿಟ್ರೆ 4 ಸಾಂಗು 4 ಫೈಟ್ ಇಟ್ಟು ಮಾಡಿದ್ರೆ ಹೋಯ್ತು ಅನ್ನೋದು ಹೊರಟೋಯ್ತು, ಕಾಲ ಹೋಯ್ತು ಈಗ. ಸೊ ಕಂಟೆಂಟ್ ಬೇಸ್ಡ್ ಅನ್ನೋದು ಈಗ ಬರ್ತಾ ಇದೆ ಈಗ. ಆವಾಗಲೇ ನಿಮ್ಗೆ ಪ್ಯಾನ್ ಇಂಡಿಯಾ ಅನ್ನೋದೇನಾಗಲಿ ಅದು ಅಸ್ತಿತ್ವಕ್ಕೆ ಜಾಸ್ತಿ ಬೆಲೆ ಬರ್ತಾ ಹೋಗುತ್ತೆ, ಅಥವಾ ನಮ್ಮ ಕನ್ನಡ ನೆಲೆಗಟ್ಟಿನಲ್ಲಿ ಕನ್ನಡ ಸಿನಿಮಾ ನಿಲ್ಲೋಕ್ಕೂ ನೆಲೆ ಆಗತ್ತೆ ಅದು. ಸತ್ಯ ಸರ್, ಸತ್ಯ ಸರ್. ನೀವು ಆಗಲೇ ಮಾತಾಡ್ತಾ ವಿಷ್ಣುವರ್ಧನ್ ಸರ್ ಬಗ್ಗೆ ಹೇಳಿದಾಗ ನೀವು ಹೇಳಿದ್ರಿ ಅವರ ಚಿತ್ರವನ್ನು ನಿರ್ದೇಶನ ಮಾಡೋಕ್ಕೆ ನಾನು ಆಗಲಿಲ್ಲ, ಬ್ಯುಸಿ ಇದ್ದೆ, ಬಟ್ ನನ್ನ ಮಗ ಆ್ಯಕ್ಟ್ ಮಾಡಿದ್ದು ಅಂತ. ಸೊ ಈಗ ಮಗನ ಬಗ್ಗೆ ಹೇಳಿ ಸರ್. ಅಂದರೆ ಈಗ 3ನೇ ಜನ್ರೇಷನ್ ಆಗುತ್ತೆ, ಯಾಕೆಂದರೆ ನಿಮ್ಮ ತಂದೆ ಈ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡು ನೀವು ಬಂದ್ರಿ, ಇವಾಗ ನೆಕ್ಸ್ಟ್ ಮಗ ಏನು ಮಾಡ್ತಿದ್ದಾರೆ ಸರ್? ಅವನಿಗೆ ಬ್ಯುಸಿ ಇದ್ದಾನೆ, ಸ್ಕ್ರಿಪ್ಟ್ ರೈಟಿಂಗಲ್ಲಿ ಬ್ಯುಸಿ ಇದ್ದಾನೆ. ಓಕೆ. ಸಿರಿವಂತದಲ್ಲಿ ಅವ್ನು ಫಸ್ಟ್ ಆ್ಯಕ್ಟ್ ಮಾಡ್ದ, 2ನೇ ಮಗನ ಕ್ಯಾರೆಕ್ಟ್ರು. ಆಮೇಲೆ ಅವನು 3 ಸಿನಿಮಾ ಹೀರೋ ಆಗಿ ಮಾಡ್ದ. ಒಂದು ಗೋಲ್ಮಾಲ್ ಗಾಯತ್ರಿ ಅಂತ ಹೇಳೋ ಒಂದು ಸಿನಿಮಾ,
ಊರ್ವಶಿ ತಾರಾ ಅವರೆಲ್ಲ ಮಾಡಿದ್ರು. ಅದರಲ್ಲಿ ಲೀಡ್ ಕ್ಯಾರೆಕ್ಟರ್ ಮಾಡ್ದ. ಅರ್ಧ ಸತ್ಯ ಅಂತ ಒಂದು ಸಿನಿಮಾ ಮಾಡಿದೆ, ಕನ್ನಡ ಆ್ಯಂಡ್ ತೆಲುಗುನಲ್ಲಿ ಒಂದು ಸತ್ಯಾಗ್ರಹಿ ಅಂತ, ಕನ್ನಡದಲ್ಲಿ ಅರ್ಧ ಸತ್ಯ ಅಂತ ರಿಲೀಸ್ ಆಗಬೇಕದು. ಇನ್ನೊಂದು ಸುರಪುರ ವೆಂಕಟಪ್ಪ ನಾಯಕನ ಪಾತ್ರವನ್ನು ಮಾಡಿದ್ದಾನೆ, ಅದು ರಿಲೀಸ್ ಆಗಬೇಕೀಗ. ಹೌದಾ? 1857 ಅಂತ ಹೇಳಿ. ಮಗನ ಹೆಸರು ಹೇಳಿ ಸರ್. ಅಕ್ಷಯ್ ಕಾರ್ತಿಕ್. ಅಂದ್ರೆ ಎಷ್ಟು ಜನ ಮಕ್ಕಳು ಸರ್? ಇಬ್ರು. ಸೊ ಈಗ ಎರಡನೇವನ ದೊಡ್ಡವನು. ಇನ್ನೊಬ್ಬ ಮಗ ಸರ್? ಇನ್ನೊಬ್ಬ ಮಗ ಹಿ ಇಸ್ ವರ್ಕಿಂಗ್ ಫಾರ್ EY ಕಂಪನಿ. ದೊಡ್ಡ ಚಿಕ್ಕ ಮಗ ಚಿಕ್ಕ ಸೊಸೆ ಇಬ್ರು ವರ್ಕ್ ಮಾಡ್ತಾ ಇದ್ದಾರೆ. ದೊಡ್ಡ ಮಗ ಸ್ಕ್ರಿಪ್ಟ್ ರೈಟಿಂಗು ಆಕ್ಟಿಂಗ್ ಅಲ್ಲಿದ್ದಾನೆ. ದೊಡ್ಡ ಸೊಸೆ ಆಲ್ಸೋ ಆಕ್ಟರ್ ಅವಳು. ಹೌದಾ? ಈಗ ದೃಷ್ಟಿಬೊಟ್ಟಿನಲ್ಲಿ ಲೀಡ್ ರೋಲ್ ಮಾಡ್ತಿದ್ದಾಳೆ, ತನ್ಮಯ ಕಶ್ಯಪ್ ಅಂತ ಹೇಳಿ. ಅವಳು ನಮ್ಮನೆಗೆ ಬಂದಿದ್ದೆ ಒಂದು ಬಹಳ ಒಂದು ಸೋಜಿಗದ ಇದು ಏನಂತಂದ್ರೆ, ನಾನೊಂದು ಕತೆ ಮಾಡ್ಕೊಂಡಿದ್ದೆ ಶುಭ್ರ ಅಂತ ಹೇಳಿ 2016 ಮಾಡಿದೆ ನಾನು. ಅದು ಅವಾರ್ಡ್ಗೆ ಅಥವಾ ಒಂದು ಬೇರೆ ಥರ ನಾನು ಸಿನಿಮಾ ಜಾನರಲ್ ಮಾಡ್ದಿರ ಒಂದು ವಿಭಿನ್ನವಾಗಿ ಇರಬೇಕು ಸಿನಿಮಾ ಅಂತ ಹೇಳಿ ಪ್ರಯತ್ನ ಪಟ್ಟೆ. ಒಂದು ಸ್ಮಶಾನ ಕಾಯೋ ಹುಡುಗಿ ಕ್ಯಾರೆಕ್ಟರ್. ಸೊ ಆ ಕ್ಯಾರೆಕ್ಟರ್ಗೋಸ್ಕರ ಒಂದು ತುಂಬ ಆಡಿಷನ್ಸ್ ಮಾಡ್ತಾ ಇದ್ದೆ. ಅವಾಗ ಈ ತನ್ಮಯ ಬಂದು ಒಂದು ಸಿನಿಮಾ ಮಾಡಿದ್ರು, ಜಿ ಮೂರ್ತಿ ಅವರ ನಿರ್ದೇಶನದಲ್ಲಿ ಸಿದ್ಧಗಂಗಾ ಅಂತ ಒಂದು ಸಿನಿಮಾ ಮಾಡಿದ್ರು. ಆ ಸಿದ್ಧಗಂಗಾ ಪ್ರಿವ್ಯೂ ಕರೆದಿದ್ರು ನನ್ನ. ಪ್ರಿವ್ಯೂ ಕರೆದಾಗ ಆ ಸಿನಿಮಾ ನೋಡಿ ಆ ಹುಡುಗಿ ಬಗ್ಗೆ ಮಾತಾಡಿದ್ದೆ. ತುಂಬ ಅದ್ಭುತವಾಗಿ ನಟನೆ ಮಾಡಿದೆ ಹುಡುಗಿ, ಕನ್ನಡಕ್ಕೆ ಒಂದು ಒಳ್ಳೆ ಕೊಡುಗೆ ಅಂತ ಹೇಳಿ. ಅದಾದ್ಮೇಲೆ ಒಂದು 2-3 ವರ್ಷ ಆಗಿತ್ತೇನೋ ಬಹುಶಃ. ನಾನು ಈ ಸ್ಕ್ರಿಪ್ಟ್ ಮಾಡಿದಾಗ ಇದಕ್ಕೆ ಯಾರು ಹಾಕಬೇಕು ಅಂತ ಹೇಳಿದಾಗ ತಲ್ಲಣ ನಿರ್ಮಲಾನ ಒಂದು ಸಲ ಇದು ಮಾಡಿದೆ, ಇನ್ನೊಂದು ಅಪ್ರೋಚ್ ಮಾಡಿದೆ. ಕೊನೆಗೆ ಈ ಹುಡುಗಿಗೆ ಜ್ಞಾಪಕ ಬಂದು ನನಗೆ ಫೋನ್ ನಂಬರ್ ಇಸ್ಕೊಂಡು ಮೂರ್ತಿಯವ್ರ ಹತ್ರ ಫೋನ್ ಮಾಡಿ ಅವ್ರ ಮನೆಗೆ ಹೋಗಿ ಕತೆ ನ್ಯಾರೇಟ್ ಮಾಡಿದೆ. ಒಪ್ಕೊಂಡ್ರು. ಅವಾಗ ಅಡ್ವಾನ್ಸು ಕೊಟ್ಟು ಫಿಕ್ಸ್ ಮಾಡಿದೆ. ಸೊ ಆ ಸಿನಿಮಾ ಮಾಡೋ ಹೊತ್ತಿಗೆ ಅದು ಹೇಗಾಯ್ತು ಅಂದರೆ, ನನ್ನ ಮಗ ಅದ್ರಲ್ಲಿ ಡೈರೆಕ್ಟ್ರು. ಸೊ ಅವಳು ಆ್ಯಕ್ಟ್ ಮಾಡಿದ್ಲು ತನ್ಮಯ. ಆ ಸಿನಿಮಾ ಮುಗಿಯೋ ಅಷ್ಟೊತ್ತಿಗೆ ಒಂದು ಒಳ್ಳೆ ಇದು ಬಂತು, ನಮ್ಮ ಜನನೇ ನಮ್ಮ ಇದೇನೆ ಸಂಪರ್ಕನೂ ಚೆನ್ನಾಗಿತ್ತು. ಹಾಗಂತ ಅವ್ರ ತಂದೆ ತಾಯಿ ಬಂದು ಅಪ್ರೋಚ್ ಮಾಡಿದ್ರು. ಸೊ ಇಬ್ಬರು ಇಷ್ಟಪಟ್ಟಿದ್ದಾರೆ, ಆಗ್ಬೋದಾ ಅಂತ. ಹಾಗಾಗಿ ಒಪ್ಕೊಂಡ್ವಿ. ಕನ್ನಡ ಚಿತ್ರರಂಗಕ್ಕೆ ಇಷ್ಟು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟು ಎಷ್ಟು ಜನರ ಬದುಕು ಕಟ್ಕೊಳ್ಳೋದಕ್ಕೆ, ನೀವು ಇನ್ನೊಂದು ರೀತಿ ಬದುಕು ಕಟ್ಕೊಳ್ಳೋದಕ್ಕೆ, ಗುರುತಿಸ್ಕೊಳ್ಳೋದಕ್ಕೆ ಭಾಳ ಅವಕಾಶ ಆಯಿತು. ಹಾಗಾಗಿ ನಿಮ್ಮನ್ನು ಇವತ್ತು ಕರೆದು ಮಾತಾಡಿಸಿದ್ದು ನಮಗೂ ಭಾಳ ಖುಷಿ ಕೊಟ್ಟಿದೆ. ಸಂತೋಷ ಅಲ್ವಾ? ಏನು ಅನ್ಸುತ್ತೆ ಸರ್ ಚಂದನದಲ್ಲಿ ಮತ್ತೆ ನೀವು ಇಲ್ಲಿ ಕೂತಿರೋದು? ನಾನು ಬಹಳ ಹಿಂದೆ ಒಂದು ಇಂಟರ್ವ್ಯೂ ಮಾಡಿದ್ದು ಅಷ್ಟೇ. ಅದಾದ್ಮೇಲೆ ಮತ್ತೆ ಇಷ್ಟು ವರ್ಷ ಆದಮೇಲೆ, ಈಗ 69, ಈಗ ಅವಾಗ 60ಕ್ಕೆ ಮುಂಚೆ ಮಾಡಿದ್ದೆ. ಈಗ ಮತ್ತೆ ನಾನು ಒಂದು ಲೈಮ್ ಲೈಟಿಗೆ ಬಂದು ಇಷ್ಟು ಜನ ತಲುಪ್ತಾ ಇದ್ದೀನಲ್ಲ ಚಂದನದ ಮೂಲಕ ಅಂತ ಹೇಳಿ ಬಹಳ ಖುಷಿ ಆಗ್ತಾ ಇದೆ ಆಕ್ಚುಲಿ. ನಮಗಂತೂ ಬಹಳ ಅಂದರೆ ತಮ್ಮ ನಿರ್ದೇಶನದ ಎಲ್ಲ ಚಿತ್ರಗಳನ್ನು ನಾವು ತೆರೆಯ ಮೇಲೆ ನೋಡಿ ಆನಂದಿಸಿದ್ವಿ. ಆದರೆ ತೆರೆಯ ಹಿಂದಿನ ಈ ಕೌತುಕ ವಿಷಯಗಳೆಲ್ಲ ಬಹಳ ಅದ್ಭುತವಾಗಿತ್ತು ಸರ್. ಒಂದೊಂದು ಚಿತ್ರದ ಹಿಂದಿನ ಕಥೆಗಳು ತುಂಬ ಖುಷಿ ಆಯಿತು ಸರ್. ಇಡೀ ಚಂದನ ವಾಹಿನಿಯ ಪರವಾಗಿ, ವಾರದ ಅತಿಥಿ ಕಾರ್ಯಕ್ರಮದ ಪರವಾಗಿ ತಮಗೆ ಹೃತ್ಪೂರ್ವಕ ಕೃತಜ್ಞತೆಗಳು ಸರ್. ಧನ್ಯವಾದ ಸರ್. ನಿರ್ದೇಶಕರು ಅಥವಾ ಸೂಪರ್ ಹಿಟ್ ಸಿನಿಮಾಗಳು ನೋಡಿದ ತಕ್ಷಣ ಅಬ್ಬಾ ಇವ್ರಿಗೆಲ್ಲ ಸಿಗತ್ತೆ, ಎಲ್ಲ ಸೂಪರ್ ಆಗಿರುತ್ತೆ ಅಂತ ಅಂದ್ಕೊಳ್ಳೋದು ತಪ್ಪು. ಆದರೆ ಅದರ ಹಿಂದೆ ಪರಿಶ್ರಮವು ಜೊತೆಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಕೂಡ ಅಷ್ಟೇ ಸತ್ಯ ಅಂತ. ಆದರೆ ಅದೆಲ್ಲನೂ ಕೂಡ ತುಂಬ ಸಹಜವಾಗಿ ನಿಭಾಯಿಸ್ತಾ ಹೋದರೆ ಸಕ್ಸಸ್ ಅಥವಾ ನೆಮ್ಮದಿಯ ಬದುಕು ಕಟ್ಕೊಳ್ಳೋದಕ್ಕೆ ಸಾಧ್ಯ, ನಾವು ಇನ್ನೊಂದಷ್ಟು ಜನಕ್ಕೆ ಆದರ್ಶ ಆಗೋದಕ್ಕೆ ಸಾಧ್ಯ ಅನ್ನೋದು ಇವತ್ತಿನ ಅತಿಥಿಯ ಮೂಲಕ ನಮಗೆ ಗೊತ್ತಾಗಿದೆ. ಬಹುಶಃ ಆಸಕ್ತಿ ಇದ್ದವರು ಇಂಥ ಜೀವನವನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯ ಜೊತೆಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.